ಮಂದಾಕಿನೀಯಸ್ಯ ಮಾಲತೀ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಶ್ರೀ ಶೇಷಾನವರತ್ನ ಅವರ ಜೀವನ, ಬದುಕು ಹಾಗೂ ಕೃತಿಗಳನ್ನು ಕುರಿತಾದಂತಹ 4 ದಿನಗಳ ಉಪನ್ಯಾಸ ಮಾಲಿಕೆಯ 2ನೇ ದಿನವಾಗಿರ್ತಕ್ಕಂಥ ಇಂದು ಪ್ರಾಯೋಜಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನಾಗೇಶಪ್ಪ ಅವರಿಗೂ, ಶೇಷಾನವರತ್ನ ಅವರ ಕುಟುಂಬದವರಿಗೂ, ನವರತ್ನ ಅವರ ಅಪಾರವಾದಂತಹ ಅಭಿಮಾನಿಗಳು, ಶಿಷ್ಯರು ಹಾಗೂ ಮತ್ತೆಲ್ಲರಿಗೂ ಕೂಡ ವಿನಮ್ರವಾಗಿ ವಂದನೆಗಳನ್ನು ಸಲ್ಲಿಸಿ, ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸನ್ಮಾನ್ಯ ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿಯವರಿಗೂ, ಸನ್ಮಿತ್ರ ಕರ್ಮಯೋಗಿ ಬಿ.ಎಸ್. ರಾಮು ಅವರಿಗೂ ನನ್ನ ನಮನಗಳನ್ನು ಸಮರ್ಪಿಸಿ, ತಮ್ಮ ಅನುಮತಿಯನ್ನು ಕೋರಿ 2ನೇ ದಿನದ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿನ್ನೆ 1ನೇ ದಿವಸ ಶೇಷಾನವರತ್ನ ಅವರ ಸ್ಥೂಲವಾಗಿರ್ತಕ್ಕಂಥ ಪರಿಚಯ, ಅವರ ಶ್ರೀಮತಿಯವರು ಯಾವ ರೀತಿಯಾಗಿ ವಿವರಣೆಯನ್ನು ನೀಡಿದ್ದಾರೆ ಅನ್ನೋದನ್ನು ತಮ್ಮ ಹತ್ರ ಹಂಚಿಕೊಂಡು, ತದನಂತರ ಅವರ ಸುಪುತ್ರರಾದಂತಹ ನೀರಜ್ ನಯನ್ ನವರತ್ನ ಅವರ ಅಚ್ಚುಮೆಚ್ಚಿನ ಕೃತಿಯಾಗಿರತಕ್ಕಂತಹ ಪುನರ್ಜನ್ಮ ಹಾಗೂ ಕರ್ಮ ಸಿದ್ಧಾಂತದ ಬಗ್ಗೆ ಕೆಲವು ಮಾತುಗಳನ್ನು ತಮ್ಮ ಹತ್ರ ಹಂಚಿಕೊಂಡಿದ್ದೀನಿ. ಇವತ್ತು ಅವರ ಪ್ರಮುಖವಾಗಿರ್ತಕ್ಕಂಥ ಕೃತಿ, ನಾನು ನಿನ್ನೆ ತಮಗೆ ಅದನ್ನು ತೋರಿಸಿದ್ದೀನಿ, 4 ವೇದಗಳು. 4 ವೇದಗಳ ಬಗ್ಗೆ ಅವರು ಎಂತಹ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದನ್ನು ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸಮಾಜ ಪುಸ್ತಕಾಲಯ ಧಾರವಾಡದಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವವೇದ ಎಂಬುದಾಗಿ ಮೊದಲನೇ ಆವೃತ್ತಿಯಲ್ಲಿ ಬೇರೆ ಬೇರೆ ಪುಸ್ತಕಗಳಾಗಿ ಅದು ಪ್ರಕಟ ಆಯಿತು. ತದನಂತರ 4 ವೇದಗಳನ್ನು ಸೇರಿ ಒಂದೇ ಒಂದು ಸಮಗ್ರವಾಗಿರ್ತಕ್ಕಂಥ ಸಂಪುಟ ಹೊರಬಂತು. ಅದರಲ್ಲಿ ಮೊದಲನೆಯದು ಋಗ್ವೇದ. ನೇರವಾಗಿ ಋಗ್ವೇದದ ಪರಿಚಯವನ್ನು ಮಾಡೋಕ್ಕೆ ಮುಂಚೆ ವೇದದ ಬಗ್ಗೆ ಪೂರ್ವಭಾವಿಯಾಗಿ 4 ಮಾತುಗಳನ್ನು ಆಡ್ತಕ್ಕಂಥದ್ದು ಪ್ರಸ್ತುತ ಅಂತ ಭಾವಿಸ್ಕೊಂಡು ಅದರ ಬಗ್ಗೆ ಕೆಲವು ಮಾತುಗಳನ್ನು ಆಡೋಕ್ಕೆ ಇಷ್ಟಪಡ್ತೀನಿ. ವೇದ ಶಬ್ದ ಹೇಗೆ ಆಯಿತು, ಈ ಶಬ್ದ ಹೇಗೆ ಬಂದಿತು ಎಂಬುದನ್ನು ಸಂಹಿತೆ ಮತ್ತು ಬ್ರಾಹ್ಮಣ ಇವುಗಳಿಂದಲೇ ತಿಳಿಯಬಹುದು. ಸಂಹಿತ ಅಂದರೆ ಒಟ್ಟುಗೂಡಿಸಿರತಕ್ಕಂತಹ ಗ್ರಂಥ ಸಂಕಲನ, ಪದ್ಯರೂಪದ ಸಂಕಲನ ಸಂಹಿತ, ಗದ್ಯರೂಪದ ಸಂಕಲನ ಬ್ರಾಹ್ಮಣ. ವೇದದಲ್ಲಿ ಬ್ರಾಹ್ಮಣ ಅನ್ನೋದು ಜಾತಿವಾಚಕವಲ್ಲ. ಬ್ರಹ್ಮಜಾನಾತೀತಿ ಬ್ರಾಹ್ಮಣ, ನಪುಂಸಕಲಿಂಗ ಶಬ್ದ ಬ್ರಾಹ್ಮಣ ಎಂಬತಕ್ಕಂಥದ್ದು. ಕಾಟಕ, ಮೈತ್ರಾಯಣಿ ಮತ್ತು ತೈತ್ರಿಯ ಸಂಹಿತೆಗಳಲ್ಲಿ ವೇದ ಎಂಬ ಶಬ್ದದ ಕ್ರಮವನ್ನು ಈ ರೀತಿಯಾಗಿ ವಿವರಿಸ್ತಾರೆ. ವೇದೇನ ವೈ ದೇವ ಅಸುರಾಣಾಂ ವಿತ್ತಂ ವೇದ್ಯಂ ಅವಿಂದಂತ ತದ್ವೇದಸ್ಯ ವೇದತ್ವಂ. ದೇವತೆಗಳು ಅಸುರರ ದ್ರವ್ಯವನ್ನು ವೇದದಿಂದ ತಿಳಿದುಕೊಂಡರು, ಇದರಿಂದ ಅದಕ್ಕೆ ವೇದ ಎಂಬುದಾಗಿ ಹೆಸರಾಯಿತು. ತೈತ್ರಿಯ ಬ್ರಾಹ್ಮಣದಲ್ಲಿ ಇದೇ ವಚನ ಹೇಳಿದೆ. ಅವಿಂದನ್, ಅವಿಂದಂತ, ವಿವಿದುಹು ಮುಂತಾದ ಶಬ್ದಗಳು ಪಾಣಿನಿಯ ಮತಾನುಸಾರವಾಗಿ ವಿದಲ್ರು ಎಂಬ ಧಾತುವಿನಿಂದ ನಿಷ್ಪನ್ನವಾಗಿದೆ. ಭಟ್ಟ ಭಾಸ್ಕರರು ತೈತ್ರಿಯ ಸಂಹಿತೆಯ ವಿಷಯವಾಗಿ ಬರೆಯುವಾಗ ಇದೇ ಅಭಿಪ್ರಾಯವನ್ನೇ ಸೂಚಿಸಿದ್ದಾರೆ. ವಿದ್ಯತೆ ಲಭ್ಯತೆ ಅನೇನ ಇತಿ ಕರಣೆ ಘೈ ಉಚ್ಚಾದಿತ್ವಾತ್ ಅಂತೋದಾತ್ತಂ. ಇದರಿಂದ ಹೊಂದಲ್ಪಡುತ್ತದೆ. ಇಲ್ಲಿ ಬಂದಿರುವ ಕರಣಾರ್ಥ ಪ್ರತ್ಯಯದ ಪ್ರಕಾರ ಅಂತೋದಾತ್ತವಾಗಿದೆ.
ಅಥರ್ವಣ, ಪಿಪ್ಪಲಾದ ಮುಂತಾದ ಶ್ರುತಿಗಳ ಆಧಾರಗಳು ಇದಕ್ಕೆ ಪೂರಕವಾಗಿದೆ. ಆನಂದ ತೀರ್ಥ ನಾಮಧೇಯರಾಗಿರ್ತಕ್ಕಂಥ ಮಧ್ವಾಚಾರ್ಯರು ತಮ್ಮ ವಿಷ್ಣು ತತ್ವ ವಿನಿರ್ಣಯ ಎಂಬ ಗ್ರಂಥದಲ್ಲಿ ವೇದ ಶಬ್ದದ ರೂಪ ನಿಷ್ಪತ್ತಿಯನ್ನು ತೋರಿಸ್ತಕ್ಕಂತಹ ಒಂದು ಪ್ರಮಾಣವನ್ನು ಈ ರೀತಿಯಾಗಿ ಕೊಡ್ತಾರೆ. ನ ಇಂದ್ರಿಯಾಣಿ ನ ಅನುಮಾನಂ ವೇದಾಹೈವೈನಂ ವೇದಯಂತಿ ತಸ್ಮಾದಾಹು ವೇದ ಇತಿ ಪಿಪ್ಪಲಾದ ಶ್ರುತಿ. ಆತ್ಮನನ್ನ ಇಂದ್ರಿಯಗಳು ತಿಳಿಯಲಾರವು. ಇಂದ್ರಿಯಾತೀತವಾಗಿರ್ತಕ್ಕಂಥದ್ದು ಆತ್ಮ. ಅದಕ್ಕೇನೆ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು ಅತಿಮುಚ್ಯಧೀರಾ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯಥೈತದನುಶಿಷ್ಯಾದ್ ಅನ್ಯದೇವ ತದ್ವಿದಿತಾದತೋ ಅವಿದಿತಾದದಿ ಇತಿ ಶುಶ್ರಮಧೀರಾಣಾಂ ಯೇನಸ್ತದ್ವ್ಯಾಚಚಕ್ಷರೆ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಯನ್ಮನಸಾ ನ ಮನುತೆ ಯೇನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಈ ರೀತಿಯಾಗಿ ಕೇನೋಪನಿಷತ್ತು ಅಪ್ಪಣೆ ಕೊಡಿಸುತ್ತೆ. ಕಣ್ಣಿಂದ ಅದನ್ನು ಗ್ರಹಿಸೋದಕ್ಕಾಗಲ್ಲ, ಕಿವಿಯಿಂದ ಕೇಳೋದಕ್ಕಾಗಲ್ಲ, ಬಾಯಿಂದ ವರ್ಣನೆ ಮಾಡೋಕ್ಕಾಗಲ್ಲ, ಯಾವುದೇ ಇಂದ್ರಿಯದಿಂದಲೂ ಅದನ್ನು ಅಳಿಯೋದಕ್ಕಾಗಲ್ಲ. ಇಂದ್ರಿಯಾತೀತ, ಅದರಿಂದನೇ ಅದು ನಿತ್ಯ. ಇಂದ್ರಿಯ ಅನ್ನೋದು ಹುಟ್ಟಿದೆ. ಯಾವ ಹುಟ್ಟಿರುವಿಕೆಯಿಂದನೂ ಹುಟ್ಟಿಲ್ಲದೆ ಇರೋದನ್ನು ತಿಳಿತಕ್ಕಂಥದ್ದು ಸಾಧ್ಯವಿಲ್ಲ. ಆ ದೃಷ್ಟಿಯಿಂದನೇ ವೇದ ಅನ್ನೋದು ನಮ್ಮಲ್ಲಿ ಅಪೌರುಷೇಯ, ಪುರುಷ ನಿರ್ಮಿತವಲ್ಲ. ವೇದಕ್ಕೆ ನಾವು ಕಾಲವನ್ನು ಹೇಳಬಾರದು. ಪಾಶ್ಚಾತ್ಯರು ಕಾಲವನ್ನು ನಿರ್ಣಯ ಮಾಡೋಕ್ಕೆ ಹೋಗ್ತಾರೆ. ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಇತ್ತು, 5ನೇ ಶತಮಾನದಿತ್ತು, ಈ ರೀತಿಯಾಗಿ ಹೇಳ್ತಾರೆ. ಆದರೆ ನಮ್ಮಲ್ಲಿ ವೇದ ಅನ್ನೋದು ಅನಾದಿ, ಅಪರಿಚ್ಛಿನ್ನ ಮತ್ತು ಅನಂತ. ಅನಂತಾವೈ ವೇದಾಹ. ಎಷ್ಟು ವೇದಗಳಿದೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಎಷ್ಟೋ ಶಾಖೆಗಳು ಈಗ ಲುಪ್ತವಾಗಿಬಿಟ್ಟಿದೆ. ಸಹಸ್ರವರ್ತ್ಮ ಸಾಮವೇದ ಅಂತ ಹೇಳ್ತಾ ಇದ್ರು. 1000 ಶಾಖೆ ಇತ್ತು ಸಾಮವೇದದಲ್ಲಿ ಅಂತ. ಈಗಿರೋದು 4 ಶಾಖೆ ಮಾತ್ರ. ಎಷ್ಟು ಲುಪ್ತವಾಗಿದೆ ಅಂತ ನಾವು ಯೋಚನೆ ಮಾಡಿದರೆ ಎಷ್ಟು ಕಳ್ಕೊಂಡಿದ್ದೀವಿ ನಮ್ಮ ಸಂಸ್ಕೃತಿನ ಅನ್ನೋದು ನಮಗೆ ಮನದಟ್ಟಾಗತ್ತೆ. ಈಗಿರ್ತಕ್ಕಂಥದ್ದು ಕೇವಲ 2% ಮಾತ್ರ. ನಾವು ಕಳ್ಕೊಂಡಿರ್ತಕ್ಕಂಥದ್ದು 98 ಭಾಗ. ನೋಡಿ, ಅದನ್ನು ನೋಡಿದರೆ ನಿಜವಾಗ್ಲೂ ಕೂಡ ನಮಗೆ ಮನಸ್ಸಿಗೆ ಎಷ್ಟು ಖೇದ ಆಗತ್ತೆ ಅಂತ ಹೇಳಿದರೆ, ಪ್ರತಿಯೊಂದು ವೇದದಲ್ಲೂ ಕೂಡ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ, ಜಟಾಪಾಠ, ಘನಪಾಠ ಅಂತಿರೋದು. ಇವತ್ತು ರೀಸೆಂಟ್ ಸೆನ್ಸಸ್ ಪ್ರಕಾರ 54 ಜನ ಘನಪಾಠಿಗಳಿದ್ದಾರೆ ಪೂರ್ತಿ ಇಂಡಿಯಾನಲ್ಲಿ ಅಂತ ಹೇಳ್ತಾರೆ. ಎಲ್ಲ 65-70 ದಾಟಿರೋರು. ಇವ್ರ ತಲೆ ಉರುಳು ಹೋದರೆ ಆಮೇಲೆ ಬರೀ ಟೇಪ್ ರೆಕಾರ್ಡ್ರಲ್ಲಿ ಕೇಳಬೇಕಷ್ಟೆ. ಸೊ ಘನವನ್ನು ಹೇಳಬೇಕಾದ್ರೆ ಹೇಗೆ ಘನಪಾಠಿ, ಸಲಕ್ಷಣ ಘನಪಾಠಿ ಅಂದರೆ ಅದಕ್ಕೊಂದು ಸ್ಟ್ಯಾಂಡಿಂಗ್ ಇದೆ ಪ್ರಪಂಚದಲ್ಲಿ. ಗಣಾನ ಅಂತ್ವಾತ್ವ ಗಣಾನಾಂ ಗಣಾನ ಅಂತ್ವ ಗಣಪತಿಂ ಗಣಪತಿಂ ಹವಾಮಹೇ ಕವಿಂ ಕವಿಗುಂ ಹವಾಮಹೇ ಹವಾಮಹೇ ಕವಿಂ ಕವಿಂ ಕವೀನಾಂ ಕವೀನಾಂ ಉಪಮಶ್ರವಸ್ತಮಃ ಉಪಮಶ್ರವಸ್ತಮ ಇತ್ಯುಪಮಶ್ರವಃ ತಮಃ ಜ್ಯೇಷ್ಠರಾಜಂ ರಾಜಂ ರಾಜಂ ಜ್ಯೇಷ್ಠರಾಜಂ. ಆ ರೀತಿ ಹೋಗುತ್ತೆ ಘನ ಅನ್ನೋದು. 8ನೇ ವಯಸ್ಸಿಂದ 16ನೇ ವಯಸ್ಸು ತನಕ ದಿನಕ್ಕೆ 8 ಗಂಟೆ ಥರ ಉರು ಹೊಡೆದ್ರೆ ತಲೆಯಲ್ಲಿ ನಡೆಯುತ್ತೆ. ಆಮೇಲೆ ಓದಿದ್ದು ಹೊರಟೋಗುತ್ತೆ. ಯಾವಾಗಲೂ ಕೂಡ 5ರಿಂದ 12 ಅನ್ನೋದು ಭಾಳ ಫಾರ್ಮೇಟಿವ್ ಪೀರಿಯಡ್. ಆವಾಗ ಏನೇ ಓದಿದ್ರೂ ನಮ್ಮ ತಲೆಯಲ್ಲಿರುತ್ತೆ. ಆಮೇಲೆ ಓದಿದ್ದು ಮರ್ತೋಗುತ್ತೆ. ಎನ್ ಮೂರ್ತಿರಾಯರು 100ನೇ ಹುಟ್ಟುಹಬ್ಬದಲ್ಲಿ ಯಾರೋ ಪ್ರೇಕ್ಷಕರು ಮಲ್ಲೇಶ್ವರದ ಗಾಂಧಿ ಸಾಹಿತ್ಯ ಸಂಘದ 8ನೇ ಕ್ರಾಸ್ನ 3ನೇ ಮೇನ್ ರೋಡಿನ 42ನೇ ಡೋರ್ ನಂಬರಲ್ಲಿ 6:15 ಗಂಟೆಗೆ ಒಂದು ಪ್ರಶ್ನೆ ಕೇಳಿದರು. 8 ವರ್ಷದ ಕೆಳಗೆ ನಿಮ್ಮ ಜೀವನದಲ್ಲಿ ಏನಾಯಿತು ಅಂತ. ಅವ್ರು ಹೇಳಿದರು, 8 ವರ್ಷದ ಕೆಳಗೆ ಏನಾಯಿತು ಅಂತ ಕೇಳಬೇಡಿ, ಮರ್ತೋಗಿದೆ, 92 ವರ್ಷದ ಕೆಳಗೆ ಕೇಳಿ ನಾನು ಹೇಳ್ತೀನಿ ಅಂದರು. ಯಾಕೆ ಅಂದರೆ ಆ ವಯಸ್ಸಲ್ಲಿ ಓದಿದ್ದು ಆ ರೀತಿಯಾಗಿ ನಿಲ್ಲತ್ತೆ ತಲೆಯಲ್ಲಿ ಸ್ಥಿರವಾಗಿ. ಆ ದೃಷ್ಟಿಯಿಂದನೇ ನ ಇಂದ್ರಿಯಾಣಿ, ಇಂದ್ರಿಯಗಳು ಅದನ್ನು ತಿಳಿಯಲಾರವು, ಅನುಮಾನದಿಂದ ತಿಳಿಯಲು ಸಾಧ್ಯವಿಲ್ಲ. ಅನುಮಾನ ಅಂದರೆ ನಮಗೆ ಕನ್ನಡ ಅನುಮಾನ ಅಲ್ಲ, ಇದೆ ಅನುಮಿತಿಕರಣಂ ಅನುಮಾನಂ, ಇನ್ಫರೆನ್ಸ್ ಅನ್ನೋ ದೃಷ್ಟಿನಲ್ಲಿ ಅನುಮಾನ ಅನ್ನೋ ಶಬ್ದವನ್ನು ಟೆಕ್ನಿಕಲ್ ಆಗಿ ಪಾರಿಭಾಷಿಕವಾಗಿ ಬಳಸ್ತಾರೆ. ಆಯುರ್ವೇದ ಗ್ರಂಥದಲ್ಲೂ ಪ್ರಮಾಣವು ದೊರೆಯುತ್ತದೆ. ಅಥರ್ವವೇದದಲ್ಲಿ ಆಯುರ್ವೇದ ಅಂತ ಒಂದು ಒಳ್ಳೆ 24 ಪುಟದ ಲೇಖನ ಇದೆ, ಶೇಷ ನವರತ್ನ ಅವರದು. ಅದನ್ನು ಮಾತ್ರ ನಿಮ್ಮ ಹತ್ರ ಪ್ರಸ್ತುತಪಡಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಆಯುರ್ವೇದದ ಬಗ್ಗೆ ಅವ್ರಿಗೆ ಎಂತಹ ಮಾಹಿತಿ ಇತ್ತು ಅನ್ನೋದಕ್ಕೆ, ಯಾವ್ಯಾವ ವೇದ ಪಠಣ ಮಾಡಿದ್ರೆ ಯಾವ್ಯಾವ ರೋಗಕ್ಕೆ ಉಪಶಮನ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಫಾರ್ಮ್ಯಾಟಲ್ಲಿ ವೇದವನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಋಗ್ವೇದದಲ್ಲಿ ಬರತಕ್ಕಂತಹ ಮುಖ್ಯವಾದ ಪರಿಸರ ಪ್ರಜ್ಞೆ ಇವತ್ತು ದೊಡ್ಡದಾಗಿ ಮಾತಾಡ್ತಾರೆ. ಈಕಾಲಜಿ, ಈಕೋ ಸಿಸ್ಟಮು, ಈಕೋ ಗಣೇಶ ಎಲ್ಲನೂ ಕೂಡ. ಹಾಗಿರುವಾಗ ಋಗ್ವೇದದಲ್ಲೇ ಯಾವ್ಯಾವ ಮಂತ್ರದಲ್ಲಿ ಏನೇನು ಪರಿಸರ ಪ್ರಜ್ಞೆ ಇದೆ ಅಂತ
ಆ ಅಧ್ಯಾಯ ಮಾತ್ರ ನಿಮ್ಮ ಮುಂದೆ ಓಡೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ಓದೋದಕ್ಕಾಗಲ್ಲ, ಸಮಯ ಇಲ್ಲದೆ ಇರೋದರಿಂದ. ಅದು 900 ಪುಟ ಇರತಕ್ಕಂಥ ಗ್ರಂಥ, 4 ವೇದಗಳು. ಸೊ ಆ ದೃಷ್ಟಿಯಿಂದ ಒಂದು ಜೀವಮಾನ ಎಲ್ಲ ಓದಿದರೂ ಮುಗಿಯಲ್ಲ. ಈಗಿರತಕ್ಕಂಥ 4.5 ಗಂಟೆನಲ್ಲಿ ಅವರ 60 ವರ್ಷ ಮಾಡಿರ್ತಕ್ಕಂಥ ಸಾಧನೆ ಏನು ಅಂತ ನಾನು ಹೇಳಕ್ಕೆ ಸಾಧ್ಯ. ಇರಲಿ, ಪ್ರಯತ್ನ ಅಂತೂ ಮಾಡ್ತೀನಿ. ಆಯುಹು ಅಸ್ಮಿನ್ ವಿದ್ಯತೆ ಅನೇನವ ಆಯುರ್ವಿಂದತೀತಿ ಆಯುರ್ವೇದ ಎಂದರೆ ಆಯುಸ್ಸು ಇದೆ ಅಥವಾ ಇದರಿಂದ ಆಯುಸ್ಸನ್ನು ಪಡೆಯುತ್ತಾರೆ, ಆದ್ದರಿಂದಲೇ ಇದಕ್ಕೆ ಆಯುರ್ವೇದ ಎಂಬುದಾಗಿ ಹೇಳುತ್ತಾರೆ. ವೈದ್ಯರ ಬಗ್ಗೆ ಒಂದು ತಮಾಷೆಯಾಗಿರ್ತಕ್ಕಂಥ ಸುಭಾಷಿತ ಇದೆ ನಮ್ಮಲ್ಲಿ. ವೈದ್ಯರು ಅಂದರೆ ಯಾರು ಅಂದರೆ ಯಮನ ಸಹೋದರ. ಯಮ ಪ್ರಾಣ ಕಿತ್ಕೊಂಡು ಹೋದರೆ ವೈದ್ಯರ ಪ್ರಾಣ ಜೊತೆಗೆ ದುಡ್ಡು ಹೊಡ್ಕೊಂಡು ಹೋಗ್ತಾರೆ. ಆ ದೃಷ್ಟಿಯಿಂದ ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಯಮಸ್ತು ಹರತಿ ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನಿಚ ಅಂತ. ಆಯುರ್ವೇದ ಡಾಕ್ಟರ್ ಬಗ್ಗೆನೂ ಒಂದು ಸುಭಾಷಿತ ಇದೆ ಅದೇ ತರಹ. ಯಸ್ಯ ಕಸ್ಯ ತರೋರ್ಮೂಲಂ ಏನಕೇನಾಪಿ ಮಿಶ್ರಿತಂ ಯಸ್ಮೈ ಕಸ್ಮೈ ಪ್ರದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ. ಯಸ್ಯ ಕಸ್ಯ ತರೋರ್ಮೂಲಂ, ಯಾವುದೋ ಒಂದು ಗಿಡದ ಮೂಲಕ ತೊಗೊಂಬನ್ರಿ. ಏನಕೇನಾಪಿ ಮಿಶ್ರಿತಂ, ಯಾವುದೋ ಕಾಂಬಿನೇಷನ್ ಮಿಕ್ಸ್ ಮಾಡಿಕೊಡಿ. ಯಾರಿಗೆ ಭಾಗ್ಯ ಕೋತ ಆಗಿದೆಯೋ, ರಸ್ತೆಯಲ್ಲಿ ಹೋಗ್ತಾ ಇದ್ದೋ ಅವ್ರಿಗೆ ಕೊಡಿ. ಕೊಟ್ಟರೆ ಒಂದೇ ಸಲ ಪರಮಾತ್ಮನ ಪಾದ ಸೇರ್ಕೊಂಡ್ಬಿಡ್ತಾರೆ. ಅವ್ರು ಮೇಲೆ ಹೇಳೋ ಸ್ಥಿತಿಯೇ ಇಲ್ಲ ಅಂತ. ಹಾಗೆ ನಮ್ಮಲ್ಲಿ ಪ್ರತಿಯೊಂದು ಪ್ರೊಫೆಷನ್ನು ಕೂಡ ಗೇಲಿ ಮಾಡಿರ್ತಕ್ಕಂಥದ್ದಿದೆ. ವೈದ್ಯರನ್ನು ಗೇಲಿ ಮಾಡಿರೋದಿದೆ, ಅಧ್ಯಾಪಕರನ್ನು ಗೇಲಿ ಮಾಡಿರೋದಿದೆ, ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ನ ಗೇಲಿ ಮಾಡೋದು, ಇಂಜಿನಿಯರ್ಸ್ನ ಗೇಲಿ ಮಾಡೋದಿದೆ, ಲಾಯರ್ಸ್ನ ಗೇಲಿ ಮಾಡೋದಿದೆ, ಆಧುನಿಕ ಪಂಡಿತರನ್ನು ಗೇಲಿ ಮಾಡೋದಿದೆ. ಇಂಡೆಕ್ಸ್ ಪಂಡಿತಾಹ ಅಂತ ಬರೀತಾರೆ. ಪೂರ್ತಿ ಗ್ರಂಥನೇ ಓದದೆ ಇಂಡೆಕ್ಸ್ ಓದ್ಬಿಟ್ಟು ಪೂರ್ತಿ ಗ್ರಂಥ ಓದ್ದಾಗ ಮಾತಾಡ್ತಾರೆ ಅಂತ, ಇಂಡೆಕ್ಸ್ ಪಂಡಿತಾಹ ಅಂತ. ಪುಲ್ಲೇಲು ಶ್ರೀರಾಮಚಂದ್ರಡು ಅಂತ ಮಹಾಮಹೋಪಾಧ್ಯಾಯ ಬಿರುದಾಂಕಿತರು, ಪದ್ಮಶ್ರೀ ಪುರಸ್ಕೃತರು ಇದ್ದರು ಹೈದರಾಬಾದಲ್ಲಿ. ಅವರು ಆಧುನಿಕ ಕವಿಗಳ ಬಗ್ಗೆ ಒಂದು ಮಾತನ್ನು ಹೇಳಿದ್ದನ್ನು ಇದೇ ವೇದಿಕೆಯಲ್ಲಿ SR ರಾಮಸ್ವಾಮಿಯವರು ಆ ಶ್ಲೋಕ ಕೋಟ್ ಮಾಡಿದ್ರು 1 ವರ್ಷದ ಕೆಳಗೆ. ಅದನ್ನು ಹೇಳ್ತಾ ಇದ್ದೀನಿ. ಡಲ್ಹಣ ಎಂಬ ವ್ಯಾಖ್ಯಾನಕಾರರು ಕೂಡ ವೇದದ ಬಗ್ಗೆ ವಿಶೇಷವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಚರಕ ಸಂಹಿತೆಯಲ್ಲಿ ಈ ರೀತಿಯಾಗಿ ಹೇಳಿದೆ: ಆಯುಸ್ಸನ್ನು ತಿಳಿಯುವುದರಿಂದ ಆಯುರ್ವೇದ ಎಂದು ಹೆಸರಾಯಿತು. ಚರಕ ಸಂಹಿತೆ ಟೀಕಾಕಾರನಾದಂಥ ಚಕ್ರಪಾಣಿ ಎಂಬತಕ್ಕಂಥವನ್ನು ಆಯಸ್ಸನ್ನು ತಿಳಿಯುವುದು ಎಂದು ಅರ್ಥ ಮಾಡುತ್ತಾನೆ. ನಾಟ್ಯ ವೇದದಲ್ಲಿಯೂ ಸಹ ಅಭಿನವಗುಪ್ತಾಚಾರ್ಯರು ನಾಟ್ಯಸ್ಯ ವೇದನಂ ಸತ್ತಾ ಲಾಭ ವಿಚಾರಶ್ಚ ಯತ್ರ ತನ್ನಾಟ್ಯವೇದ ಶಬ್ದೇನ ಉಚ್ಯತೆ ಎಂದು ನಾಟ್ಯವನ್ನು ತಿಳಿಸ್ತಾರೆ. ಅಭಿನವಗುಪ್ತಾಚಾರ್ಯರು ಕಾಶ್ಮೀರದಲ್ಲಿದ್ದಂತಹ ಉದ್ದಾಮ ಪಂಡಿತರು. 100ಕ್ಕಿಂತ ಹೆಚ್ಚು ಗ್ರಂಥಗಳು ಅವರ ಲೇಖನಿಯಿಂದ ಹೊರಹೊಮ್ಮಿತು. ಅದು ತಂತ್ರವಾಗಿರ್ಬೋದು, ಅದು ವೇದವಾಗಿರ್ಬೋದು, ಅಲಂಕಾರ ಶಾಸ್ತ್ರವಾಗಿರ್ಬೋದು. ಈ ರೀತಿಯಾಗಿ ಹೋದ ವರ್ಷ ಅವರ 1000ದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ರಾಮಾನುಜಾಚಾರ್ಯರದು ಸಹಸ್ರಮಾನೋತ್ಸವ ಆಯಿತು. ಅಭಿನವಗುಪ್ತಾಚಾರ್ಯರದು ಸಹಸ್ರಮಾನೋತ್ಸವ ಹೋದ ವರ್ಷ ಆಯಿತು. ಒಂದು ತಿರುಪತಿನಲ್ಲಿ ಸೆಮಿನಾರ್ ಇತ್ತು, ಇನ್ನೊಂದು ಡೆಲ್ಲಿ ಸಾಹಿತ್ಯ ಅಕಾಡೆಮಿಯವರು ಮಾಡಿದರು ಆ 1000ದ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಾಗ. ಆ ಅಭಿನವಗುಪ್ತಾಚಾರ್ಯ ಹೇಳ್ತಾನೆ ನೋಡಿ, ನಾಟ್ಯವು ಇರುವುದು, ನಾಟ್ಯವನ್ನು ಹೊಂದುವುದು, ವಿಚಾರ ಮಾಡುವುದು, ಆದ್ದರಿಂದ ನಾಟ್ಯವೇದ ಎಂಬುದಾಗಿ ಹೆಸರಾಯಿತು. ಜಗ್ರಾಹ ಪಾಠ್ಯಂ ಋಗ್ವೇದಾತ್. ಯಾವ್ಯಾವ ವೇದದಿಂದ ಯಾವ್ಯಾವ ಅಂಶ ತೆಗೆದುಕೊಂಡು ನಾಟ್ಯ ಸೃಷ್ಟಿಯಾಯಿತು ಅಂತ ಹೇಳುವಾಗ, ಋಗ್ವೇದದಿಂದ ಪಠಣ, ಯಜುರ್ವೇದದಿಂದ ಅಭಿನಯ, ಸಾಮವೇದದಿಂದ ಸಂಗೀತ, ಅಥರ್ವವೇದದಿಂದ ರಸ, 4 ತೆಗೆದುಕೊಂಡು ನಾಟ್ಯವೇದ ಎಂಬುದಾಗಿ 5ನೇ ವೇದ ಶುರುವಾಯಿತು ಅಂತ. ಪ್ರಾಚೀನ ಪಾರಂಪರಿಕವಾಗಿ ನಾಟ್ಯದ ಉಗಮವನ್ನು ನಾವು ಹೇಳುವಾಗ ಅದೂ ಕೂಡ ಅಲೌಕಿಕವೇ ಹೊರತು ಲೌಕಿಕವಲ್ಲ ಅನ್ನೋ ದೃಷ್ಟಿಯಿಂದ ಕಾಳಿದಾಸನೂ ಕೂಡ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ವರ್ಣನೆ ಮಾಡ್ತಾನೆ. ದೇವಾನಾಮಿದಮಾವನಂತಿ ಮುನಯಃ ಕಾಂತಂಕೃತಂ ಚಾಕ್ಷುಷಂ ರುದ್ರೇಣೇದ ಮುಮಾಕೃತವ್ಯತಿಕರೆ ಸ್ವಾಂಗೇ ವಿಭಕ್ತನ್ವಿದ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ನಾಟ್ಯ ಎಂಬತಕ್ಕಂಥದ್ದು ವಿಭಿನ್ನ ರುಚಿಗಳಿಂದ ಕೂಡ್ಕೊಂಡಿರ್ತಕ್ಕಂಥ ಒಂದರಲ್ಲಿ ಸಮಾರಾಧನೆ ಆಗಿದೆ ಅನ್ನೋ ಮಾತನ್ನು 4 ದಿವಸದ ಕೆಳಗೆ ನನ್ನ ವಿದ್ಯಾರ್ಥಿಗೆ ನಾನು ಪಾಠ ಮಾಡಿದ ನೆನಪು. ಅವಳು ಕೂಡ ಇವತ್ತು ಬಂದಿದ್ದಾಳೆ. ಅಮರಕೋಶದ ಟೀಕಾಕಾರನಾದಂತಹ ಕ್ಷೀರಸ್ವಾಮಿ ಈ ರೀತಿಯಾಗಿ ಬರೀತಾನೆ: ವಿದಂತಿ ಅನೇನ ಧರ್ಮಂ ವೇದ. ಧರ್ಮವನ್ನು ವೇದದಿಂದ ತಿಳಿಯತಕ್ಕದ್ದು. ಧರ್ಮ ಅಂದ್ರೇನು ಅನ್ನೋದನ್ನು ಜಾಗತಿಕ ಧರ್ಮಗಳು, ಮಹಾಭಾರತದಲ್ಲಿ ಧರ್ಮ ಅಂತ
2 ಬೇರೆ ಗ್ರಂಥಗಳನ್ನೇ ನವರತ್ನ ಅವರು ಬರೆದಿದ್ದಾರೆ. ಧರ್ಮ ಅಂದರೆ ಏನು ಅಂತ ಪ್ರತಿಪಾದನೆ ಮಾಡೋದಕ್ಕೆ ಅದರಲ್ಲಿ ನೂರಾರು ಕೊಟೇಶನ್ಸ್ ಕೊಡ್ತಾರೆ ಅವರು. ಧಾರಣಾತ್ ಧರ್ಮ ಇತ್ಯಾಹು ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತೆ ರಕ್ಷಿತಃ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಶ್ಲೋಕಗಳು ಈ ರೀತಿಯಾಗಿ ವಿಪುಲವಾಗಿ ಕೋಟ್ ಮಾಡ್ತಾರೆ ಅಲ್ಲಿ ಧರ್ಮ ಅನ್ನೋದಕ್ಕೆ. ಧರ್ಮ ಅನ್ನೋ ಶಬ್ದವನ್ನು ನಾವು ಭಾಷಾಂತರ ಮಾಡೋಕ್ಕೆ ಬರಲ್ಲ. ಧರ್ಮ ಇಸ್ ನಾಟ್ ರಿಲಿಜನ್, ಧರ್ಮ ಇಸ್ ನಾಟ್ ಎಥಿಕ್ಸ್, ಧರ್ಮ ಇಸ್ ನಾಟ್ ವ್ಯಾಲ್ಯೂ, ಧರ್ಮ ಇಸ್ ನಾಟ್ ಕೋಡ್ ಆಫ್ ಕಾಂಡಕ್ಟ್. ಆಲ್ ದೀಸ್ ಥಿಂಗ್ಸ್ ಪುಟ್ ಟುಗೆದರ್ ಇನ್ ಪರ್ಫೆಕ್ಟ್ ಕಾಂಬಿನೇಷನ್ ಕಾನ್ಸ್ಟಿಟ್ಯೂಟ್ಸ್ ಧರ್ಮ. ಅದಕ್ಕೇ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂತ PB ಕಾಣೆಯವರು 4000 ಪುಟ 7 ವಾಲ್ಯೂಮನ್ನು 52ನೇ ಇಸ್ವಿನಲ್ಲಿ ಬರೆದು 54ನೇ ಇಸ್ವಿನಲ್ಲಿ ಅವರಿಗೆ ಮಹಾಮಹೋಪಾಧ್ಯಾಯ ಟೈಟಲ್ ಡೆಲ್ಲಿಯಿಂದ ಸಿಕ್ತು ಆ ಗ್ರಂಥಕ್ಕೆ, PB ಕಾಣೆಯವರಿಗೆ. ಆ ಗ್ರಂಥ ಎಂಬತಕ್ಕಂಥದ್ದು ಬರೀ ಇಂಗ್ಲೀಷಲ್ಲಿ ಇದ್ದಿದ್ದರಿಂದ 20 ವರ್ಷಗಳ ಕೆಳಗೆ, 20 ಅಲ್ಲ ಇನ್ನೂ ಜಾಸ್ತಿ ಆಯಿತು, 40 ವರ್ಷದ ಕೆಳಗೆ ಹಾಮಾನಾಯಕ್ ಅವರು ಮೈಸೂರು ಯೂನಿವರ್ಸಿಟಿ ಕನ್ನಡ ಪ್ರೊಫೆಸರ್ ಆಗಿದ್ದಾಗ SL ಭೈರಪ್ಪನವ್ರನ್ನ ಒಂದು ಮಾತು ಕೇಳಿದ್ರಂತೆ, ಯಾವ ಗ್ರಂಥವನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಕನ್ನಡಿಗರಿಗೆ ಹೆಚ್ಚು ಉಪಯೋಗ ಆಗತ್ತೆ ಅಂತ. ಆಗ ಭೈರಪ್ಪನವ್ರು ಹೇಳಿದ್ರಂತೆ, ಆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಇದೆಯಲ್ಲ PB ಕಾಣೆದು ಅದನ್ನು ಮಾಡಿಸಿ ಅಂತ. ಆವಾಗ ಹಾಮಾನಾಯಕ್ ಅವರು SK ರಾಮಚಂದ್ರ ರಾಯರನ್ನ K ಕೃಷ್ಣಮೂರ್ತಿಗಳನ್ನು ಕೇಳ್ಕೊಂಡ್ರಂತೆ ನೀವು ಮಾಡಿ ಅಂತ. ಅವರು ಮೊದಲನೇ ಸಂಪುಟ ಮಾಡೋಷ್ಟೊತ್ತಿಗೆ ಹಾಮಾನಾಯಕ್ ಅವರ ಟರ್ಮ್ ಮುಗಿದೋಯ್ತು. ಹೆಡ್ಶಿಪ್ಪು ರೊಟೇಷನ್ ತಾನೆ, ಹೆಡ್ಡು 2 ವರ್ಷಕ್ಕೆ ಒಬ್ಬೊಬ್ಬರು ಹೆಡ್ ಆಗ್ತಾರೆ. ಆಮೇಲೆ ಬಂದಿರತಕ್ಕಂಥ ಹೆಡ್ಗಳಿಗೆ ಹೆಡ್ ಇಲ್ಲದೆ ಇದ್ದರಿಂದ ಅವ್ರಿಗೆ ಯಾರಿಗೂ ಆ ಕಡೆ ಗಮನ ಬರದೇ ಇರೋದರಿಂದ ಅದು ಹಾಗೆಯೇ ನಿಂತೋಗಿತ್ತು. ಈಗ ಪುಸ್ತಕ ಪ್ರಾಧಿಕಾರದವ್ರು ಕಣ್ ತೆಗೆದು ಅದನ್ನು ಪೂರ್ತಿ ಅಚ್ಚು ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಕೃತಜ್ಞರಾಗಿರಬೇಕು ಅವರಿಗೆ. ಈಗ ಸಮಗ್ರವಾಗಿರ್ತಕ್ಕಂಥ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ನಮಗೆ ದೊರಕ್ತಾ ಇರೋದರಿಂದ ಕನ್ನಡದಲ್ಲಿ. ಮಾನವ ಧರ್ಮಶಾಸ್ತ್ರದ ಭಾಷ್ಯದಲ್ಲಿ ಮೇಧಾತಿಥಿ ವೇದ ಶಬ್ದಾರ್ಥವನ್ನು ಈ ರೀತಿಯಾಗಿ ವಿವರಿಸುತ್ತಾನೆ. ವ್ಯುತ್ಪದ್ಯತೆ ಚ ವೇದ ಶಬ್ದ ವಿದಂತಿ ಅನನ್ಯ ಪ್ರಮಾಣ ವೇದ್ಯಂ ಧರ್ಮಲಕ್ಷಣಂ ಅರ್ಥಂ ಅಸ್ಮಾತ್ ಇತಿ ವೇದ. ಬೇರೆ ಪ್ರಮಾಣದಿಂದ ತಿಳಿದುಕೊಳ್ಳಬೇಕಾದ ಧರ್ಮಲಕ್ಷಣದ ಅರ್ಥವನ್ನು ಇದರಿಂದ ತಿಳಿಯುತ್ತದೆ. ಆಪಸ್ತಂಭ ಪರಿಭಾಷೆ ಭಾಷ್ಯದಲ್ಲಿ ಕಪರ್ದಿಸ್ವಾಮಿ ನಿಶ್ರೇಯಸಕರಾಣಿ ಕರ್ಮಾಣಿ ಆವೇದಯಂತೀತಿ ವೇದಾಹ. ನಿಶ್ರೇಯಸ್ ಅಂದರೆ ಮೋಕ್ಷ. ಪ್ರತಿಯೊಬ್ಬರೂ ಕೂಡ ಮೋಕ್ಷವನ್ನು ಅಪೇಕ್ಷೆ ಪಡ್ತಾರೆ ನೋಡಿ, ಎಲ್ಲ ಆಸ್ತಿಕರು ಕೂಡ. ನಿತ್ಯ ಅನಿತ್ಯ ವಸ್ತು ವಿವೇಕ, ಇಹ ಅಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ, ಈ 4 ಕೂಡ 4 ಸಾಧನೆಗಳು. ಅದಕ್ಕೇನೆ ಸಾಧನ ಚತುಷ್ಟಯ ಸಂಪತ್ತಿ. ಅದನ್ನು ಹೇಳೇನೆ ವೇದಾಂತವನ್ನು ಪ್ರಾರಂಭ ಮಾಡೋದು. ವಿವೇಕ್ ಚೂಡಾಮಣಿ ಶುರುವಾಗೋದೇ ಸಾಧನ ಚತುಷ್ಟಯದಿಂದ, ಅಲ್ಲಿ ಮುಂದುವರೆದು ಆಮೇಲೆ ಹೇಳ್ತಾ ಹೋಗ್ತಾರೆ. ನಿಶ್ರೇಯಸ್ ಅನ್ನೋದು ವೈಶೇಷಿಕ ಸೂತ್ರದಲ್ಲಿ ವಿಶೇಷವಾಗಿ ಹೇಳ್ತಕ್ಕಂಥ ಮಾತು. ಋಗ್ಭಾಷ್ಯದ ಭೂಮಿಕೆಯಲ್ಲಿ ದಯಾನಂದ ಸರಸ್ವತಿಗಳು ಈ ರೀತಿ ಬರೆದಿದ್ದಾರೆ. ವಿದಂತಿ ಜಾನಂತಿ ವಿದ್ಯಂತೆ ಭವಂತಿ ವಿದಂತಿ ವಿಚಾರಯಂತಿ ಸರ್ವೇ ಮನುಷ್ಯಾ ಸರ್ವಾ ಸತ್ಯವಿದ್ಯಾಯೈ ಯೇಷು ನತತಾ ವಿದ್ವಾಂಸಶ್ಚ ಭವಂತಿ ತೇ ವೇದಾಃ. ತಿಳಿಯುತ್ತಾರೆ, ಹೊಂದುತ್ತಾರೆ, ವಿಚಾರ ಮಾಡುತ್ತಾರೆ. ಎಲ್ಲ ಮಾನವರು ಸಮಸ್ತ ವಿದ್ಯೆಗಳನ್ನು ಯಾವುದರಲ್ಲಿ ತಿಳಿದು ಜ್ಞಾನಿಗಳಾಗುತ್ತಾರೋ ಅದಕ್ಕೆ ವೇದ ವೇದ ಎಂಬುದಾಗಿ ಕರೆಯುತ್ತಾರೆ. ಲಿಟ್ರಲಾಗಿ ವೇದ ಅಂದರೆ ತಿಳಿ, ವಿದುಜ್ಞಾನೆ. ಆ ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಜ್ಞಾನವನ್ನು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ವೇದಗಳು. ಅದಕ್ಕೇನೆ ಮುಖ್ಯವಾಗಿ ಈಗ ವೇದ ಎಂಬತಕ್ಕಂಥದ್ದನ್ನು ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ವೇದೋ ವೇದ ವಿದ ವ್ಯಂಗೋ ವೇದಾಂಗೋ ವೇದ ವಿತ್ ಕವಿಹಿ. ಡೈರೆಕ್ಟಾಗಿ ವೇದ ಅನ್ನೋದಕ್ಕೆ ವಿಷ್ಣು ಸಹಸ್ರನಾಮದಲ್ಲೇ ಉಲ್ಲೇಖ ಇದೆ. ಶಂಕರ ಭಗವತ್ಪಾದಾಚಾರ್ಯರು ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಇದರ ಮೇಲೆ ಹೆಚ್ಚು ಬೆಳಕು ಚೆಲ್ತಾರೆ. ರೋಹ್ತಕ್ಕಿಂದ ದಿಲ್ಲಿಯಿಂದ 74 ಕಿಲೋಮೀಟರ್ ರೋಹ್ತಕ್ಕಿಂದ 32 ಕಿಲೋಮೀಟರ್ ಭಿವಾನಿನಲ್ಲಿ ಒಬ್ಬರು ವಿದ್ವಾಂಸರಿದ್ದರು. ಅವರು ಆಯುರ್ವೇದ ಡಾಕ್ಟರ್ ಆಗಿದ್ದರು. ಅವರು ಸಮಗ್ರವಾಗಿರ್ತಕ್ಕಂತಹ ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ನಾಮಕ್ಕೂ ಕೂಡ 4 ವೇದಗಳಲ್ಲಿ ರೆಫರೆನ್ಸ್ ಕೊಟ್ಟು ಬರೆದಿದ್ದಾರೆ. ಆ ಮಹನೀಯರು 2000 ಪುಟ. 1997 ಜನವರಿ 2ನೇ ತಾರೀಕು ಬೆಂಗಳೂರಿನ RT ನಗರದಲ್ಲಿ ಇರತಕ್ಕಂಥ ತರಳಬಾಳು ಕೇಂದ್ರದಲ್ಲಿ 10ನೇ ವಿಶ್ವ ಸಮೃದ್ಧ ಸಮ್ಮೇಳನದಲ್ಲಿ ಅದು ಬಿಡುಗಡೆ ಆಯಿತು. ಬಿಡುಗಡೆ ಆದಾಗ ಸತ್ಯದೇವ್ ವಸಿಷ್ಠ ಅಂತ ಅವರ ಹೆಸರು. ಆ ಪುಣ್ಯಾತ್ಮರು ಬಿಡುಗಡೆ ಆದಮೇಲೆ ನನ್ನ ಕೈಯಲ್ಲಿ ಇಟ್ಬಿಟ್ಟು ಇದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡು ಅಂತ ಹೇಳಿ ಹೊರಟೋದ್ರು ಭಿವಾನಿಗೆ.
ನಾನು 4 ವರ್ಷ ತೊಗೊಂಡೆ. 2,000 ಪುಟ ಇಂಗ್ಲೀಷಿಗೆ ಭಾಷಾಂತರ ಮಾಡಿಸೋದು 4,000 ಪುಟ ಆಯಿತು. ಆಮೇಲೆ ಅಚ್ಚಾಗೋದಕ್ಕೆ 2 ವರ್ಷ ಆಯಿತು. ಅಷ್ಟೊತ್ತಿಗೆ ಅವ್ರು ಇರಲಿ, ಏನೋ ಅವ್ರು ಹೇಳಿದ್ದನ್ನು ಮಾಡಿದ್ದೀನಿ ಅಂತ ತೃಪ್ತಿ ಮಾತ್ರ ನನಗಿದೆ ಅಷ್ಟೇ. ಅದನ್ನು ನೋಡಿದರೆ ಗಾಬರಿ ಆಗುತ್ತೆ. ಒಂದೊಂದು ನಾಮಕ್ಕೂ 4 ವೇದದಲ್ಲಿ ಎಲ್ಲೆಲ್ಲಿ ಬರುತ್ತೆ ಅಷ್ಟೂ ಕೂಡ ಕೊಡ್ತಾ ಹೋಗ್ತಾರೆ ವರ್ಣನೆಗಳು. ಎಂಥ ಎನ್ಸೈಕ್ಲೋಪೀಡಿಕ್ ನಾಲೆಡ್ಜ್ ಅಂದರೆ ಅಂಥವ್ರದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ ನೋಡಿ. ಸತ್ಯದೇವ್ ವಸಿಷ್ಠ ಅಂತ ಸತ್ಯವ್ರತ ಎಂಬತಕ್ಕಂಥದ್ದು ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ, ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ, ಶಿವ ಸಹಸ್ರನಾಮದಲ್ಲೂ ಬರುತ್ತೆ. 3 ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಹೆಸರು ಸತ್ಯವ್ರತಾಯೈ ನಮಃ. ಸಂಸ್ಕೃತಕ್ಕೆ ಪ್ರಪ್ರಥಮ ಜ್ಞಾನಪೀಠ ಪುರಸ್ಕಾರ ತಂದುಕೊಟ್ಟವರು ಸತ್ಯವ್ರತ್ ಶಾಸ್ತ್ರಿ. 224 ಡಿಫೆನ್ಸ್ ಕಾಲೋನಿ, ಡೆಲ್ಲಿ 11/00/24 ಅವರ ಮನೆ ಅಡ್ರೆಸ್ಸು. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ತರಹ ಮಹನೀಯರೆಲ್ಲ ಕೂಡ ನಮ್ಮ ಹತ್ರ ಇದ್ದರೂ ನಮಗೆ ಗೊತ್ತಾಗ್ತಾ ಇಲ್ಲ ನೋಡಿ. ವೇದ ಶಿವ ಶಿವೋ ವೇದ ವೇದಾಧ್ಯಾಯೀ ಸದಾ ಶಿವ ತಸ್ಮಾ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್ ಅಥವಾ ವೇದಮೇವ ಸದಾ ಪಠೇತ್. 2 ಸಾಧುವೆ, 2 ಪಾಠಾಂತರಗಳು ಇದೆ. ವೇದ ಅಂದರೆ ಶಿವ, ಶಿವ ಅಂದರೆ ವೇದ. ಅದಕ್ಕೆ ನೋಡಿ, ರುದ್ರಾಧ್ಯಾಯ ಒಂದು ಪಠಣ ಮಾಡ್ತಾ ಇದ್ದರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅಂದರೆ, ಸೋಮವಾರ ಅದು ಕೂಡ ಧಾರಾಪಾತ್ರ ಇಟ್ಕೊಂಡು ಅದರಲ್ಲಿ ಆ ಶಿವಲಿಂಗದ ಮೇಲೆ ಬೀಳ್ತಾ ಇದ್ದರೆ ಕೊನೆ ಡ್ರಾಪ್ ಬೀಳೋಷ್ಟೊತ್ತಿಗೆ ರುದ್ರಾಧ್ಯಾಯ ಕಂಪ್ಲೀಟ್ ಆಗಬೇಕು. ಆ ಥರ ಸೆಟಪ್ ಮಾಡ್ಕೋಬೇಕು ಅದನ್ನು. ಸೊ ಆ ದೃಷ್ಟಿಯಿಂದ ಅದು ನಿಜವಾಗ್ಲೂ ಕೂಡ ತುಂಬ ತೃಪ್ತಿಯನ್ನು ಉಂಟು ಮಾಡತಕ್ಕಂತಹ ಒಂದು ಕೆಲಸ ಮನೆಯಲ್ಲಿ. ವೇದ ಅಂದರೆ ಶಿವ, ಶಿವ ಅಂದರೆ ವೇದ. ಆ ದೃಷ್ಟಿಯಿಂದನೇ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು ಯಾವುದಪ್ಪ ಪರಮೇಶ್ವರನಿಗೆ ಅಂದರೆ ರುದ್ರ ಪಠಣ. ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ದ್ರಾಪೆ ಅಂಧಸಸ್ಪತೆ ದರಿದ್ರನ್ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾ ಭೇರ್ಮಾ ರೋಮೋ ಯೇಷಾಂ ಕಿಂಚನ ಮಮತ್. ಆ ರೀತಿ ಹೋಗ್ತಾ ರುದ್ರಾಧ್ಯಾಯ ಎಂಬತಕ್ಕಂಥದ್ದು. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ಒಂದೊಂದು ಅಕ್ಷರ ವೇದವನ್ನು ಓದಿದರೆ ಒಂದೊಂದು ಪರಮೇಶ್ವರನ ನಾಮವನ್ನು ಜಪ ಮಾಡಿದಷ್ಟು ಪುಣ್ಯ ಅಂತ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ವೇದ ಈಸ್ ಈಕ್ವಲ್ ಟು ಶಿವ, ಶಿವ ಈಸ್ ಈಕ್ವಲ್ ಟು ವೇದ ಅಂತ. ಆ ದೃಷ್ಟಿಯಿಂದನೇ ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಗ ಪರಿಧೂಯತಾಂ ಭವಸುಖೇ ದೋಷೋ ನ ಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಶಂಕರಾಚಾರ್ಯರ ಸೋಪಾನ ಪಂಚಕ 1ನೇ ಶ್ಲೋಕ. ವೇದೋ ನಿತ್ಯಮಧೀಯತಾಂ, ಪ್ರತಿದಿನವೂ ವೇದಾಧ್ಯಯನವನ್ನು ಮಾಡು. ನಿನ್ನೆ ಮಾಡಿದ್ನೆಲ್ಲ ಇವತ್ತು ಯಾಕೆ ಮಾಡಬೇಕು ಅಂದರೆ, ನಿನ್ನೆ ಊಟ ಮಾಡಿದ್ಯೋ ಇಲ್ವೋ, ಇವತ್ತು ಮಾಡಬೇಡ. ಅದು ಮಾತ್ರ ಹೊತ್ತೊತ್ತಿಗೆ ಬೇಕಾಗತ್ತೆ. ವೇದ ಮಾತ್ರ ಯಾಕೆ ಹೇಳಬಾರ್ದು? ವೇದವನ್ನು ಕಲಿತು ಮರೆಯೋದು ವೇದವನ್ನೇ ಕಲಿದೇ ಇರೋದಕ್ಕಿಂತ ಹೆಚ್ಚು ಪಾಪ ಅಂತ. ಅದಕ್ಕೆ ನಮ್ಮಲ್ಲಿ ಕೆಲವರು ಕಲಿಯೋಕ್ಕೆ ಹೋಗಲ್ಲ. ಕಲಿಯೋದು ಯಾಕೆ, ಮರೆಯೋದು ಯಾಕೆ? ಕಲಿಯೋದೇ ಬೇಡ ನೋಡಿ. ಈ ತರಹ ನಾವು ವಿತಂಡವಾದ ಮಾಡೋದೇ ಹೊರತು ಸರಿಯಾಗಿ ಹೇಳೋಣ ಅನ್ನೋದು ಒಬ್ರಿಗಾದರೂ ಇಲ್ಲದೆ ಹೋದರೆ ಏನು ಮಾಡೋದು? ಒಂದು ಕಡೆ ವೇದದಲ್ಲಿ ಹೇಳ್ತಾರೆ, ಅರ್ಥಜ್ಞಾನ ಇಲ್ಲದೆ ಬರೀ ವೇದವನ್ನು ಹೇಳಿದರೆ ಶ್ರೀಗಂಧವನ್ನು ಬೆನ್ನ ಮೇಲೆ ಹೊತ್ಕೊಂಡಿರ್ತಕ್ಕಂಥ ಕತ್ತೆ ತರಹ ಅಂತ. ಅಂದ್ರೇನು, ಅರ್ಥವನ್ನೂ ಇಟ್ಕೊಂಡು ಓದಿಪ್ಪ ಅಂತ ಹೇಳೋಕೆ ಹೊರಟಿದೆಯಾ ಹೊರತು ವೇದವ ಓದಬೇಡಿ ಅಂತಲ್ಲ. ಸೊ ಆ ದೃಷ್ಟಿಯಿಂದ ನಾವು ನಮ್ಮ ಮನಸ್ಸಿಗೆ ಅನುಕೂಲವಾಗಿ ಅನುಕೂಲಿಸೆಂದು ತಿರುಚಿಬಿಡ್ತೀವಿ. ನೋಡಿ, ಅಲ್ಲೇ ಹೇಳಿದಾರ ಇಲ್ವೋ, ಅದರಿಂದ ನಾನು ಓದೋಕ್ಕೆ ಹೋಗೋದಿಲ್ಲ. ಈ ರೀತಿ ನೆಗೆಟಿವ್ ಆಗಿ ಆರ್ಗ್ಯೂ ಮಾಡಬಾರ್ದು ಯಾವಾಗಲೂ ಕೂಡ. ವೇದೋ ನಿತ್ಯ ಮದೀಯತಾಂ, ಪ್ರತಿನಿತ್ಯವೂ ವೇದಾಧ್ಯಯನವನ್ನು ಮಾಡು, ಪ್ರತಿನಿತ್ಯವೂ ಅಗ್ನಿ ಕಾರ್ಯವನ್ನು ಮಾಡು. ನೋಡಿ, ಕೈಯಲ್ಲಿ ಅಗ್ನಿ ಅನ್ನೋದು ಯಾವಾಗಲೂ ಕೂಡ ಜ್ವಲಿಸ್ತಾ ಇರುತ್ತೆ. ನಿಮಗೆ ನಡೆದಿರೋ ಘಟನೆ ಹೇಳ್ತೀನಿ. ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಒಬ್ಬರು ಪಂಡಿತರಿಗೆ ಮಹಾರಾಜರು ಜರಿ ಶಾಲು ಕೊಟ್ರಂತೆ. ಪಂಡಿತರು ಎಡಗೈಯಲ್ಲಿ ಇಸ್ಕೊಂಡ್ರಂತೆ. ಮಹಾರಾಜರು ಹೇಳಿದ್ರಂತೆ, ಸಾಮಾನ್ಯವಾಗಿ ಏನೇ ಕೊಟ್ಟರು ಬಲಗೈಯಲ್ಲಿ ಇಸ್ಕೊಳ್ಳೋದು ಪದ್ಧತಿ, ನೀವೆಲ್ಲ ಗೊತ್ತಿರ್ತಕ್ಕಂಥವ್ರು ಎಡಗೈಯಲ್ಲಿ ಇಸ್ಕೋತೀರಲ್ಲ ಅಂತ. ಆಗ ಅವ್ರು ಹೇಳಿದಂತೆ, ಮಹಾಪ್ರಭುಗಳ ಅಪ್ಪಣೆ ಆದರೆ ನಾನೇನೋ ತಗೋತೀನಿ ಬಲಗೈಯಲ್ಲಿ, ಪರಿಣಾಮ ಏನಾಗತ್ತೆ ಅನ್ನೋದು ನೀವು ಸ್ವಂತ ಕಣ್ಣಾರೆ ನೋಡ್ತೀರಾ ಅಂತ. ಯಾವಾಗ ಶಾಲು ಎಡಗೈಯಿಂದ ಬಲಗೈ ಟ್ರಾನ್ಸ್ಫರ್ ಆಯಿತೋ ಶಾಲು ಉರಿದು ಬಿದ್ದೋಯ್ತಂತ. ಅಗ್ನಿ ಕಾರ್ಯ ಮಾಡ್ತಾ ಇದ್ದ ಕೈಯದು. ಋಗ್ವೇದದ ಮೊದಲನೇ ಮಂತ್ರವೇ ಅಗ್ನಿ ಮಂತ್ರ.
ಅಗ್ನಿಮೀಳೆ ಪರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಪೂರ್ವೇ ವಿರುಷಿಭಿರೀಢ್ಯೋ ನೂತನೈರುತ ಸದೇವಾಂ ಯೇಹ ವಕ್ಷತಿ ಅಗ್ನಿನಾರಯಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ವೈರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಯದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರತುಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇ ವಿರಾಗಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯ ವಯಂ ನಮೋ ಭರಂತಯೇಮಸಿ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಸ್ವೇದಮೇ ಸನಪ್ಪಿತೇವ ಸೂನವೇಗ್ನೇ ಸೂಪಾಯನೋ ಭವ ಸಚಸ್ವಾನ ಸ್ವಸ್ತಯೇ. ಮೊದಲನೇ ಮಂತ್ರಪ್ಪ, ನಾನು ಪೂರ್ತಿ ಹೇಳ್ತಾ ಇಲ್ಲ. 10,552 ಮಂತ್ರಗಳು, 10 ಮಂಡಲಗಳು, 8 ಅಷ್ಟಕಗಳು, 64 ಗಂಟೆ ಪಠಣ. ಒಂದು ಸಲ ಋಗ್ವೇದ. ಈ ಪುಣ್ಯಾತ್ಮರು ನಾಗೇಶಪ್ಪ ಅವರು ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. CD ಕೂಡ ಅಲ್ಲಿ ಪ್ರಾಬಲಿ ಇದೆ ಅಂತ ಕಾಣುತ್ತೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸಲ ಪೂರ್ತಿ ಋಗ್ವೇದ ಹೇಳ್ಕೊಂಡ್ಬಿಟ್ರೆ ಮನಸ್ಸಿಗೆ ಎಂಥ ತೃಪ್ತಿ ಆಗುತ್ತೆ ಅಂದರೆ, ಯಾರಾದರೂ ಬೆಂಗಳೂರಿಂದ ಶಿಮ್ಲಾಗೆ ರೈಲಲ್ಲಿ ಪ್ರಯಾಣ ಮಾಡಿದ್ರೆ ಅಷ್ಟೇ ಹೊತ್ತಾಗೋದು. ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಓಲ್ಡ್ ಡೆಲ್ಲಿಯಿಂದ ಕಾಲ್ಕಾಯಿಂದ ಶಿಮ್ಲಾ. ಏನೋ 10 ಸಲ ಭಗವಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಸುಮ್ಮನೆ ಒಂದು ಸಲ ಹೇಳ್ಕೊಂಡು ಇಳ್ಕೊಂಡ್ಬಿಟ್ಟಿದ್ದೀನಿ. ಯಾರ ಹತ್ರನೂ ಮಾತಾಡಿದೆ. ಯಾರು ಮಾತಾಡಿಸದೆ ಹೋದರೆ ತುಂಬ ಸಂತೋಷವಾಗಿರುತ್ತೆ, ಮಾತಾಡಿಸಿದ್ರೆ ಡಿಸ್ಟ್ರಾಕ್ಷನ್ನು. ಹಾಗೆ ಇರಲಿ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸು ಅನುಷ್ಠೀಯತಾಂ. ವೇದಾಧ್ಯಯನ ಮಾಡಿದ್ರೆ ಕರ್ಮದಲ್ಲಿ ಅನುಷ್ಠಾನಕ್ಕೆ ತೆಗೆದುಕೊಂಬ, ಅದು ತುಂಬ ಮುಖ್ಯ. ಬೇರೆಯವ್ರಿಗೆ ಉಪದೇಶ ಮಾಡೋದ್ರಲ್ಲಿ ಪ್ರತಿಯೊಬ್ಬರೂ ನಿಸ್ಸೀಮರೇ. ಸ್ವಂತ ಆಚರಣೆಗೆ ತರೋವಾಗ ಋಷಿಮುನಿಗಳಿಗೂ ಕಷ್ಟ ಆಗುತ್ತೆ. ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾ, ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾ. ಅದಕ್ಕೆ ಮಾತಿರೋದು. ರಾಧಾಕೃಷ್ಣನ್ ಹೇಳೋ ಹಾಗೆ, ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್. ಹೂ ಈಸ್ ಗೋಯಿಂಗ್ ಟು ಪ್ರಾಕ್ಟೀಸ್? ಎವ್ರಿಬಡಿ ಈಸ್ ಅ ಪ್ರೀಚರ್. ಮೋಸ್ಟ್ ಆಫ್ ದ ಪ್ರೀಚರ್ಸ್ ಆರ್ ಚೀಟರ್ಸ್. ದಟ್ಸ್ ದಿ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಗ ಪರಿಧೂಯತಾಂ ಭವಸುಖೇ ದೋಷೋನು ಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜಗೃಹ ತೂರ್ಣಂ ವಿನಿರ್ಗಮ್ಯತಾಂ. ಆತ್ಮೇಚ್ಛೆಗೋಸ್ಕರ ವೇದವನ್ನು ಓದು. ಇದರಿಂದ ಸಿಗತ್ತೆ ಅಂತ ಇಟ್ಕೊಂಡು ಓದಬೇಡ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೋ ಅದೇ ಶ್ಲೋಕದ ತಾತ್ಪರ್ಯ ಅಲ್ಲೂ ಬರುತ್ತೆ. ಹೇಳ್ತಕ್ಕಂಥ ಸಂದರ್ಭ ಬೇರೆ ಇರ್ಬೋದು, ಆದರೆ ತತ್ವ ನೋಡಿ ಯಾವಾಗಲೂ ಕೂಡ ನಿತ್ಯ ಸತ್ಯವಾಗಿರ್ತಕ್ಕಂಥದ್ದು ಬೆಳಕಿಗೆ ಬಂದೇ ಬರುತ್ತೆ. ಸತ್ಯ ಒಂದೇ, ದೇವ ಒಬ್ಬ, ನಾಮ ಹಲವು ಅಂತ ಪರಮಹಂಸರು ಹೇಳಿರೋ ಹಾಗೆ, ನೀವು ಯಾವ ನಾಮದಿಂದ ಕರೆದ್ರೇನೋ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಸೊ ಕೊನೆಗೆ ಸಮುದ್ರ ಸೇರಿದ ಮೇಲೆ ಯಾವ್ದು ಗಂಗಾ, ಯಾವ್ದು ಯಮುನಾ, ಯಾವ್ದು ಸರಸ್ವತಿ, ನೀರೆಲ್ಲ ಒಂದೇ. ಯಾವುದು ನಾರಾಯಣ, ಯಾವುದು ಗೋವಿಂದ, ಯಾವುದು ಹರಿ. ಅದಕ್ಕೆ ನೋಡಿ ನಮ್ಮ ಮತತ್ರಯ ಆಚಾರ್ಯರು ಅವರವರ ಇಷ್ಟದೇವತೆಯನ್ನೇ ಸ್ತುತಿ ಮಾಡಿದ್ದಾರೆ. ಭಗವತ್ಪಾದ ಶಂಕರರಿಗೆ ಗೋವಿಂದ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷತೆ ಡುಕ್ರಿಂಕರಣೆ. ರಾಮಾನುಜಾಚಾರ್ಯರಿಗೆ ನಾರಾಯಣ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ. ನಾರಾಯಣ ಪರೋ ವ್ಯಕ್ತ ದಂಡಂ ಅವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕ ಸಪ್ತದ್ವೀಪಾಚ ಮೇದಿನಿ. ಮಧ್ವಾಚಾರ್ಯರಿಗೆ ಹರಿ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭಿನ್ನಾ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ ಮುಕ್ತಿ ನೈಜ ಸುಖಾನುಕಾರ್ಯರಮಲಾ ಭಕ್ತಿಶ್ಚ ತತ್ಸಾಧನಂ ಹ್ಯಕ್ಷಾದಿತ್ರಿತಯಂ ಪ್ರಮಾಣಮಖಿಲಂ ಆಮ್ನಾಯೈಕ ವೇದ್ಯೋ ಹರಿಹಿ. ಆಮ್ನಾಯ ಅಂದರೆ ಬೇರೆಯಲ್ಲ, ವೇದ ಅಂದರೆ ಬೇರೆಯಲ್ಲ. ಆಮ್ನಾಯಸ್ಯ ಕ್ರಿಯಾರ್ಥತ್ವಾತ್ ಅನರ್ಥಕ್ಕೆ ಮತದರ್ಥಾನಾಮ್ ಅಂತ ಮೀಮಾಂಸಾ ಸೂತ್ರ. ಅದಕ್ಕೆ ಬರ್ತೀನಿ ಆಮೇಲೆ. ನವರತ್ನಾವರ ಅದರ ಬಗ್ಗೆ ಏನು ಹೇಳ್ತಾರೆ ಅಂತ. ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ವೇದಾಂತಕೃತ್ ವೇದವಿದೈವ ಚಾಹಂ. ಭಗವದ್ಗೀತೆ ಎಲ್ಲ ವೇದಗಳಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದೇ ನನ್ನ ಸಾರಾನಪ್ಪ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ. ಯಾವ ಅರ್ಜುನ ಪ್ರಾರಂಭದಲ್ಲಿ ಏನು ಹೇಳ್ದ, ನನಗೆ ಸಂದೇಹ ಇದೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಕೈಯಿಂದ ಗಾಂಡೀವ ಬಿದ್ದೋಗ್ತಾ ಇದೆ, ನನ್ನ ಕಾಲು ನಡುಗ್ತಾ ಇದೆ, ನನಗೇನೂ ಮಾಡೋಕ್ಕಾಗ್ತಾ ಇಲ್ಲ. ಕೊನೆಗೆ ಅವನೇ ಹೇಳ್ತಾನೆ, ಸಂದೇಹಗಳೆಲ್ಲ ಹೋಯಿತು, ಈಗ ನಾನು ಶಾಂತನಾಗಿದ್ದೀನಿ ಅಂತ. ನೋಡಿ, ಯಾರು ಒದ್ದಾಡ್ತಾ ಇದ್ರು ಅವ್ರ ಬಾಯೆಲ್ಲ ಈಗ ಸರಿ ಹೋಯಿತು ಅಂತ ಹೇಳಿಸ್ತಕ್ಕಂಥ ಕೆಲಸ ಕೃಷ್ಣ ಪರಮಾತ್ಮ ಮಾಡ್ತಾನೆ. ಕೃಷ್ಣಸ್ತು ಭಗವಾನ್ ಸ್ವಯಂ. ಒನ್ ಮೇ ಬಿ ಎ ಮೆಸೆಂಜರ್ ಆಫ್ ಗಾಡ್, ಅನದರ್ ಮೇ ಬಿ ಸನ್ ಆಫ್ ಗಾಡ್, ಬಟ್ ಕೃಷ್ಣ ಈಸ್ ಗಾಡ್ ಹಿಮ್ಸೆಲ್ಫ್. ಪಂಡಿತ ರಾಜ NT ಶ್ರೀನಿವಾಸ ಅಯ್ಯಂಗಾರ್ 1976 ಇಸ್ವಿ
ಡಿಸೆಂಬರ್ 11ನೇ ತಾರೀಕು 11:30 12:30 ಕ್ಲಾಸಲ್ಲಿ ಚಾಮರಾಜೇಂದ್ರ ಸಮೃದ್ಧ ಪಾಠಶಾಲೆಯಲ್ಲಿ ಹೇಳಿದ ಮಾತು. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ, ವೇದಗಳಲ್ಲೆಲ್ಲ ನಾನೇ ತಿಳ್ಕೊಂಡಿರ್ತಕ್ಕಂಥವನು. ನೋಡಿ, ಋಗ್ವೇದಂ ಭಗವೋ ಅಧ್ಯೇಮಿ, ಯಜುರ್ವೇದಂ ಅಧ್ಯೇಯಂ, ಸಾಮವೇದಂ ಅಥರ್ವಣಂ, ಛಾಂದೋಗ್ಯೋಪನಿಷತ್ತಲ್ಲಿ ಬರ್ತಕ್ಕಂಥ ಮಾತು. ಎಲ್ಲ ವೇದಗಳ ಹೆಸರುಗಳು ಬರ್ತಾ ಇದೆ. ತ್ರಯೀ ವಿಗ್ರಹವತ್ಯೇವ ಸಮಂ ಅಧ್ಯಾತ್ಮ ವಿದ್ಯೆಯ. ಪಂಡಿತ ಕೌಶಿಕಿ ಅಂತ ಒಬ್ಬಳು ಭಾಳ ನಾಲೆಡ್ಜಬಲ್ ಪರ್ಸನ್ನು. ಆಕೆ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ಬರ್ತಾಳೆ. ಅವಳನ್ನು ಹರದತ್ತ ಮತ್ತು ಗಣದಾಸ ಇಬ್ಬರ ನಡುವೆ ಆಗ್ತಕ್ಕಂತಹ ನಾಟ್ಯಾಚಾರರ ಕಲಹವನ್ನು ನಿರ್ಣಯ ಮಾಡೋದಕ್ಕೆ ಪಂಡಿತ ಕೌಶಿಕಿಯನ್ನು ಕರ್ಕೊಂಬರ್ತಾನೆ. ಅವಳು ಹೇಗಿದ್ರು ಅಂದರೆ ಕಾಳಿದಾಸ ವರ್ಣನೆ ಮಾಡ್ತಾನೆ, ತ್ರಯೀ ವಿಗ್ರಹವತ್ಯೇವ ಸಮಂ ಅಧ್ಯಾತ್ಮ ವಿದ್ಯೆಯ. 3 ವೇದಗಳೇ ಮೂರ್ತಿವೆತ್ತಂತೆ ಅವಳು ಕಾಣಿಸ್ತಾ ಇದ್ಲು. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ, ನಮ್ಮಲ್ಲಿ ನಿಜವಾಗಿರ್ತಕ್ಕಂಥ ವಿದ್ಯಾ ಯಾವುದು? ಅಧ್ಯಾತ್ಮ ವಿದ್ಯೆಯೇ ವಿದ್ಯೆ. ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ಮುಕ್ತಿಯನ್ನು ಉಂಟು ಮಾಡುತ್ತೋ ಅದು ವಿದ್ಯೆಯೇ ಹೊರತು ಮಿಕ್ಕಿದ ಯಾವುದೂ ಕೂಡ ವಿದ್ಯೆಯನ್ನು ನಾವು ಇಟ್ಕೊಂಡೇ ಇಲ್ಲ. ಆ ದೃಷ್ಟಿಯಿಂದನೇ ಈ ವೇದ ಎಂಬತಕ್ಕಂಥದ್ರ ಬಗ್ಗೆ ಪೂರ್ವಭಾವಿಯಾಗಿ ಎಷ್ಟು ತಿಳ್ಕೊಂಡ ಬಳಿಕ ಋಗ್ವೇದದಲ್ಲಿ ಪರಿಸರ ಪ್ರಜ್ಞೆ, ಶೇಷಾನವರತ್ನ ಅವರ ಅನುಪ್ರಬಂಧ ಅವರು ಕರೀತಕ್ಕಂಥದ್ದು. ಈ ಒಂದು ಮಾತ್ರ ನಿಮ್ಮ ಹತ್ರ ನಾನು ಋಗ್ವೇದದ ಪಾಯಿಂಟ್ ಆಫ್ ವ್ಯೂನಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಋಗ್ವೇದದಲ್ಲಿ ಔಷಧೀಯ ರಹಸ್ಯಗಳು ಅಂತ ಇನ್ನೊಂದಿದೆ. ಅದೆರಡೂ ಕೂಡ ಇಂದಿನ ಕಾಲಕ್ಕೆ ತುಂಬ ಬೇಕಾಗಿರ್ತಕ್ಕಂಥದ್ದು. ಆಧುನಿಕ ಸಮಾಜವನ್ನು ಮನಸ್ಸಲ್ಲಿ ಇಟ್ಕೊಂಡು ನವರತ್ನ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಇಲ್ಲಿ ನೋಡಿ, ಋಕ್ ಸಂಹಿತೆಯಲ್ಲಿ ನಿರೂಪಿತವಾಗಿರ್ತಕ್ಕಂಥ ದೈವತ್ವದ ಬಗೆಗೆ, ಪರಬ್ರಹ್ಮ ಮೀಮಾಂಸೆ ಬಗ್ಗೆ ಅಧ್ಯಯನಶೀಲ ವಿಮರ್ಶಕರಲ್ಲಿ ಪರಸ್ಪರ ವಿಭಿನ್ನವಾದ ಅಭಿಪ್ರಾಯಗಳು ಇರಬಹುದು, ಇದೆ. ಅದರಲ್ಲಿ ಚರ್ಚಿತವಾಗಿರ್ತಕ್ಕಂತಹ ದಾರ್ಶನಿಕ ಪರಿಪ್ರಶ್ನೆಗಳ ಬಗ್ಗೆ ನಿಲುವುಗಳು ಇರುವುದು ಸಾಧ್ಯ. ಋಕ್ ಸಂಹಿತೆ ಕಿಂಚಿತ್ತೂ ಸಂಶಯಕ್ಕೊಡಗಾಡದೆ ಅತ್ಯಂತ ಪ್ರಶಾಂತವೂ ಪ್ರಗಲ್ಭವೂ ಆದ ಮಾದರಿಯಲ್ಲಿ ಸಾದರಪಡಿಸುವ ಪರಿಸರದಲ್ಲಿ ದೈವಿಕತೆಯ ಅನುಭೂತಿಯ ಬಗ್ಗೆ ಎಂದೆಂದೂ ವ್ಯಾಹತವಾದ ನಿರ್ಣಯಗಳು ಬರಲಾರವು. ಆ ದೃಷ್ಟಿಯಿಂದ ಮನುಷ್ಯನ ಭಾವನೆಗಳಿಗೆ ಮುಖ್ಯವಾಗಿ ಋಗ್ವೇದೀಯ ಋಷಿಗಳು ಸಮಗ್ರ ಸಮಾಜ ಸುತ್ತಲಿನ ಪರಿಸರದ ಆಮ್ಲಾನ ಸೌಂದರ್ಯವನ್ನು ಎಂದೆಂದೂ ನಾಶ ಮಾಡಲು ಅನುವು ಮಾಡಿಕೊಡಲಿಲ್ಲ. ಈಗ ನಾವು ದೊಡ್ಡದಾಗಿ ಮಾತಾಡ್ತೀವಲ್ಲ, ಕನ್ಸರ್ವೇಷನ್ ಆಫ್ ಎನ್ವೈರ್ಮೆಂಟ್, ಪ್ರೊಟೆಕ್ಷನ್ ಆಫ್ ಎನ್ವೈರ್ಮೆಂಟ್, ಅದಕ್ಕೆಲ್ಲ ಕೂಡ ಋಗ್ವೇದದಲ್ಲೇ ಎಷ್ಟು ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಮಂತ್ರಗಳಿದೆ ಅಂತ ತೋರಿಸ್ತಾ ಹೋಗ್ತಾರೆ. ನೋಡಿ, ಮನುಷ್ಯನ ಬದುಕು ನಿಸರ್ಗದ ಸುರಮ್ಯ ಪಾದಗಳಲ್ಲೇ ಆಶ್ರಯಿಸಿಕೊಂಡಿದೆ ಎಂಬ ಸತ್ಯವನ್ನು ಸಮಾಧರಿಸಿ ಜಗತ್ತಿನ ಇನ್ಯಾವ ಸಂಸ್ಕೃತಿಯಲ್ಲೂ ಪರಿಪಾಲಿಸಿಲ್ಲ. ಮನುಷ್ಯನ ಬದುಕು ಸಹಜವಾದ ನೈಸರ್ಗಿಕ ಸ್ಪಂದನೆಗಳಿಗೆ ಹತ್ತಿರವಾದಷ್ಟು ಕೂಡ ಕಸುವಿನಿಂದ ಕೂಡಿಕೊಳ್ಳುತ್ತದೆ. ಋಗ್ವೇದಿಕ ಋಷಿಗಳು ದೈಹಿಕ ಕಾಮವನ್ನು, ಇಂದ್ರಿಯಗಳ ಕಾಮನಾನಾಮ ಸನ್ನಿಕರ್ಷವನ್ನು ಹುಚ್ಚು ಸಂತೋಷದಿಂದ ಪ್ರಶಂಸಿಸುತ್ತಾರೆ ಎಂದರೆ ಕಾಮವನ್ನು ದೇವತೆ ಎಂದೇ ಭಾವಿಸಿದ್ದಾರೆ. ನೋಡಿ, ಯದ್ಭಾವಂ ತದ್ಭವತಿ. ನಮ್ಮಲ್ಲಿ ನಾವು ಏನು ಭಾವನೆ ಇಟ್ಕೊಂಡಿದ್ದೀವೋ ನಮಗೆ ಆ ರೀತಿಯಾಗಿ ಸ್ಫುರಿಸತ್ತೆ. ಒಂದೇ ಒಂದು ಗುಲಾಬಿ ಇದೆ ಅಂತ ಇಟ್ಕೊಳ್ಳಿ, ಒಬ್ಬರೇನು ಹೇಳ್ತಾರೆ, ಆ ಗುಲಾಬಿ ಬಣ್ಣ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತಾರೆ. ಎರಡನೇವರು ಬಣ್ಣ ಒಂದು ಕಡೆ ಇರಲಿ ಪಕ್ಕಕ್ಕೆ, ಅದರ ಸುವಾಸನೆ ನೋಡ್ರಿ ಅಂತ ಹೇಳ್ತಾರೆ. ಮೂರನೇವ್ರು ಏನು ಹೇಳ್ತಾರೆ, ಮುಳ್ಳುಗಿಡ ಅದು, ನಾನು ಕಾಲಿಗೆ ಚುಚ್ಕೊಂಡು ರಕ್ತ ಬರ್ತಾ ಇರೋದು ಗೊತ್ತಾಗಿಲ್ವಾ ಅಂತಾರೆ. 3 ಜನನೂ ಒಂದೇ ಗುಲಾಬಿ ನೋಡೇ ಹೇಳ್ತಕ್ಕಂಥದ್ದು. ಆದರೆ ಅವರವ್ರು ನೋಡ್ತಕ್ಕಂಥ ದೃಷ್ಟಿಕೋನ ನೋಡಿ ಯಾವ ರೀತಿಯಾಗಿ ಆಗತ್ತೆ ಅನ್ನೋ ದೃಷ್ಟಿಯಿಂದ ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಕುದುರೆಗಳು ಕೆನೆಯುವ ಈ ಒಂದು ಪ್ಯಾರ ದಯವಿಟ್ಟು ಕೂಲಂಕಷವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಾನು ನಿನ್ನೆ ಹೇಳಿದೆ, ಬಾಣನ ಶೈಲಿ ನವರತ್ನ ಅವರದು ಅಂತ. ನವರತ್ನ ಅವರ ಪದಗಳನ್ನು ಹುಡುಕೊಂಡು ಹೋಗಲಿಲ್ಲ, ಪದಗಳೇ ಅವರನ್ನು ಹುಡುಕೊಂಬರ್ತಾ ಇತ್ತು ಅಂತ ನಿನ್ನೆ ಒಂದು ಮಾತು ನಿಮ್ಮ ಹತ್ರ ಭಿನ್ನವಿಸ್ಕೊಂಡಿದ್ದೆ. ಅದಕ್ಕೆ ಸಾಕ್ಷೀಭೂತವಾಗಿ ಈ ಪ್ಯಾರ ನೋಡಿ, ಒಂದೇ ವಾಕ್ಯ ಈ ಪ್ಯಾರ ಪೂರ್ತಿ ಬಾಣನ ಕಾದಂಬರಿ ಶೈಲಿನಲ್ಲಿ ಬಂದಿರತಕ್ಕಂಥದ್ದು. ಆ ಪದಗಳ ಜೋಡಣೆ ನೋಡಿ ದಯವಿಟ್ಟು. ಕುದುರೆಗಳು ಕೆನೆಯುವ, ಆಕಳುಗಳು ತುಂಬಿದ ಕೆಚ್ಚಲುಗಳಿಂದ ಸುರಿಯುವ ಅಮೃತ ದುಗ್ಧದ ಸೋನೆಗಳನ್ನು ಸವಿದು ಅಂಬಾ ಎಂದು ಅಲ್ಪರಿಯುತ್ತ ಸಾಗುವ, ಭೀಮ ದೇಹದ ಎತ್ತುಗಳು ಡುರುಕಿ ಹಾಕುತ್ತ ತುಂಬಿದ ನದಿಗಳೆಡೆಗೆ ರಾಜಗಂಭೀರವಾಗಿ ಸಾಗುವ, ಎಲ್ಲೆಲ್ಲೋ ತೊನೆಯುವ ಫಲಪುಷ್ಪಗಳಿಂದ ಭಾರವಾದ ಗಿಡಮರಗಳ ತುಂಬೆಲ್ಲ ನಿರಂತರ ಕಾಕಲಿಸುವ ಕೋಗಿಲುಗಳ ಕೂಗಾಟಗಳನ್ನು ನೋಡುವ,
ಪರುಟಿಸುವಂತಹ ಪಾರಿವಾಳಗಳು, ಮುದ್ದಾಗಿ ಮಾತನಾಡುವ ಗಿಳಿಗಳು, ರಾಜಾರೋಷವಾಗಿ ಮೈಥುನಿಸುವ ಕಾಂಚಾಣಗಳು, ಹಿಗ್ಗಿನಿಂದ ನುಗ್ಗುವ ಕಬ್ಬಕ್ಕಿಯ ಹಿಂಡುಗಳು, ದೂರದಲ್ಲಿ ಫಳಕ್ಕನೆ ಮಿಂಚಿ ಮಾಯವಾಗುವ ಜಿಂಕೆ ಬಿಂಡುಗಳು, ಕಿಲಕಿಲನೆ ಕಲೆಯುವ ಮೊಲದ ಕೂಟಗಳು, ದೃಷ್ಟಿ ಹರಿದತ್ತ ಹರಿಯುವ ತಿಳಿನೀರಿನ ಹಳ್ಳತಿಟ್ಟುಗಳು, ಹಂಸಗಳಿಂದ ತಾವರೆಗಳಿಂದ ತುಂಬಿ ಶೋಭಿಸುವ ಸರೋವರಗಳು, ಮೂಗಿಗೆ ಆಪ್ಯಾಯಮಾನವಾದ ಮಕರಂದವನ್ನು ಮೂಸಿಸಿ ಮೆಲ್ಲಗೆ ತೀಡುವ ಮಂದ ಗಾಳಿ, ಕೆಳಗೆಲ್ಲ ಹಸಿರು ಹುಲ್ಲಿನ ಹೊದಿಕೆ, ಎಡಬಲದಲ್ಲಿ ಹಸಿರಿನಿಂದ ನಸುನಗುವ ಇಕ್ಕೆಲದಲ್ಲಿರ್ತಕ್ಕಂಥ ಫಲವತ್ತಾದ ಹೊಲಗದ್ದೆಗಳು, ಇವುಗಳ ಮಧ್ಯೆ ಮಿಂಚುವ ಪುಟ್ಟ ಪುಟ್ಟ ಗುಂಪುಗಳಲ್ಲಿ ಒತ್ತಾಗಿ ಕಟ್ಟಿದ ಸುಂದರ ಪರ್ಣಕುಟೀರಗಳು, ಒಳಗಡೆಯಿಂದ ಕೇಳಿ ಬರುತ್ತಿರುವ ಇಂಚರದ ಅದ್ಭುತ ಮೆಲ್ಲುಲಿಗಳು, ಮಂತ್ರದ ಗುಂಜನಗಳು, ಸುಪುಷ್ಪ ಶರೀರದ ಪುರುಷರು, ಸುಂದರ ನಾರಿಯರು, ಪ್ರಮುಗ್ಧ ಕಾಂತಿಯ ಮಕ್ಕಳುಗಳು, ಅವುಗಳು ಹುಚ್ಚು ಆನಂದದಲ್ಲಿ ಆಡುವ ಆಟಗಳು ಒಂದೇ ಎರಡೇ. ಎಷ್ಟು ತುಂಬಿದ ಬದುಕು ಅವರದು, ಎಂಥ ಅದ್ಭುತ ಅಮರ ಬದುಕು ಅವರದು. ಒಂದು ಸೆಂಟೆನ್ಸು, ಒಂದೊಂದು ಪ್ಯಾರಾ, ಒಂದೊಂದು ಸೆಂಟೆನ್ಸು. ಎಂಥ ಶಬ್ದ ಭಂಡಾರ ಇರಬೇಕು, ಎಂಥ ವಿದ್ವತ್ ಇರಬೇಕು, ಎಷ್ಟು ಗ್ರಂಥಗಳ ಉಪಸ್ಥಿತಿ ಇರಬೇಕು, ಸಮಯಕ್ಕೆ ಸರಿಯಾಗಿ ಹೊಂದ್ಕೊಳ್ತಕ್ಕಂಥ ಶಬ್ದ, ರೈಟ್ ವರ್ಡ್ ಇನ್ ದ ರೈಟ್ ಕಾಂಟೆಕ್ಸ್ಟ್. 14ನೇ ಶತಮಾನದಲ್ಲಿ ಪ್ರೀ ರ್ಯಾಫಲೈಟಿಕ್ ಇಂಗ್ಲೀಷ್ ಪೊಯೆಟ್ರಿ ಅಂತ ಬರೆದರು. ಅವರು ಇಂಗ್ಲೀಷ್ ಪ್ರೊಫೆಸರ್, ಅದಕ್ಕೋಸ್ಕರ ಆ ಮಾತನ್ನು ಹೇಳ್ತೀನಿ. ಡಾಂಟೆ ಗ್ಯಾಬ್ರಿಯಲ್ ರಾಸೆಟಿ, ಕ್ರಿಸ್ಟಿನಾ ರಾಸೆಟಿ ಒಂದು ಮಾತನ್ನು ಹೇಳ್ತಾರೆ, ರೈಟ್ ವರ್ಡ್ಸ್ ಇನ್ ರೈಟ್ ಕಾಂಟೆಕ್ಸ್ಟ್ ಮೇಕ್ಸ್ ರೈಟ್ ಸೆನ್ಸ್ ಅಂತ. ಅದಕ್ಕೆ ಜ್ವಲಂತ ನಿದರ್ಶನ ನವರತ್ನ ಅವರ ಒಂದೊಂದು ವಾಕ್ಯಗಳು. ನಾನು ಎಲ್ಲ ಓದೋಕ್ಕಾಗ್ತಾ ಇಲ್ಲ, ಕ್ಷಮಿಸಿ. ಒಂದೋ ಎರಡನ್ನೋ ಮಾದರಿಯಾಗಿ ಮಾತ್ರ ನಿಮ್ಮ ಮುಂದೆ ಇಟ್ಟು ಮುಂದಕ್ಕೆ ಹೋಗ್ತಕ್ಕಂಥ ಕೆಲಸ ಮಾತ್ರ ಮಾಡೋಕ್ಕೆ ನನಗೆ ಸಾಧ್ಯ. ಕಾಮಿನಿ ಕಾಂಚನಗಳ ಕುಟಿಲ ದಾಹದಲ್ಲಿ ಬೆಂದು ಬಸವೆಳೆದು ಬೆಳಲಿ ಬೆಂಡಾಗಿ ಬರಿಯ ಅವನತಿಯ ಹಾದಿಯನ್ನು ಹಿಡಿದ ಇಂದಿನ ದರಿದ್ರವಾದ ಬರಡು ಜೀವನ ಕ್ರಮಕ್ಕೂ, ಅನ್ನಕ್ಕಾಗಿ ಸುಲಿಗೆ ಮಾಡುವ ಸುಳ್ಳ ಕಳ್ಳರ ಇಂದಿನ ಕುಹಕ ಕೂಟಗಳಿಗೂ, ಎಲ್ಲೆಲ್ಲೂ ಕೈ ಇಕ್ಕಿದತ್ತ ದೊರೆದ ತೀರದ ಸುಖದ ಆ ಸರಸ ಸನ್ನಿವೇಶಕ್ಕೂ ಸ್ವಲ್ಪ ಹೋಲಿಸಿ ನೋಡಿ. ಇಂದಿನ ಗಗನಚುಂಬಿ ಸೌಧಗಳಲ್ಲಿ, ಅಂದಿನ ಪರ್ಣ ಕುಟೀರಗಳಲ್ಲಿ ದೊರೆಯುವ ಸಂತೋಷ ನಮಗೆ ಸಿಕ್ಕೀತೆ? ಎಂಥ ಪ್ರಾಕ್ಟಿಕಲ್. ಪರ್ಣಕುಟೀರ್ ಸಿಗ್ತಕ್ಕಂಥ ಶಾಂತಿ ಸಂತೋಷ ನಿಮ್ಮ ಅಪಾರ್ಟ್ಮೆಂಟ್ ಬಿಲ್ಡಿಂಗಲ್ಲಿ ಸಿಗತ್ತಾ? ಅದು 14 ಅಂತಸ್ತು ಇರ್ತಕ್ಕಂಥದ್ದು. ಏನು ಅಂದರೆ 14 ಲೋಕಗಳಷ್ಟೇ. ಯಾವುದಪ್ಪ ನಿಂದು? ಮೇಲ್ಗಡೆ ನಿಂದಲ್ಲ, ಕೆಳಗಡೆ ನಿಂದಲ್ಲ, ಅಕ್ಕ ನಿಂದಲ್ಲ, ಪಕ್ಕ ನಿಂದಲ್ಲ, ಪುಕ್ಕನೇ ಗ್ಯಾರಂಟಿ ಕೊನೆಗೆ. ಯಾವ್ದು ನಿಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗಲ್ಲಿ? ಮೇಲೆ ಹೊಡಿತೀಯಾ, ಅವನು ಬರ್ತಾನೆ, ನನ್ನ ರೂಫ್ ಯಾಕೆ ಹಾಳು ಮಾಡ್ತಾ ಇದೆಯಾ ಅಂತ. ಕೆಳಗಡೆ ಹೊಡಿತೀಯಾ, ನನ್ನ ಸೀಲಿಂಗ್ ಯಾಕೆ ಹಾಳು ಮಾಡ್ತಾನೆ, ಕೆಳಗಡೆ ಅವನು ಬರ್ತಾನೆ. ಯಾವ್ದು ನಿಂದು? ಅಷ್ಟೇ ನಶ್ವರ ಈ ಜೀವನ. ಹಕ್ಕಿಗಳು ಹೇಗೆ ಸಂಜೆ ಹೋಗಿ ಆಯಾ ಗೂಡುಗಳಲ್ಲಿ ಸೇರ್ಕೊಳ್ಳುತ್ತೋ ಆ ರೀತಿ ನಾವು ಹೋಗಿ ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಸೇರ್ಕೋತೀವಿ ಅಷ್ಟೇ. ನಾನು ಖಂಡಿಸ್ತಾ ಇದ್ದೀನಿ, ದಯವಿಟ್ಟು ಭಾವಿಸ್ಕೋಬೇಡಿ. ವಾಸ್ತವ ಸ್ಥಿತಿ ಇದು. ದಿಸ್ ಇಸ್ ರಿಯಾಲಿಟಿ. ಯು ಕ್ಯಾನ್ ನಾಟ್ ಅನ್ಫೋಲ್ಡ್ ದ ರಿಯಾಲಿಟೀಸ್ ವಿತೌಟ್ ನೋಯಿಂಗ್ ರಿಯಾಲಿಟಿ. ಆ ದೃಷ್ಟಿಯಿಂದ ಈ ಮಾತು ನೋಡಿ. ಇಂದಿನ ರೋಗ ರುಜಿನ ಜರ್ಜರಿತ ದುರ್ಬಲ ದೇಹಿಗಳು ಕೈಗೊಂಡ ಕೃತಕ ಸುಖದ ಸಾಧನೆಗಳಿಂದ ಅಂದಿನ ವಿಮಲ ಹರ್ಷದ ಅನುಭವ ಉಂಟಾದೀತೆ? ಕೃತಕನೇ. ಯಾವತ್ತೂ ಕೃತಕ ನೈಜ ಆಗೋಕ್ಕೆ ಸಾಧ್ಯ ಇಲ್ಲ. ನೈಜಾನೇ ಕೃತಕನೇ. ನೀವು ಎಷ್ಟೇ ಹೊಸ ಹಲ್ಲು ಕಟ್ಟಿಸ್ಕೊಂಡ್ರೂ ಕೂಡ ಅದು ಕಟ್ಟಿಸ್ಕೊಂಡಿರೋ ಹಲ್ಲೇ ಹೊರತು ಅದು ಮೂಲ ಹಲ್ಲಲ್ಲಪ್ಪ. ಆ ದೃಷ್ಟಿಯಿಂದ ಕೃತಕನೇ, ನೈಜಾನೇ. ಅದನ್ನು ನಾವು ಎಂತಹ ಒಂದು ಭ್ರಮೆಯಲ್ಲಿದ್ದೀವಿ ಅಂದರೆ ಕೃತಕವನ್ನೇ ನಿಜ ಅಂತ ಭ್ರಮಿಸ್ಕೊಂಡು ಒದ್ದಾಡ್ತೀವಿ. ಅದು ಅನಿತ್ಯವನ್ನೇ ನಿತ್ಯ ಅಂತ ಇಟ್ಕೊಂಡಿರೋದ್ರಿಂದನೇ ನಾವು ಈ ರೀತಿ ಒದ್ದಾಟ ಜೀವನದಲ್ಲಿ ಆಗ್ತಾ ಇರೋದು. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ. ಮುಂದೆ ಕೋಟ್ ಮಾಡ್ತಾರೆ ಅದನ್ನು, ನಾನು ಈಗಲೇ ಹೇಳ್ತಾ ಇದ್ದೀನಿ. ಯಾರು ನಿತ್ಯ ವಸ್ತುಗಳನ್ನು ಮರೆತು ಅನಿತ್ಯ ವಸ್ತುವಿನ ಹಿಂದೆ ಓಡೋಗ್ತಾರೋ, ಹೆಂಗಿದ್ರೂ ಅನಿತ್ಯ ಸಿಗಲಿಲ್ಲ, ನಿತ್ಯ ವಸ್ತು ಕಡೆ ಗಮನ ಕೊಡಲಿಲ್ಲ, ಅದು ಸಿಗಲಿಲ್ಲ, ಇದಕ್ಕಿದಂ ಪೋಚಿ ಅದಕ್ಕದಂ ಪೋಚಿ ಅಂತ ಎರಡು ಹೊಟ್ಟಾಗುತ್ತೆ. ಮಿಲ್ಟನ್ ಹೇಳ್ತಾನೆ ಆರಿಯೋಪ್ಯಾಜಿಟಿಕನಲ್ಲಿ, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಹ್ಯಾಸ್ ಐ ಸರ್ವ್ಡ್ ಮೈ ಕಿಂಗ್ ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟೆ. ಅದಕ್ಕೆ ಕೊನೆ ಕಾಲಕ್ಕೆ ನಾನು 2 ಕಣ್ಣು ಕುರುಡಾಗ್ಬಿಟ್ಟು ಆ ಹೆಣ್ಣುಮಕ್ಕಳಿಗೆ ಗೋಳ ಇಕ್ಕೊಂಡು ನಾನು ಪೋಯಿಟ್ರಿ ಡಿಕ್ಟೇಟ್ ಮಾಡ್ತಕ್ಕಂಥ ದುಸ್ಥಿತಿ ಬಂತು ಅಂತ. ಆಮೇಲೆ ಕೊರಗ್ತಾನೆ. ಆಮೇಲೆ ಕೊರಗೇನು ಪ್ರಯೋಜನ? ಆಚೆ ದಿನ ಪಾಚೆ ಗಯೇ ಜಬ ಚಿಡಿಯಾ ಚುಗ್ಗಯಿ ಖೇತ್ ತಬ್ ಪಚಿತಾಯೇ ಕ್ಯಾ ಹೋವತ್ತ ಹೈ. ಕಬೀರ್ ಹೇಳೋ ಹಾಗೆ, ಆಚೆ ದಿನ ಪಾಚೆ ಗಯೇ, ಒಳ್ಳೆ ದಿನಗಳೆಲ್ಲ ಬಂದು ಹೊರಟೋಯ್ತು. ಜಬ ಚಿಡಿಯಾ ಚುಗ್ಗಯಿ ಖೇತ್, ಯಾವಾಗ ಪಕ್ಷಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊಲದಿಂದ ಹೊರಟೋಯ್ತೋ, ತಬ ಪಚಿತಾಯೇ ಕ್ಯಾ ಹೋವತ್ತ ಹೈ. ಆಗ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ? ನಾನು ಮಾಲಿ ನೇಮಕ ಮಾಡಬೇಕಾಗಿತ್ತು, ನಾನೇ ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕಾಯಿತು, ಬೇಲಿ ಹಾಕಬೇಕಾಯಿತು.
ಈಗ ಅಂದ್ಕೊಂಡೇನು ಪ್ರಯೋಜನ? ಗತನ್ನ ಶೋಚಯೇತ್ ಪ್ರಾಜ್ಞಃ ಭವಿಷ್ಯನ್ನೈವ ಚಿಂತಯೇತ್ ವರ್ತಮಾನೇನ ಕಾಲೇನ ಕೃತಕೃತ್ಯೋ ಸದಾಭವ. ಡೋಂಟ್ ಬ್ರೂಡ್ ಓವರ್ ದ ಪಾಸ್ಟ್, ಡೋಂಟ್ ವರಿ ಅಬೌಟ್ ದ ಫ್ಯೂಚರ್, ಡೂ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಇನ್ ದ ಪ್ರೆಸೆಂಟ್ ಸರ್ಕಮ್ಸ್ಟೆನ್ಸಸ್. ಆ ದೃಷ್ಟಿಯಿಂದ ಮುಖ್ಯವಾಗಿ ಅದು ಜೀವನದಲ್ಲಿ ನಾವು ಕಲಿಸ್ತಕ್ಕಂಥ ನೋಡಿ, ಅಂದಿನ ವಿಮಲ ಹರ್ಷದ ಅನುಭವ ಉಂಟಾದೀತೆ. ವಿಮಲ, ವಿಶೇಷವಾಗಿ ಮಲರಾಹಿತ್ಯ ಇರತಕ್ಕಂಥದ್ದು ವಿಮಲ. ಪ್ರಿಸ್ಟಿನ್ ಪ್ಯೂರ್ ಅಂತ ಹೇಳ್ತಾರೆ ನೋಡಿ, ಆ ತರಹ ಕ್ರಿಸ್ಟಲ್ ಕ್ಲಿಯರ್, ಪ್ರಿಸ್ಟಿನ್ ಪ್ಯೂರ್, ದಟ್ ವಿಚ್ ಈಸ್ ಅನ್ಸರೆಪ್ಟಿಷಿಯಸ್, ಅನ್ಕರಪ್ಟಬಲ್, ಇನ್ಕಾರಿಜಬಲ್, ದಟ್ ವಿಚ್ ಈಸ್ ಆಸ್ ಇಟ್ ಈಸ್. ಅದು ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು. ಇಂದಿನ ನಿರಾಶೆಯ ಕಾರ್ಮೋಡಗಳಲ್ಲಿ ತನ್ನನ್ನೇ ತಾನು ಶಪಿಸಿಕೊಳ್ಳುತ್ತಾ ಅಭಿಶಪ್ತನಾಗಿ ಬದುಕುತ್ತಿರುವ ಭಾಗ್ಯಹೀನ ಪುರುಷನಿಗೆ ಅಂದಿನ ಜನರ ಪೌರುಷದ ಕಲ್ಪನೆಯಾದರೂ ಬರಲು ಸಾಧ್ಯವೇ? ಈಗ ನಮ್ಮನ್ನು ನಾವು ಬೈಕೊಳ್ಳೋದ್ರಲ್ಲೇ ನಮ್ಮ ಕಾಲ ಕಳೆದು ಬಿಡ್ತೀವಿ. ಅದಕ್ಕೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು, ನೆಗೆಟಿವ್ ಥಿಂಕಿಂಗ್ ಇರಬಾರ್ದು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಋಗ್ವೇದ ಸಂದೇಶ. 100 ವರ್ಷ ಚೆನ್ನಾಗಿ ಬದುಕೋ ಹಾಗಾಗಲಿ. ಪಶ್ಯೇ ಮಶರದ ಶತಂ, ಜೀವೇ ಮಶರದ ಶತಂ, ನಂದ ಮಶರದ ಶತಂ, ಮೋದ ಮಶರದ ಶತಂ, ಪ್ರಭ್ರಭ ಮಶರದ ಶತಂ, ಅಜೀಯ ಮಶರದ ಶತಂ. 100 ವರ್ಷ ಚೆನ್ನಾಗಿ ಬದುಕೋ ಹಾಗಾಗಲಿ. ಕೆಲವು 40ಕ್ಕೇನೆ ಭಗವಂತ ಯಾಕಪ್ಪ ದಯ ಬರಲಿಲ್ಲ, ಯಾವಾಗಪ್ಪ ನಮ್ಮನ್ನು ಕರ್ಕೊಳ್ಳೋದು, ಆ ರೀತಿ ಯಾಕೆ ನಿರಾಶೆಯಾಗಿ ಮಾತಾಡಬೇಕು? 100 ವರ್ಷ ಬದುಕ್ತೀನಿ, ಚೆನ್ನಾಗಿ ಬದುಕ್ತೀನಿ. ಮೂರ್ತರಾಯರೇ ನನಗೆ ಕಣ್ಣು ಮುಂದೆ ಬರೋದು. 100ನೇ ಹುಟ್ಟುಹಬ್ಬ ದಿವಸ ನಿಮ್ಮ ಜೀವನದ ಮುಂದಿನ ಆಸೆ ಏನು ಅಂತ ಯಾರೋ ಕೇಳಿದ್ರು. 100 ಏನ್ರಿ, 200 ವರ್ಷ ಬದುಕ್ತೇನೆ ಹೋಗ್ರಿ ಅಂದರು. ಆ ಸ್ಪಿರಿಟ್ ಇರಬೇಕು 100ನೇ ವರ್ಷದಲ್ಲಿ. ಆಮೇಲೆ 103ಕ್ಕೆ ಹೋಗ್ಬಿಟ್ರು, ಅದು ಬೇರೆ ವಿಷಯ. ಆದರೆ ಆ 100ನೇ ವಯಸ್ಸಲ್ಲಿದ್ದಂಥ ಉತ್ಸಾಹ ನೋಡಿ, ಯಾವಾಗಲೂ ಕೂಡ ಉತ್ಸಾಹನೇ ಮನುಷ್ಯನ ಯಾವಾಗಲೂ ಕೂಡ ಮುನ್ನಡೆಸೋದಕ್ಕೆ ಕಾರಣ ಆಗೋದು. ಉತ್ಸಾಹ ಹೋಗ್ಬಿಟ್ರೆ ಮನುಷ್ಯನಿಗೆ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದನೇ ಸೋತ್ಸಾಹಾನಾಂ ನಾಸ್ತಿ ಅಸಾಧ್ಯಂ ನರಾಣಾಂ, ಸುಭಾಷಿತಕಾರ ಹೇಳೋದು. ಉತ್ಸಾಹ ಇರೋವರೆಗೆ ಅಸಾಧ್ಯವಾದದ್ದು ಯಾವುದೂ ಅಲ್ಲ. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಅದನ್ನು ಮುಖ್ಯವಾಗಿ ನಾವು ಇಟ್ಕೋಬೇಕಾಗಿರ್ತಕ್ಕಂಥದ್ದು. ತಲೆಯ ಮೇಲೆ ಕೈ ಹೊತ್ತು ಮುಂದೇನು ಎಂದು ತಿಳಿಯದೆ ದಿಗ್ಭ್ರಾಂತನಾಗಿ ಕಣ್ಕಂಡು ಬಿಡುತ್ತಾ ಜೀವಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಬದುಕು ಬಣ್ಣ ಕಳೆದುಕೊಂಡ ಬಡವಾಗಿದೆ. ಹಾಗಿರುವಾಗ ನಮಗಿರ್ತಕ್ಕಂತಹ ಒಂದೇ ಒಂದು ಮುಖ್ಯವಾಗಿರ್ತಕ್ಕಂಥ ಭಾವನೆ ಅಂದರೆ ಪರಿಸರ. ನೋಡಿ, ಪರಿಸರಕ್ಕೆ ಯಾವ ರೀತಿ ತರ್ತಾರೆ ಕನೆಕ್ಟಿಂಗ್ ಲಿಂಕ್ ಅನ್ನೋದಕ್ಕೆ. ಗಿಡವನ್ನು ದೇವರೆಂದು ಪೂಜಿಸಿ ಸಂತಸ ಪಡುವ ತುಳಸಿನ ನಾವು ದೇವರು ಅಂತಲೇ ಭಾವಿಸೋದು. ತುಳಸಿ ಹಬ್ಬ ಅಂತ ನಾವು ಮಾಡ್ತೀವೋ ಇಲ್ವೋ? ಯಾತಕ್ಕೆ ಮಾಡಬೇಕಾಗಿಲ್ಲದೆ ಹೋದರೆ ಉತ್ಥಾನ ದ್ವಾದಶಿ ದಿವಸ ಯಾತಕ್ಕೆ ಮಾಡ್ತೀವಿ ನಾವು? ಉತ್ಥಾನ ದ್ವಾದಶಿ ದಿವಸ ಕಾಳಿದಾಸನ ಹುಟ್ಟುಹಬ್ಬ ಅಂತ ಉಜ್ಜಯಿನಿನಲ್ಲಿ ಕಾಳಿದಾಸ ಅಕಾಡೆಮಿ ಅವರು ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಸೊ ಆವಾಗ ಒಂದು ಸಪ್ತಾಹ ಕಾರ್ಯಕ್ರಮ ಇಟ್ಕೋತಾರೆ ಉಜ್ಜಯಿನಿನಲ್ಲಿ. ಕಾಳಿದಾಸನ 3 ನಾಟಕಗಳು, ಅವನ 2 ಖಂಡಕಾವ್ಯಗಳು, 2 ಮಹಾಕಾವ್ಯಗಳು ಅಷ್ಟನ್ನೂ ಕೂಡ ಒಟ್ಟಿಗೆ ಮಾಡಿಸಿ ಅದರ ಮೇಲೆ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ಮಾಡಿಸ್ತಾರೆ. 85ರಿಂದ 88 ತನಕ ನಾನು ಗಣೇಶ್ 3 ವರ್ಷ ಒಟ್ಟಿಗೆ ಹೋಗ್ತಾ ಇದ್ವಿ ಆ ಉಜ್ಜಯಿನಿಗೆ. ಇರಲಿ, ಗಿಡವನ್ನು ದೇವರೆಂದು ಪೂಜಿಸಿ ಸಂತಸ ಪಡುವ, ಆಕಾಶದಲ್ಲಿ ಅಲೆದಾಡುವ ಜಲಭರಿತ ಜಲದಗಳನ್ನು ಕಂಡು ನಮಿಸುವ, ಪರ್ವತಗಳನ್ನು, ಅಡವಿಗಳನ್ನು, ಬಣ್ಣ ಬಣ್ಣದ ಸುಂದರವಾದ ವನಚರಗಳನ್ನು, ಕಲ್ಲು ಬಂಡೆಗಳನ್ನು, ಗಾಳಿಯನ್ನು, ಸೂರ್ಯನನ್ನು ಪ್ರಾಣದಾಯಿನಿ ಶಕ್ತಿಗಳೆಂದು ಅಭಿನಯಿಸ್ತಕ್ಕಂತಹ. ನೋಡಿ, ಗಾಳಿ ಇಲ್ಲದೆ ಹೋದರೆ ಜೀವನನೇ ಇಲ್ವಲ್ಲ, ಎಷ್ಟು ಒದ್ದಾಟ ಆಗಿಬಿಡುತ್ತೆ ನೋಡಿ. ಅದಕ್ಕೆ ಮುಖ್ಯವಾಗಿ ಬ್ರೀದಿಂಗ್ ಪ್ರಾಬ್ಲಮ್ ಬರ್ತಕ್ಕಂಥದ್ದೇ ಆಕ್ಸಿಜನ್ ಲೆಸ್ ಆದಾಗ. ನಾವು ಎಷ್ಟೇ ಆಕ್ಸಿಜನ್ ಸಿಲಿಂಡರ್ ಆಫ್ಟರ್ ಸಿಲಿಂಡರ್ ಕೊಟ್ಟರೂ ಕೂಡ ಯಾರಿಗೆಷ್ಟು ಆಯಸ್ಸಿರುತ್ತೋ ಅಷ್ಟೇ. ನೀನು ಕೃತಕವಾಗಿ ಎಷ್ಟು ಕಾಲ ಇಡೋಕ್ಕೆ ಸಾಧ್ಯ? ಸೊ ನಿನ್ನ ತೃಪ್ತಿಗೋಸ್ಕರ ನೀನು ಇಡ್ಬೋದು 2-3 ದಿವಸ ಆಸ್ಪತ್ರೆಯಲ್ಲಿ, ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚು ಏನು ಮಾಡೋಕ್ಕಾಗತ್ತೆ? ನಾವು ಗಾಳಿಯನ್ನು ನಾವು ದೇವರು ಅಂತ ಇಟ್ಕೊಂಡಿದ್ದೀವಿ. ಯಾಕೆ? 5 ರೀತಿ ಗಾಳಿ: ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. 5 ಇದ್ರೇ ದೇಹ. ಯಾವುದು ಒಂದು ಕೈ ಕೊಟ್ಟರೂ ಕೂಡ ಶಿವ ಶವ ಆಗತ್ತೆ, ಅಷ್ಟೇ ವ್ಯತ್ಯಾಸ ಇರೋದು. ಶ ಎಷ್ಟು ಅರ್ಥ ವ್ಯತ್ಯಾಸ ಆಗತ್ತೆ ನೋಡಿ. ಪ್ರಾಗ್ಗಮನವಾನ್ ಪ್ರಾಣ, ಅರ್ವಾಗಮನವಾನ್ ಅಪಾನ, ಸರ್ವತ್ರ ಗಮನವಾನ್ ಸಮಾನ. ಮೇಲ್ಮುಖವಾಗಿ ಹೊಡ್ತಕ್ಕಂಥದ್ದು ಪ್ರಾಣ. ಅದಕ್ಕೇ ಮಹಾತ್ಮರಿಗೆ ಯಾವಾಗಲೂ ಕೂಡ ಊರ್ಧ್ವಮುಖವಾಗಿ ಬ್ರಹ್ಮರಂಧ್ರ ಹೊಡ್ಕೊಂಡು ಮೇಲಕ್ಕೆ ಹೋಗುತ್ತೆ ಪ್ರಾಣ ಅಂತ ಹೇಳೋದು. ಕೆಳಮುಖವಾಗಿ ಹೋಗ್ತಕ್ಕಂಥದ್ದು ಕೆಟ್ಟದ್ದು ಅಪಾನವಾಯು. ದೇಹದಲ್ಲೆಲ್ಲ ಸಂಚಾರ ಮಾಡ್ತಕ್ಕಂಥದ್ದು ಸಮಾನವಾಯು. ಕಾಳಸರ್ಪದಂತೆ ಬುಸುಗುಡುವ ಇಂದಿನ ವಿಷ ಹೃದಯಗಳ ಕೂಟವೆಲ್ಲಿ ಮನುಷ್ಯ ಈ ರೀತಿ ಆಗ್ತಾ ಇರತಕ್ಕಂಥದ್ದು ಮುಂದೆ ಇರತಕ್ಕಂತಹ ಪ್ರಕೃತಿಯನ್ನು ನಾಶ ಮಾಡುವುದರಿಂದ.
ಯಾ ಸೂರ್ಯೋ ರಶ್ಮಿಭಿರಾತತಾನ ಯಾಭ್ಯ ಇಂದ್ರೋ ಆರಾತ್ ಗಾತಮೂರ್ವಿಂ ತೇ ಸಿಂಧವೋ ಬರಿಬೋಧಾತನಾನೋ ಯೂಯಂ ಪಾತ ಸ್ವಸ್ತಿ ಬಿಸ್ಸದಾನಃ. ಋಗ್ವೇದ 7:47-4 ಕೋಟ್ ಮಾಡ್ತಾರೆ. ಸೂರ್ಯನನ್ನು ಯಾವ ರೀತಿ ನಾವು ಆರಾಧನೆ ಮಾಡೋದರಿಂದ ನಮಗೆ ಪ್ರಕೃತಿನಲ್ಲಿ ಒಳ್ಳೆಯದಾಗತ್ತೆ ಅನ್ನೋ ದೃಷ್ಟಿಯಿಂದ, ಅದಕ್ಕೆ ಆದಿತ್ಯ ಹೃದಯ ಅಂತ ರಾಮಾಯಣದಲ್ಲಿ ಇರ್ತಕ್ಕಂಥದ್ದು. ಇನ್ನೇನು ರಥಸಪ್ತಮಿ ಬರ್ತಾ ಇದೆ, ರಥಸಪ್ತಮಿ ದಿವಸ ಆದಿತ್ಯ ಹೃದಯ ಪಾರಾಯಣ ಮಾಡಿದ್ರೆ ಅತ್ಯಂತ ಪುಣ್ಯಕರ ಅಂತ. ಆ ದೃಷ್ಟಿಯಿಂದ ಸೂರ್ಯ ಯಾವತ್ತೂ ಕೂಡ ಭಾನುವಾರ ಸೂರ್ಯನಿಗಿರ್ತಕ್ಕಂಥದ್ದು. ಸೂರ್ಯ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥದ್ದೇ ಭಾನುವಾರ. ಈ ದೃಷ್ಟಿಯಿಂದನೇ ಸೂರ್ಯದೇವನ ರಶ್ಮಿಗಳು ಹಾದಿ ತೋರಿಸುತ್ತಾ ಮುನ್ನಡೆಯುತ್ತವೆಯೋ, ಇಂದ್ರನ ವಜ್ರಾಯುಧವಾದ ಕೋಲ್ಮಿಂಚು ಮೋಡಗಳನ್ನು ನಿರ್ಭೇದಿಸಿದಾಗ ಮುಸಲಧಾರವಾದ ಜಲಧಾರೆಗಳಿಂದ ಯಾವ ಪಾತ್ರಗಳು ತುಂಬಿ ಹರಿಯುತ್ತವೆಯೋ ಅಂಥ ನದೀ ದೇವತೆಗಳೇ ನಮಗೆ ಶ್ರೇಷ್ಠವಾದ ಗಂಧನ ಕನಕಾದಿಗಳನ್ನು ಅನ್ನವನ್ನು ಉಂಟು ಮಾಡಿ, ಯಾ ಆಪೋ ದಿವ್ಯ ಉತ ವಾ ಸ್ರವಂತಿ ಖನಿತ್ರಿಮ ಉತ ವಾ ಯಾ ಸ್ವಯಂಜಾ ಸಮುದ್ರಾರ್ಥ ಯಾ ಶುಚಯ ಪಾವಕಾ ತಾ ಆಪೋ ದೇವೀರಿಹ ಮಾಮವಂತು. ನೋಡಿ, ಕೊನೆಯ ಸಾಲು ಪಲ್ಲವಿ ಥರ ರಿಪೀಟ್ ಆಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಋಗ್ವೇದಿಕ್ ಪೊಯೆಟ್ರಿ, ವಿಷನ್ ಆಫ್ ದಿ ವೇದಿಕ್ ಪೊಯೆಟ್ಸ್ ಅಂತ ಜೆ ಗೋಂಡಾ ಅಂತ ಒಬ್ಬ ವಿದ್ವಾಂಸ, ಯುಟ್ರಿಚ್ ಯೂನಿವರ್ಸಿಟಿ ಅಂತಿದೆ ನೆದರ್ಲ್ಯಾಂಡ್ಸಲ್ಲಿ. ಅವನು 97 ವರ್ಷ ಬದುಕಿದ್ದು, 3 ವರ್ಷದ ಕೆಳಗೆ ತೀರ್ಕೊಂಡ. ಇವತ್ತಿದ್ದರೆ ಅವನಿಗೆ 100 ವರ್ಷ ಆಗೋದು. ಅವನು ವಿಷನ್ ಆಫ್ ದಿ ವೇದಿಕ್ ಪೊಯೆಟ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅದರಲ್ಲಿ ಇದೇ ಮಂತ್ರನೇ ಕೋಟ್ ಮಾಡ್ತಾನೆ ಅವನು. ಒಂದು ಮಾತಿದೆ ಹೈಸ್ಕೂಲ್ ಸೈನ್ಸ್ ಎಕ್ಸ್ಪೆರಿಮೆಂಟು, ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ. ನಮ್ಮ ತಂದೆ ಮಾತು ಹೇಳೋದಾದರೆ ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್ ಅಂತ. ಸೊ ಯಾತಕ್ಕೆ ಅಂದರೆ ಆ ಯುಟ್ರಿಚ್ ಯೂನಿವರ್ಸಿಟಿ ವಿದ್ವಾಂಸ ಏನು ಕೋಟ್ ಮಾಡಿದ್ನೋ ವಿಷನ್ ಆಫ್ ದಿ ವೇದಿಕ್ ಪೊಯೆಟ್ಸಲ್ಲಿ ಅದೇ ಮಂತ್ರನೇ ನವರತ್ನ ಅವರು ಕೋಟ್ ಮಾಡಿರೋದಪ್ಪ. ಒಂದು ಸಮಾನ ಸ್ಕಂದರಾಗಿರ್ತಕ್ಕಂಥವರಿಗೆ ಆ ಲೆವೆಲ್ಲೇ ಬೇರೆ. ನಮ್ಮ ಲೆವೆಲಿಂದ ಅವ್ರನ್ನ ಅಳಿಯೋಕ್ಕಾಗಲ್ಲ, ಅಳಿಬಾರ್ದು. ಯಾಕೆಂದರೆ ನಾವು ಅಪಚಾರ ಮಾಡ್ದಂಗೆ ಆಗುತ್ತೆ. ನನಗೆ ನಿನ್ನೆಯಿಂದ ಮನಸ್ಸಲ್ಲಿ ಕಾಡ್ತಾ ಇರೋದು ಅದೇ, ನಾನು ಎಲ್ಲೆಲ್ಲಿ ಏನೇನು ಅಪಚಾರ ಮಾಡ್ತಾ ಇದ್ದೀನೋ ನವರತ್ನ ಅವರ ಹೆಸರು ಹೇಳ್ಕೊಂಡು ಅಂತ ನನಗೆ ಅದೇ ಕಾಡ್ತಾ ಇದೆ. ಯಾಕೆಂದರೆ ಜಸ್ಟಿಸ್ ಮಾಡೋಕ್ಕಾಗದೆ ಹೋದರೂ ಕೂಡ ಅಪಚಾರ ಮಾತ್ರ ಮಾಡಬಾರ್ದು. ಅದೊಂದು ಮಾತ್ರ ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ಅದಕ್ಕೆ ಅವರ ಹಿಂದೂ ಧರ್ಮದ ವಿರಾಟ್ ಸ್ವರೂಪವನ್ನು ಕೂಡ ನಾಗೇಶಪ್ಪ ಅವರು ಅತ್ಯಂತ ವಿಶ್ವಾಸವಾಗಿ ಅದು ಅರ್ಧ ಆಗಿದೆ, ನೀವು ಪೂರ್ತಿ ಮಾಡಿ ಅಂತ ಹೇಳಿದರು. ನಾನು ಅವ್ರಿಗೊಂದೇ ಮಾತು ಹೇಳಿದೆ, ಅವ್ರ ಮನಸ್ಥಿತಿ ಹತ್ತಕ್ಕೆ ನನ್ನ ಕೈಯಲ್ಲಿ ಆಗಲ್ಲಪ್ಪ, ನಾನು ಮಾಡಲ್ಲ. ಬೇಕಾದ್ರೆ 2 ಪುಟ ಬೇಕಾದ್ರೆ ನಾನು ಇಂಟ್ರೊಡಕ್ಷನ್ ಬರ್ಕೊಡ್ತೀನಿ, ಅಷ್ಟು ಮಾತ್ರ ನಾನು ಮಾಡಬಲ್ಲೆ ಅಂತ ಹೇಳಿದೆ ನಾನು. ಯಾಕೆ ಅಂತ ಹೇಳಿದರೆ ಆ ಮಟ್ಟದಲ್ಲಿ ಇರ್ತಕ್ಕಂಥ ವಿದ್ವತ್ ನಮಗಿಲ್ಲ, ಅದನ್ನು ಒಪ್ಕೋಬೇಕು ಪ್ರಾಮಾಣಿಕವಾಗಿ. ಆಕಾಶದಿಂದ ಅವತೀರ್ಣಗೊಂಡು ಕೆಳಗೆ ಸುರಿಯತಕ್ಕಂಥ ಜಲವೇ, ನದಿಗಳಿಂದ ಹೊಮ್ಮೆ ಹರಿಯುವ ನೀರೇ, ಭೂಮಿಯಲ್ಲಿ ತೋಡಿ ತೆಗೆದಾಗ ಪುಟಿಯುವ ಅಂತರ್ಜಲದ ಸೆಲೆಯೇ, ಸ್ವಯಂ ಉದ್ಭವಿಸುವ ಊಟೆಗಳೇ, ಸಮುದ್ರಾಭಿಮುಖವಾಗಿ ಸದಾ ಪಯಣಿಸುತ್ತಿರುವ ಜಲದ ಧಾರೆಗಳೇ, ದಿವ್ಯ ತೀರ್ಥಗಳಾಗಿ ನಮ್ಮನ್ನು ಹಸನುಗೊಳಿಸಿ ಹರಿಸಿರಿ. ಆ ಕನ್ನಡ ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ವಾಕ್ಯ ಒಂದೊಂದು ಪ್ಯಾರ ಆಗುತ್ತೆ. ಆ ಮಂತ್ರದಲ್ಲಿರ್ತಕ್ಕಂಥ ಸಾರವನ್ನು ಯಥಾವತ್ತಾಗಿ ಕನ್ನಡದಲ್ಲಿ ಕೊಡ್ತಕ್ಕಂಥದ್ದು ಭಾಳ ಕಷ್ಟ. ಒರಿಜಿನಲ್ಲೇ ಟ್ರಾನ್ಸ್ಲೇಷನ್ ಎಷ್ಟೇ ಆದರೂ ಕೂಡ ಭಾಷಾಂತರವನ್ನು ಮೂಲದ ಮಟ್ಟಿಗೆ ತೆಗೆದುಕೊಂಡು ಹೋಗೋದು ಭಾಳ ಕಷ್ಟ. ನನಗೆ ಒಂದು ಮುಖ್ಯವಾಗಿ ಅಲ್ಲಿ ಅನಿಸಿರೋದೇನು ಅಂದರೆ, ಮೂಲಕ್ಕೆ ಸಮನಾಗಿರ್ತಕ್ಕಂಥ ಭಾಷಾಂತರ ನವರತ್ನ ಅವರು ಕೊಟ್ಟಿದ್ದಾರೆ. ಇದು ಅತ್ಯದ್ಭುತವಾಗಿರ್ತಕ್ಕಂಥ ಸಾಧನೆ. 2 ಭಾಷೆಗಳ ಮೇಲೆ ಸರಿಸಮಾನವಾಗಿರ್ತಕ್ಕಂಥ ಹಿಡ್ತಾ ಇರೋರು ಮಾತ್ರ ಈ ಕೆಲಸ ಮಾಡೋಕ್ಕೆ ಸಾಧ್ಯ. ಒಂದು ಭಾಷೆಯಲ್ಲಿ ಹಿಡ್ತಾ ಇರತಕ್ಕಂಥವ್ರು ಈ ರೀತಿ ಮಾಡೋಕ್ಕಾಗಲ್ಲ. ಸಮೃದ್ಧ ಜ್ಞಾನ ಎಷ್ಟಿರಬೇಕೋ ಕನ್ನಡ ಜ್ಞಾನವೂ ಅಷ್ಟೇ ಇರಬೇಕು. ಯಥಾವತ್ತಾಗಿ ಅಪಚಾರ ಇಲ್ಲದೆ ಮೂಲಕ್ಕೆ ಅನುಗುಣವಾಗಿ ಭಾಷಾಂತರವನ್ನು ವರ್ಣನೆ ಮಾಡಬೇಕು ಅಂತ ಹೋಗ್ತಾ ಇದ್ದರೆ. ಹಾಗೆಯೇ ಪರಿಸರ ಎಂದರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿಗಳು ಎಂಬ ಪಾಂಚಭೌತಿಕ ವಿಷಯಗಳ ಸುಸಂಗತವಾದ ಒಪ್ಪಂದ. ಪೃಥಿವೀ ಶಾಂತಿರಗ್ನಿಶಾಂತಿ ಔಷಧ ಯಶಾಂತಿ ವನಸ್ಪತ ಯಶಾಂತಿ. ಆ ಶಾಂತಿ ಮಂತ್ರ ಕೋಟ್ ಮಾಡ್ತಾರೆ. ಪೃಥ್ವಿ ಶಾಂತವಾಗಿರಬೇಕು ಅಂತ ಯಾಕೆ ಹೇಳ್ತೀರಾ? ಭೂಮಿಯಲ್ಲಿ ಅನಾಹುತಗಳು ಆಗದೇ ಇರಲಿ ಅನ್ನೋದ್ರಿಂದ ಪೃಥ್ವಿ ಶಾಂತಿ. ಅಗ್ನಿಶಾಂತಿ ಅಂತ ಯಾಕೆ ಹೇಳ್ತೀರಾ? ವಾಲ್ಕೆನೋಸು ಆ ಥರದ್ದು ಎರಪ್ಟ್ ಆಗದೇ ಇರಲಿ, ಅಗ್ನಿಯಿಂದ ಆಗ್ತಕ್ಕಂತಹ ಅನಾಹುತಗಳು ಆಗದೇ ಇರಲಿ. ಆಪಶಾಂತಿ, ನೀರು ಯಾಕೆ ಶಾಂತವಾಗಿರಬೇಕು ಅಂತ ಹೇಳ್ತೀರಾ? ಪ್ರವಾಹ ಬಂದು ಹಳ್ಳಿಗಳು ಊರುಗಳು ಕೊಚ್ಕೊಂಡು ಹೋಗದೇ ಇರಲಿ. ವಾಯುಶಾಂತಿ ಅಂತ ಯಾಕೆ ಹೇಳ್ತೀರಾ? ಬಿರುಗಾಳಿ ಬೀಸದೇ ಇರಲಿ, ಎಲ್ಲರೂ ಕೂಡ ಚೆನ್ನಾಗಿರಲಿ ಅನ್ನೋ ದೃಷ್ಟಿಯಿಂದ ನೋಡಿ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂತಹ ಒಂದು ಮಟ್ಟ ಇದೆ ನೋಡಿ. ಆ ಮಟ್ಟ ಋಗ್ವೇದದ ಪರಿಸರ ಪ್ರಜ್ಞೆಯನ್ನು ತೋರಿಸ್ಕೊಡುತ್ತೆ. ಇನ್ನೊಬ್ಬರು ವಿದ್ವಾಂಸರು ಇದೇ ವಿಷಯವನ್ನು ಕೋಟ್ ಮಾಡಿರೋರು ಅಂದರೆ ಪೋತುಕೂಚಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ. 4 MA 3 PhD 2 D.Litt 1 M.Litt
14 ಭಾಷೆ ಬರ್ತಾ ಇತ್ತು ಆ ಪುಣ್ಯಾತ್ಮರಿಗೆ. ಸೊ ಇವತ್ತಿದ್ದಿದ್ರೆ ಅವರಿಗೆ 98 ಆಗೋದು. 4 ವರ್ಷದ ಕೆಳಗೆ ಗುಂಟೂರು ಹತ್ತಿರ ಒಂದು ಹಳ್ಳಿಯಲ್ಲಿ ತೀರಿಕೊಂಡ್ರು. ನಮ್ಮ ತಂದೆಯವರಿಗೆ ಇಂಗ್ಲೀಷ್ PhDಗೆ ಅವ್ರು ಎಕ್ಸಾಮಿನರ್ ಆಗಿದ್ದವರು. ಮಿಕ್ಕ ಎಕ್ಸಾಮಿನರ್ಸ್ ಎಲ್ಲ ಹೇಳೋರು, ನೀವು ಬಚ್ಚ ಕುಚೋರ ನೀಕೇಮೆ ಅರ್ಥಮಾಯలేదు ಅಂತ. ತೆಲುಗು PhD, ಸಂಸ್ಕೃತ PhD, ಜರ್ಮನ್ PhD, ಸ್ಪ್ಯಾನಿಷ್ ಮಿಸ್ಟಿಕ್ಸ್ PhD, 4 PhDಗಳು ಅವ್ರಿಗಿದ್ದಿದ್ದು. ಋಗ್ವೇದ ಮೇಲೆ ಡೀಲಿಟ್ಟು, ಇನ್ನೊಂದು ವೇಮನ ತೆಲುಗು ಪೊಯಿಟ್ರಿ ಮೇಲೆ ಡೀಲಿಟ್ಟು, ಉದ್ದಾಮವಾಗಿರ್ತಕ್ಕಂಥ ಪಂಡಿತರು. ಸೊ ಅಂಥವ್ರ ಹತ್ರ ಬಯಸ್ಕೊಳ್ಳೋದೇ ಒಂದು ಆಶೀರ್ವಾದ. ನಾನು ಬಯಸ್ಕೊಂಡಿದ್ದೀನಿ ಅವ್ರ ಹತ್ರ. ಯಾರ್ಯಾರು ಬೈತಾರೋ ಎಲ್ಲರ ಹತ್ರನೂ ಬಯಸ್ಕೊಂಡಿದ್ದೀನಿ. ಈಗಲೂ ತಿಂಗಳಿಗೆ ಒಬ್ಬರ ಹತ್ರ ಹೋಗಿ ಬಯಸ್ಕೊಂಡು ಬರ್ತೀನಿ. ಬೈತಾರೆ, 16 ಗಂಟೆ ಓದಬೇಕು, ದಿನಕ್ಕೆ 8 ಗಂಟೆ ಓದ್ತೀನಿ ಅಂತೀಯಲ್ಲೋ, ಮುಕ್ಕಾಲು ಆಯುಸ್ ಮುಗಿದೋಯ್ತು, ಯಾವಾಗಲೂ ನೀನು ಓದೋದು? ನನ್ನ ಮನೆ ಎದುರುಗಡೆ ಒಂದು ಪಾರ್ಕ್ ಇದೆ, ತಮಾಷೆ ಮಾಡ್ತಾರೆ, ಯು ಹ್ಯಾವ್ ಎ ಸ್ಪಾರ್ಕ್ ಐ ಸೇ, ಬಟ್ ಅನ್ನೆಸ್ಲಿ ಯು ಸಿ ದ ಪಾರ್ಕ್. ಸ್ಪಾರ್ಕ್ ಶುಡ್ ಬಿಕಮ್ ಫ್ಲೇಮ್, ಯು ಡೋಂಟ್ ಅಲೋ ದಟ್. ಬೈತಾರೆ, ಏನು ಮಾಡೋದು, ಆಗ್ತಾ ಇಲ್ಲ. ಏನೋ ಫೆಬ್ರವರಿಯಿಂದ ಮುಂದಕ್ಕಾದರೂ ಸ್ವಲ್ಪ ಜಾಸ್ತಿ ಓದೋಕ್ಕಾಗತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇರಲಿ. ಜಲ ಪೃಥ್ವಿಗಳು ಎಂಬ ಪಾಂಚಭೌತಿಕ ವಿಷಯಗಳ ಸುಸಂಗತವಾದಂತಹ ಒಪ್ಪಂದ ನೋಡಿ. 5 ಸೇರಿದಾಗಲೇ 5 ತತ್ವಗಳ ಮಧ್ಯೆ ಸಮತೋಲನ ಇರುತ್ತದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ನಿರಂತರ ಓಡಾಡುತ್ತಿರುವ ಶಿಲಾ ತೈಲ ವಾಹನಗಳಿಂದ ಹೊಮ್ಮುತ್ತಿರುವ ಪ್ರದೂಷಿತ ವಿಷ ಮಾಲಿನ್ಯದ ಪ್ರತಿಯೊಂದು ಮುಖ್ಯ ಕಾರಣ. ಹೀಗೆ ಪರಿಸರದ ಶುದ್ಧತೆಯು ಇಂದು ಭಂಗಗೊಂಡಿರುವುದರಿಂದಲೇ ನೂರಾರು ರೋಗಗಳ ತವರು ಮನೆ ಎಲ್ಲ ಮನೆಗಳು ಆಗಿದೆ. ಒಂದಲ್ಲ ಎರಡಲ್ಲ, ಪ್ರತಿಯೊಂದು ಮನೆಯಲ್ಲೂ ಏನೋ ಒಂದು ರೋಗ, ಯಾರೋ ಒಬ್ಬರು ಏನೋ ಒಂದರಿಂದ ನರಳ್ತಾ ಇರ್ತಾರೆ. ಯಾರಾದರೂ ಹೇಳಿಬಿಡಿ ನಮ್ಮಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಸುಳ್ಳದು. ಆ ರೀತಿಯಾಗಿ ಯಾರಾದರೂ ಹೇಳಿದರೆ, ಇಲ್ಲ ಹಿರಿಯರಿಗೇನೋ ಆಗಿರುತ್ತೆ, ಇಲ್ಲ ಕಿರಿಯರಿಗೇನೋ ಆಗಿರುತ್ತೆ, ಇಲ್ಲ ಹೇಳೋನಿಗೆ ಆಗಿರುತ್ತೆ. ಅವನು ಮರೆ ಮಾಚ್ಕೊಂಡು ನನಗೇನೂ ಇಲ್ಲ ಅಂತ ಹೊರಗಡೆ ತೋರಿಸ್ತಾ ಇರ್ತಾನೆ, ಒಳಗಡೆ ಒದ್ದಾಡ್ತಾ ಇರ್ತಾನೆ. ಹೀಲ್ ಬಿ ಸಿಂಪ್ಲಿ ಒದ್ದಾಡಿಂಗ್ ಅಷ್ಟೇ. ಸೊ ಅದು ಪ್ರಯೋಜನ ಆಗೋದಿಲ್ಲ. ಯು ಮೇ ಪುಟ್ ಆನ್ ಎ ಬ್ರೇವ್ ಫ್ರಂಟ್, ಯು ಮೇ ಶೋ ಬ್ರೆವೆಡೋ, ಬಟ್ ಇಂಟರ್ನಲಿ ಯು ನೋ ವಾಟ್ ಯು ಆರ್. ಸೊ ಆ ದೃಷ್ಟಿಯಿಂದ ನಿಮಗೆ ನೀವು ಯಾವತ್ತೂ ವಂಚನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಹೊರಗಿನ ಪ್ರಪಂಚಕ್ಕೆ ನೀವು ವಂಚನೆ ಮಾಡ್ಬೋದು, ಆದರೆ ನಿಮಗೆ ಅಂತಃಸಾಕ್ಷಿ ಅನ್ನೋದೊಂದು ಇರುತ್ತೆ ನೋಡಿ. ಈ ಭೂಮಿ ಒಂದು ಮಾತು ಮಾತ್ರ ನಿಜ. ಪರಿಸರದ ಪ್ರಭಾವ ಮನುಷ್ಯನ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಮೂಡುತ್ತದೆ. ಮನಸ್ಸಿಗೆ ಶಾಂತಿ ಇರದ, ದೇಹಕ್ಕೆ ಸ್ವಾಸ್ಥ್ಯ ಇರದ, ಹೃದಯಕ್ಕೆ ಪ್ರಸನ್ನತೆ ಇರದ, ಭವಿಷ್ಯತ್ತಿನ ಬಗೆಗೆ ನಂಬಿಕೆ ಇರದ, ಯಾವಾಗಲೂ ಸಾವಿನ ಭೀತಿಯಲ್ಲೇ ಬದುಕುವ, ಮಲಿನ ಬದುಕಿನ ಮಧ್ಯೆ ವಿಕಾರಗೊಂಡು ನಿಟ್ಟುಸಿರನ್ನು ಬಿಡತಕ್ಕಂಥ ಹತಾಶ ಜೀವಿಗಳಿಂದ, ಉದಾಸ ವ್ಯಕ್ತಿಗಳಿಂದ ಎಂತಹ ಬದುಕಂತಾವೇ ನಾವು ನೀಡಿಸಲು ಸಾಧ್ಯ? ಒಂದೊಂದು ಪದ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ. ಇನ್ನೊಂದು ಸಲ ಓದ್ತೀನಿ. ಮನಸ್ಸಿಗೆ ಶಾಂತಿ ಇರದ, ಏನಪ್ಪ ಪ್ರಯೋಜನ? ಮನುಷ್ಯನಿಗೆ ಬೇಕಾರದೇ ಶಾಂತಿ. ಅಶಾಂತಸ್ಯ ಕುತಃ ಸುಖಂ, ಭಗವದ್ಗೀತೆ. ಶಾಂತಮು ಲೇಕ ಸೌಖ್ಯಮು ಲೇದು. ಸೊ ನಿನಗೆ ಶಾಂತಿನೇ ಇಲ್ಲದೆ ಹೋದರೆ, ಶಾಂತ ಮಹಾಂತೋ ನಿವಸಂತಿ ಸಂತಹ ವಸಂತವತ್ ಲೋಕಹಿತಂ ಚರಂತಹ. ವಿವೇಕ್ ಚೂಡಾಮಣಿ ನೋಡಿ, 7 ತಕಾರಗಳನ್ನು ತರ್ತಾರೆ ಶಂಕರಾಚಾರ್ಯ. ಎಂಥ ಬ್ಯೂಟಿಫುಲ್ ಪೊಯಿಟ್ರಿ ಅಂದರೆ, ಶಾಂತ ಮಹಾಂತಃ ನಿವಸಂತಿ ಸಂತಹ ವಸಂತವತ್ ಲೋಕಹಿತಂ ಚರಂತಹ. ಅದರ ಮೇಲೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವ್ಯಾಖ್ಯಾನ ನೋಡಿ, ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದ ಶ್ಲೋಕ. ಮೌಲೌ ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾನಿಭ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನ ಶಿವಃ. ಅಲ್ಲಿ 7 ತಕಾರಗಳು, ಇಲ್ಲಿ 7 ಮಕಾರಗಳು. ಅದು ಶಂಕರರು, ಇದು ಚಂದ್ರಶೇಖರ ಭಾರತಿಗಳು, ಅಷ್ಟೇ ವ್ಯತ್ಯಾಸ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಲೈಕ್ ಮೈಂಡೆಡ್ ಸ್ಕಾಲರ್ಸ್ ಥಿಂಕ್ ಅಲೈಕ್ ಅನ್ನೋದಕ್ಕೆ ಅದೇ ಮುಖ್ಯವಾಗಿರ್ತಕ್ಕಂಥ ಒಂದು ಉದಾಹರಣೆ. ಮನಸ್ಸಿಗೆ ಶಾಂತಿ ಇರದ, ಎಲ್ಲರೂ ಹೇಳ್ತಾರೆ ಮನಸ್ಸು ನಿಗ್ರಹ ಮಾಡುವಂತ. ಹೇಗೆ ಮಾಡಬೇಕು ಅದನ್ನು ಮಾತ್ರ ಯಾರೂ ಹೇಳಲ್ಲ. ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರರು ಮನೋ ನಿಯಮನಂ 7 ಉಪಾಯಗಳನ್ನು ಕೊಟ್ಟಿದ್ದಾರೆ. ಮನಸ್ಸನ್ನು ಹೆಂಗೆ ನಿಯಮ ಮಾಡೋದು? ಮೊದಲನೇದು ಅವ್ರು ಹೇಳೋದೇನು, ಆಸೆಗಳನ್ನು ಕಡಿಮೆ ಮಾಡ್ಕೊಪ್ಪ ಅಂತ. ಆಸೆಯೇ ದುಃಖಕ್ಕೆ ಕಾರಣ. ಅದನ್ನೇ ಬುದ್ಧನೂ ಕೂಡ ಹೇಳಿದ್ದು ಜೀವನದಲ್ಲಿ. ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ಆ ದೃಷ್ಟಿಯಿಂದನೇ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದಾಗ ಅವರಿಗೆ PA ಆಗಿದ್ದಂತಹ ಅಣ್ಣೇಗೌಡ ಅವರು ಒಂದು ಸ್ಲೋಗನ್ ಬರ್ಕೊಟ್ರಂತೆ, ಡಿಸರ್ವ್ ಬಿಫೋರ್ ಯು ಡಿಸೈರ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಸೈರ್ ಸಮಥಿಂಗ್, ಯು ಶುಡ್ ಡಿಸರ್ವ್ ಇಟ್. ಅನ್ಡಿಸರ್ವೆಡ್ಲಿ ಯು ಶುಡ್ ನಾಟ್ ಈವನ್ ಡಿಸೈರ್ ಫಾರ್ ಇಟ್ ಅಂತ.
ನೀನು ಏನಾದರೂ ಆಸೆ ಪಟ್ಟರೆ ನನಗದು ಪಡ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇದೆಯಾ ನೀನೇ ಪ್ರಶ್ನೆ ಮಾಡ್ಕೋಬೇಕಂತೆ. ನಾವು ಬೇರೆಯವ್ರಿಗೆ ಪ್ರಶ್ನೆ ಮಾಡ್ತೀವಿ ಹೊರತು ನಮಗೆ ನಾವು ಪ್ರಶ್ನೆನೇ ಮಾಡ್ಕೊಳ್ಳಲ್ವಲ್ಲ. ವಿ ಆಲ್ವೇಸ್ ಥಿಂಕ್ ದಟ್ ವಿ ಆರ್ ಪರ್ಫೆಕ್ಟ್. ಅಲ್ಲೇ ನಾವು ಎಡುತ್ತಾ ಇರೋದು. ಮುಖ್ಯವಾಗಿ ದೇಹಕ್ಕೆ ಸ್ವಾಸ್ಥ್ಯವಿರದ, ನಮ್ಮ ಟೆಕ್ನಿಕಲ್ ಟರ್ಮ್ ಇದೆ ನೋಡಿ, ಆದಿ ವ್ಯಾಧಿ ಅಂತ. ಆದಿ ಅಂದರೆ ಏನಪ್ಪ? ದೇಹಕ್ಕೆ ಬರ್ತಕ್ಕಂಥ ರೋಗಗಳು. ವ್ಯಾಧಿ ಅಂದರೆ ಏನಪ್ಪ? ಮಾನಸಿಕ ರೋಗಗಳು. ನಾವು ಸಾಮಾನ್ಯವಾಗಿ ಹೇಳಿಬಿಡ್ತೀವಿ ಆದಿ ವ್ಯಾಧಿಗಳು ಅಂತ. ಕೇಳಿ ಯಾರನ್ನಾದರೂ ಆದಿ ಅಂದ್ರೇನು ವ್ಯಾಧಿ ಅಂದ್ರೇನು ಅಂತ ಹೇಳಿ ಬಿಡಿಸಿ ನೋಡೋಣ. ಆದಿ ಅಂದರೆ ದೈಹಿಕ ರೋಗಗಳು, ವ್ಯಾಧಿ ಅಂದರೆ ಮಾನಸಿಕ ರೋಗಗಳು. ಎರಡರಿಂದಲೂ ಮುಕ್ತವಾಗಬೇಕು ಅಂತ. ಅದಕ್ಕೆ ಇಲ್ಲಿ ಬರೀತಾರೆ ನೋಡಿ, ದೇಹಕ್ಕೆ ಸ್ವಾಸ್ಥ್ಯವಿರದ, ಹೃದಯಕ್ಕೆ ಪ್ರಸನ್ನತೆ ಇರದ. ಯಾವಾಗಲೂ ಕೂಡ ಹೃದಯ ಪ್ರಸನ್ನವಾಗಿರಬೇಕು. ಆವಾಗಲೇ ಮನುಷ್ಯರಿಗೆ ಒಂದು ಲವಲವಿಕೆ ಬರೋದು, ಏನಾದರೂ ಮಾಡೋದಕ್ಕೆ ಆಸಕ್ತಿ ಎಂಬತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು. ಕವನ ಬರೀಬೇಕಾದ್ರೆ ಹೃದಯ ಇರಬೇಕು ಯಾವಾಗಲೂ ಕೂಡ. ಹೃದಯವಂತಕರಿಗೆ ಮಾತ್ರವೇ ಕವನ ಎಂಬತಕ್ಕಂಥದ್ದು ಆಂತರಿಕವಾಗಿ ಸ್ಫುರಣೆ ಉಂಟಾಗ್ತಕ್ಕಂಥದ್ದು. ಪ್ರಜ್ಞಾ ನವನವೋನ್ಮೇಷ ಶಾಲಿನಿ ಪ್ರತಿಭಾ. ದಂಡಿ ಹೇಳ್ತಾನೆ, ಹೊಸದಾಗಿ ಪ್ರತಿಭೆ ಅನ್ನೋದು ಹುಟ್ಟಬೇಕು. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಕವಿಗಳು ಆಗಬಾರ್ದು, ಆದರೆ ಸಮಾಜಕ್ಕೆ ಹಾನಿ. ಅಗೋ ಚಂದ್ರಬಿಂಬ, ಇಗೋ ಲಾಂಧ್ರ ಕಂಬ, ತಗೋ ತಾಮ್ರ ಚಂಬ. ಕವಿತ್ವನ ಅದು? ಕೋತಿ ಒಂದು ಕೊಂಬೆಯಿಂದ ಒಂದು ಕೊಂಬೆಗೆ ನೆಗೆದ ಹಾಗೆ. ಆ ರೀತಿ ಕವನ ಬರೀಬೇಡಿ ಅಂತ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಎಚ್.ಎಸ್. ವರದೇಶಕಾಚಾರಾಗಿದ್ದಾಗ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ 76ನೇ ಇಸ್ವಿನಲ್ಲಿ ಆಗಸ್ಟ್ 16ನೇ ತಾರೀಕು 2:30-3 ಗಂಟೆ ಕ್ಲಾಸಲ್ಲಿ ರೂಮ್ ನಂಬರ್ 9 ಹೇಳಿದ ಜ್ಞಾಪಕ. ಹೇಗೆ ಬರೀಬಾರ್ದು ಅನ್ನೋದಕ್ಕೆ ಕವನ. ಈ ರೀತಿ ಬರಿಬೇಡಿಪ್ಪ, ಸಹಜವಾಗಿ ಬರಬೇಕು ಕವಿತ್ವ ಅಂದರೆ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಷನಾಶಕಂ ನಮಾಮಿ ತಂ ವಿನಾಯಕಂ ನತೇತರಾತಿ ಭೀಕರಂ ನವೋದಿತಾರ್ಕ ಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುದ್ದರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರತ್ಪರಂ ನಿರಂತರಂ ಸಮಸ್ತ ಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ ದರೇತರೋದರಂ ವರಂ ವರೇವ ವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾನ್ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿ ಮಾರ್ಜನಂ ಚಿರಂತನೋಕ್ತಿ ಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶ ಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ ನಿತಂತಕಾಂತ ದಂತಕಾಂತ ಮಂತಕಾಂತ ಕಾತ್ಮಜಂ ಅಚಿಂತ್ಯ ರೂಪ ಮಂತಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇಕಮೇವ ಚಿಂತಯಾಮಿ ಸಂತತಂ ಮಹಾಗಣೇಶ ಪಂಚರತ್ನ ಮಾದರೇಣ ಯೋನ್ವಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಯ ಸ್ಮರನ್ ನಿರಂತರಂ ಅರೋಗತಾಂ ಮದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿ ಮಭ್ಯಪೈತಿ ಸೌಚಿರಾತ್. ಅದು ಕವಿತ್ವ. ಬಂದರೆ ಆ ರೀತಿ ಬರಬೇಕು ಪದಗಳು, ಇಲ್ಲದ್ರೆ ಪ್ರಯೋಜನ ಏನು ಬರೋದು. ಅದಕ್ಕೆ ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್ ನಮ್ಮಲ್ಲಿರೋದು. ಋಷಿಯಲ್ಲದೆ ಇರೋವನು ಕವಿಯಲ್ಲ, ಕವಿಯಲ್ಲದೆ ಇರೋವನು ಋಷಿಯಲ್ಲ. ಕವಿ ಕ್ರಾಂತದರ್ಶಿ ಸರ್ವದೃಕ್. ಕವಿರ್ ಮನೀಷಿ ಅನ್ನೋ ಪದವನ್ನೇ ಈಶಾವಾಸ್ಯ ಉಪನಿಷತ್ತು ಉಪಯೋಗಿಸುತ್ತೆ. ಮನೀಷಿ ಅಂದ್ರೇನು? ಮನಸ್ಸಿನ ಮೇಲೆ ಹತೋಟಿ ಇರ್ತಕ್ಕಂಥವ್ರು. ನಮಗೆ ಗೊತ್ತಿರೋದು ಮನೀಷಾ ಕೊಯ್ರಾಲ ಅಷ್ಟೇ. ಈ ಮನೀಷಿ ಯಾರಿಗೆ ಗೊತ್ತಿದೆ? ಮನಸ್ವಿನ್ಯೈ ನಮಃ ಲಲಿತಾ ಸಹಸ್ರನಾಮ. ಕೆಲವರು ಮನಸ್ವಿನಿ ಅಂತ ಹೆಸರಿಟ್ಕೊಂಡಿರ್ತಾರೆ, ಅರ್ಥವೇ ಗೊತ್ತಿರಲ್ಲ. ಅದಕ್ಕೇ ನಾನು ಹಿಂದೆ ಪಾಠ ಮಾಡ್ತಾ ಇದ್ದಾಗ ಮೊದಲನೇ ದಿವಸ ಪಾಠ ಮಾಡ್ತಾ ಇರಲಿಲ್ಲ. ಆ ಮಕ್ಕಳ ಹೆಸರನ್ನ ಅರ್ಥ ಹೇಳಿ ಕಳಿಸ್ಬಿಡ್ತಾ ಇದ್ದೆ. ನೆಕ್ಸ್ಟ್ ಡೇ ಅವ್ರ ಅಮ್ಮ ಅಪ್ಪ ನಾನು ಹುಡ್ಕೊಂಬರೋರು, ಅಂಥ ಒಳ್ಳೆ ಹೆಸರಿಟ್ಟಿದ್ದೀವ ಸರ್ ನಮ್ಮ ಮಗಳಿಗೆ ಅಂತ. ಹೌದಮ್ಮ, ನಿಮಗೆ ಗೊತ್ತಿಲ್ಲದೇನೆ ಭಗವಂತ ಒಳ್ಳೆ ಕೆಲಸ ಮಾಡಿಸೋದು. ಗೊತ್ತಾದರೆ ಅಹಂಕಾರ ಬರುತ್ತೆ ನಾನು ಮಾಡಿದೆ ಅಂತ. ಆ ದೃಷ್ಟಿಯಿಂದ ಹೃದಯಕ್ಕೆ ಪ್ರಸನ್ನತೆ ಇರದ, ಭವಿಷ್ಯತ್ತಿನ ಬಗೆಗೆ ನಂಬಿಕೆ ಇರದ. ನೋಡಿ, ಯಾವಾಗ ನಂಬಿಕೆ ಹೊಟ್ಟೋಯ್ತೋ ಮನುಷ್ಯನಿಗೆ, ಇನ್ನೇನು ಉಳಿದಿದೆ ಸಮಾಜದಲ್ಲಿ? ಇವತ್ತು ನನಗೂ ನಿಮಗೂ ಇರತಕ್ಕಂಥ ಸಂಬಂಧವೇ ನಂಬಿಕೆಯಿಂದ. 6:15 ಬಂದು ನಾನು ಇವತ್ತು ಮಾತಾಡ್ತೀನಿ ಅಂದರೆ 6:20 ಇಲ್ಲಿ ಇರಬೇಕು ನಾನು. ಇಲ್ಲದೆ ಹೋದರೆ ಒಪ್ಕೊಂಡಿದ್ದಕ್ಕೇನು ಆಧಾರ? ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ನಂಬಿಕೆಯೇ ಮನುಷ್ಯನಿಗೆ ಗಾಂಧೀಜಿ ಹೇಳ್ತಾರೆ, ಬಿಲೀಫ್ ಆ್ಯಂಡ್ ಟ್ರಸ್ಟ್ ಕ್ಯಾನ್ ಮೂವ್ ಮೌಂಟನ್ಸ್ ಅಂತ. ಒಂದು ಬೆಟ್ಟವನ್ನೇ ಪಕ್ಕಕ್ಕೆ ತಡೆಯೋಕ್ಕೆ ಸಾಧ್ಯ. ಆ ರೀತಿಯಾಗಿರ್ತಕ್ಕಂಥ ನಂಬಿಕೆ. ಮುಖ್ಯವಾಗಿ ಯಾವತ್ತೂ ಕೂಡ ನಂಬಿಕೆಯನ್ನು ಮನುಷ್ಯ ಕಳ್ಕೋಬಾರ್ದು. ಮನುಷ್ಯನಾಗಿ ಉಳಿತಕ್ಕಂಥದ್ದೇ ಆ ನಂಬಿಕೆಯಿಂದ. ನಿಟ್ಟುಸಿರನ್ನು ಬಿಡ್ತಕ್ಕಂಥ ಹತಾಶ ಜೀವಿಗಳಿಂದ, ಉದಾಸ ವ್ಯಕ್ತಿಗಳಿಂದ ಎಂತಹ ಬದುಕನ್ನು ತಾವೇ ನಾವು ನಿರೀಕ್ಷಿಸ ಸಾಧ್ಯ? ಕ್ರೂರವಾದ ಯುದ್ಧಗಳು, ನಿರ್ದಯವಾದ ಹತ್ಯಾಕಾಂಡಗಳು, ಅಮಾನುಷವಾದ ಅತ್ಯಾಚಾರಗಳು, ಅನ್ನಕ್ಕಾಗಿ, ಬಟ್ಟೆಗಾಗಿ, ವಸತಿಗಾಗಿ, ಬದುಕಿಗಾಗಿ ನಿರಂತರ ಆಶಿಸ್ತಕ್ಕಂಥ ಹತಾಶತನ, ನಿರಂತರ ವಿನಾಶದ ಪೈಶಾಚಿಕ ಕೃತ್ಯಗಳು, ಅನೀತಿ ಅಶಾಂತಿಯ ರುದ್ರ ತಾಂಡವದ ರಿಂಗಣಗಳು ಹೇರಳವಾಗಿ ನಡೆದು ಮನುಷ್ಯನ ಉಜ್ವಲ ಪರಂಪರೆಯನ್ನು ಹೊಸಕಿ ಹಾಕಿಬಿಟ್ಟಿದೆ. ಅವರ ಹೃದಯದ ಅಂತರಾಳದಿಂದ ಬಂದಿರತಕ್ಕಂಥ ಭಾವನೆಗಳನ್ನು ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ.
ಒಂದೊಂದು ಸೆಂಟೆನ್ಸ್ ಸಾಕು ಮನುಷ್ಯನಿಗೆ ಕೆರಳಿಸೋದಕ್ಕೆ. ನಿಜವಾಗ್ಲೂ ಅವ್ರಿಗೆ ಯಾವ ರೀತಿ ಅನಿಸಿರಬೇಕು ಅನ್ನೋದಕ್ಕೆ ಒಂದೊಂದು ವಾಕ್ಯ ಸಾಕು. ಪೂರ್ತಿ ಓದಕ್ಕೆ ನನಗೆ ಸಮಯನೂ ಆಗ್ತಾ ಇಲ್ಲ. ಭೌತಿಕ ಪ್ರಗತಿ ಒಂದೊಂದೇ ಮೆಟ್ಟಲುಗಳನ್ನು ಏರಿದ ಮಾನವ ಸಾಂಸ್ಕೃತಿಕವಾಗಿ ಮಾನಸಿಕವಾಗಿ ಪೂರ್ಣ ಹೀನನಾಗಿ ಸತ್ತಿದ್ದಾನೆ. ಸುಂದರವಾದ ಭಾವನೆಗಳಿಗೆ ಅಭಿವ್ಯಕ್ತಿಯೇ ಇಲ್ಲದ ಮೂಗತನ ಅಗಾಧವಾದ ಯಾತನೆಯನ್ನು ಉಂಟು ಮಾಡಿದೆ. ಕಣ್ಣುಗಳು ಕಾಣಬೇಕೆಂದರೂ ಮನೋಹರವಾದ ನಿಸರ್ಗದ ಒಂದು ತುಣುಕು ಜಾಗವು ತುಂಡು ಭೂಮಿಯೂ ಕಾಣದಾಗಿದೆ. ಪವಿತ್ರವಾದ ಗಂಗೆಯ ನೀರನ್ನು ಕುಡಿದು ಜನ್ಮಾಂತರದ ಪಾಪಗಳನ್ನು ನೀಗಿಸಿಕೊಳ್ಳುವ ಅವನ ನಂಬಿಕೆಗೆ ಇಂದು ಬಲವಾದ ಪೆಟ್ಟು ಬಿದ್ದಿದೆ, ಆಘಾತವಾಗಿದೆ. ಗಂಗೆ ನೀರು ಮಾನವನ ಕುಕರ್ಮಗಳ ಕಾರಣವಾಗಿ ಕಲುಷಿತವಾಗಿದೆ, ಮಲಿನವಾಗಿದೆ. ನೋಡಿ ಎಂಥ ರಿಯಲಿಸ್ಟಿಕ್ ಪಿಕ್ಚರ್ ಕೊಟ್ಟಿದ್ದಾರೆ. ಇವತ್ತು ಗಂಗೆ ನೀವು ನೋಡ್ಕೊಂಬಂದರೆ ಖಂಡಿತವಾಗಿಯೂ ಸ್ನಾನ ಮಾಡೋ ಬುದ್ಧಿ ಬರಲ್ಲ. ಮನೇಲಿ ಹೋಗಿ ಸ್ನಾನ ಮಾಡೋಣಪ್ಪ, ಇಲ್ಲಿ ಮಾಡೋದು ಬೇಡ ಅಂತ ಅನ್ಸತ್ತೆ. ಗಂಗಾ ಸ್ನಾನಂ ತುಂಗಾ ಪಾನಂ ಎಲ್ಲಿಗೆ ಹೋಯಿತು? ಕುರುತೆ ಗೀತಾ ಎಂಥ ಮಾತು ಹೇಳಿದ್ದಾರೆ ನೋಡಿ ಶಂಕರಾಚಾರ್ಯ. ಹಾಗಿರೋವಾಗ ಒಂದು ಗಂಗೆ ನೀರನ್ನು ತೊಟ್ಟರೆ ಅವನು ಕುಡಿದ್ರೆ ಅವನಿಗೆ ಜನ್ಮಾಂತರ ಇಲ್ಲ ಅಂತ ನಮ್ಮಲ್ಲಿ ಇರ್ತಕ್ಕಂಥ ಅಂತಹ ಪವಿತ್ರವಾಗಿರ್ತಕ್ಕಂಥ ಭಾವನೆಯನ್ನು ನಾವು ಗಂಗಾ ಕ್ಲೀನಿಂಗ್ ಪ್ರಾಜೆಕ್ಟು. ಯಾಕೆ ಬೇಕು ಕ್ಲೀನಿಂಗ್ ಪ್ರಾಜೆಕ್ಟು? ಕೆಡಿಸೋದು ಯಾಕೆ? ಕ್ಲೀನಿಂಗ್ ಪ್ರಾಜೆಕ್ಟ್ ಯಾಕೆ? ಆಮೇಲೆ ಹರಿಶ್ಚಂದ್ರ ಘಾಟ್ ಮಣಿಕರ್ಣಿಕಾ ಘಾಟ್ ನೀವು ನೋಡಿಬಿಟ್ರೆ ಕಾಶಿನಲ್ಲಿ ಆ ಹೆಣಗಳನ್ನೆಲ್ಲ ಅಲ್ಲೇ ತಂದು ಹಾಕ್ತಾ ಇರ್ತಾರೆ. ಸೊ ಆ ದೃಷ್ಟಿಯಿಂದ ನಿಜವಾಗ್ಲೂ ಕೂಡ ಕಾಶಿಲ್ ಆಗೋಷ್ಟು ಕಳ್ಳತನ ಇನ್ನೆಲ್ಲೂ ಆಗಲ್ಲ. ನಮ್ಮ ತಂದೆಯವರು ಒಂದು ಸಲ ಅನುಭವಿಸಿದ್ದಾರೆ. ಅಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಹೋಗಿ ಲೆಕ್ಚರ್ ಕೊಟ್ಟು ಗಂಗೆ ಸ್ನಾನ ಮಾಡೋವಾಗ ಉಟ್ಕೊಂಡಿರ್ತಕ್ಕಂಥ ಟವಲ್ ಒಂದೇ ಇದ್ದಿದ್ದು. ಅಲ್ಲಿ ದಂಡೆನಲ್ಲಿ ಜೋಬಲ್ಲಿ ಅವರು ಇಟ್ಟಿರ್ತಕ್ಕಂತಹ ವಾಪಸ್ ಬರೋ ಟಿಕೆಟ್ಟು, ಕೈಯಲ್ಲಿರ್ತಕ್ಕಂಥ ವಾಚು, ಆಟೋ ಕೊಡ್ತಕ್ಕಂಥ ಚಾರ್ಜು ಏನೂ ಇಲ್ಲದೆ ಸುಮ್ಮನೆ ಒಂದು ಸಲ ತಲೆ ಹಾಕಿ ಏಳಷ್ಟೊತ್ತಿಗೆ ಬನೀನ್ ಅಲ್ಲೇ ಇತ್ತಂತೆ. ಬನೀನ್ ಜೋಬಲ್ಲಿ ಇದ್ದಿದ್ದು ಮಾತ್ರ ಇರಲಿಲ್ವಂತೆ. ಆಮೇಲೆ ಆ ತುಂಡು ಬಟ್ಟೆ ಉಟ್ಕೊಂಡು ಆ ವಿಸಿಟಿಂಗ್ ಪ್ರೊಫೆಸರ್ ಮನೆಗೆ ಸಾಲ ಮಾಡ್ಕೊಂಡು ಹೋದ್ರಂತೆ ಆಟೋನಲ್ಲಿ. ಅವನು ಬೈದ್ನಂತೆ, ನಿಮಗೆ ಬುದ್ಧಿಗಿದ್ದಿ ಇದೆಯಾ ಇಲ್ವಾ, ಒಬ್ಬರೇ ಯಾಕ್ರಿ ಹೋದ್ರಿ, ಕರೆದ್ರೆ ನಾನು ಬರ್ತಾ ಇರಲಿಲ್ವಾ ಜೊತೆಗೆ ಅಂತ. ಏನೋ ಸ್ವಾಮಿ ನನಗೆ ಗೊತ್ತಿಲ್ಲ ನಿಮ್ಮ ಕಾಶಿ ಸಮಾಚಾರ ಅಂತ ಹೇಳಿದ್ರಂತೆ. ಆಮೇಲೆ ಅವನ ಹತ್ರ ಸಾಲ ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದು ಆಮೇಲೆ ಕಳಿಸಿದ್ರು ಅವನಿಗೆ ದುಡ್ಡು. ಈ ರೀತಿ ಕಷ್ಟ. ಕೆಲವು ಸಲ ನಾವು ಏನೋ ಒಂದು ಪೂಜ್ಯ ಭಾವನೆಯಿಂದ ಹೋಗ್ಬಿಟ್ಟು ರಿಯಲಿಸ್ಟಿಕ್ ಟೆಂಪರ್ಮೆಂಟ್ ಇಲ್ಲದೆ ಹೋದರೆ ಅದು ಭಾಳ ಕಷ್ಟ ಆಗುತ್ತೆ. ನಾವು ಯಾವುದೋ ಒಂದು ಐಡಿಯಲಿಸ್ಟಿಕ್ ಲೆವೆಲಲ್ಲಿ ಇರ್ತೀವಿ ಹೊರತು ವಿ ನೆವರ್ ಕಮ್ ಡೌನ್ ಟು ರಿಯಲಿಸಮ್. ದಟ್ಸ್ ದಿ ಹೋಲ್ ಪ್ರಾಬ್ಲಮ್ ಯಾವಾಗಲೂ ಕೂಡ. ಮುಖ್ಯವಾಗಿ ಈ ಪರಿಸರ ಅಶ್ವತ್ಥ, ಪಿಪ್ಪಲ, ಉದುಂಬರ, ಮುತ್ತುಗ ವೃಕ್ಷ ವಿಶೇಷಗಳನ್ನು ದೇವರು ಎಂದು ಪೂಜಿಸುವಲ್ಲಿ ತತ್ವಜ್ಞಾನದ ಮತಧರ್ಮದ ಭಾವನೆಗಿಂತ ಮುಖ್ಯವಾಗಿ ಋಗ್ವೇದಿಕ ಸಾಮಾಜಿಕರ ಉದ್ದೀಪನಗಳನ್ನು ನಾವು ಗಮನಿಸಬೇಕು. ವೃಕ್ಷಗಳು ಪಕ್ಷಿಗಳ ನಿರ್ಮಲ ಚೇತನಗಳಷ್ಟೇ ಅಲ್ಲ, ಮಾನವರ ಸಂತಪ್ತ ಹೃದಯಕ್ಕೆ ನೆರಳು ನೀಡುವ ಪ್ರಶಾಂತ ನಿಕೇತನಗಳು ವೃಕ್ಷಗಳು. ಸೆಂಟೆನ್ಸ್ ನೋಡಿ ಹಾಗಿದೆ. ಮಾನವರ ಸಂತಪ್ತ ಹೃದಯಕ್ಕೆ ನೆರಳು ನೀಡುವ ಪ್ರಶಾಂತ ನಿಕೇತನಗಳು ಅವು. ನಿಕೇತನ ಅನ್ನೋದು ಮನೆಗಿರ್ತಕ್ಕಂಥ ಪರ್ಯಾಯ ಪದ. ಅಮರಕೋಶದಲ್ಲಿ ಸದ್ಮ, ಆಲಯ, ನಿಕೇತನ ಅದೆಲ್ಲ ಕೂಡ ಪರ್ಯಾಯ ಪದವಾಗಿ ಉಪಯೋಗಿಸ್ತಾರೆ. ಮನೆ ಅಪರೂಪವಾಗಿರ್ತಕ್ಕಂಥ ಪದ. ಕನ್ನಡ ವಿದ್ವಾಂಸರೇ ಈ ತರಹ ಕನ್ನಡ ಬರೆಯಲ್ಲ. ನಿಕೇತನ ಎಂಬತಕ್ಕಂಥ ಪದ ಶ್ರೀನಿಕೇತನ ಅಂತ NS ಅನಂತರಂಗಾಚಾರ್ಯ ಮನೆ ನಂಬರ್ 585 5th ಮೇನ್ ರೋಡ್, ವಿಜಯನಗರ್, ಬ್ಯಾಂಗ್ಳೂರ್ 40. ಅವರ ಮನೆ ಹೆಸರು ಶ್ರೀನಿಕೇತನ ಅಂತ ಇಟ್ಕೊಂಡಿದ್ರು. ಸೊ ನಿಕೇತನ ಅಂದರೆ ಆಲಯ, ಮನೆ ಅನ್ನೋದಕ್ಕೆ ಇರತಕ್ಕಂಥದ್ದು. ಹಾಗೆಯೇ ಋಗ್ವೇದದಲ್ಲಿ ವೃಕ್ಷಗಳನ್ನು, ಶಾಖೋಪಶಾಖೆಗಳನ್ನು ಹಾಡಿ ಹೊಗಳಿದ್ದಾರೆ. ದ್ಯೌಹು ಎಂಬ ಆಕಾಶವನ್ನು ದೈವೀಕರಿಸಿದ್ದಾರೆ. ಬೆಳಕನ್ನು, ಮಂಗಳ ಮನೋಹರ ಪ್ರಭಾತಕಾಲೀನ ಸೌಂದರ್ಯವನ್ನು ಉಷೆ ಎಂದು ಕರೆದಿದ್ದಾರೆ. ಉಷಸ್ಸೂಕ್ತ ಅಂತಲೇ ಒಂದು ಸೂಕ್ತ ಇದೆಯಪ್ಪ. ಬೆಳಗಿನ ಜಾವ ಹೇಗಾಗತ್ತೆ ಅನ್ನೋದನ್ನು ಹಾಗೆ ಅನುಭವಿಸಿ ಅಂತ. ಉದಯೇ ಸವಿತಾ ರಕ್ತಃ ರಕ್ತಶ್ಚ ಅಸ್ತಮಯೇ ತಥಾ ಸಂಪತ್ತೌಚ ವಿಪತ್ತೌಚ ಮನುಷ್ಯಾಣಂ ಏಕರೂಪತ ಅಂತ. ನೋಡಿ, ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಕೆಂಪು ಬಣ್ಣ ಮೊದಲು ಬರುತ್ತೆ. ಸೂರ್ಯ ಅಸ್ತ ಆದಮೇಲೂ ಒಂದು ನಿಮಿಷ ಕೆಂಪು ಬಣ್ಣ ಹಾಗೇ ಇರುತ್ತೆ. ಹಾಗೆ ಮಹಾತ್ಮರು ಸಂಪತ್ತು ಬರಲಿ ಸಂಪತ್ತು ಹೋಗಲಿ ಒಂದೇ ಥರ ಇರ್ತಾರೆ ಅಂತ ಆ ವರ್ಣನೆ ಬರುತ್ತೆ. ಸೂರ್ಯೋದಯ ಸೂರ್ಯಾಸ್ತಕ್ಕೆ ಹೋಲಿಸ್ತಾರೆ ಮನುಷ್ಯನ ಸಂಪತ್ತು ಮತ್ತು ವಿಪತ್ತುಗಳನ್ನು ಯಾವಾಗಲೂ ಕೂಡ. ಮುಖ್ಯವಾಗಿ ಮನುಷ್ಯನ ಮಾನಸ ಲೋಕದ ಸಾವಿರ ಕನಸುಗಳು ಭಗ್ನವಾದ ಹಾಗೆ, ಅವನ ಹೃದಯದ ಅಸಂಖ್ಯ ಕಾಮನೆಗಳು ಮುರುಟಿದ ಹಾಗೆ, ಅವನ ಜೀವನ ಪ್ರೇಮ ಮಂದಾಕಿನಿಯು ಬತ್ತಿ ಕ್ಷೀಣವಾಗದ ಹಾಗೆ, ಅವನ ಅಪ್ಪಟ ಜೈವಿಕ ಉತ್ಸಾಹವು ಶಮನಗೊಳ್ಳದ ಹಾಗೆ, ಅವನ ಅದಮ್ಯ ಕ್ರಿಯಾಶೀಲ ಚೈತನ್ಯವು ಮುಕ್ಕಾಗದ ಹಾಗೆ, ಅವನ ಅನುರಾಗದ ಪಾವನ ಭಾವನೆಗಳು ಒಣಗದ ಹಾಗೆ, ಅವನ ಪಲ್ಲವಿತ ಆಶೆಗಳು ಕಮರದ ಹಾಗೆ, ಎಂದೆಂದಿಗೂ ಪರಮ ಸಂಭ್ರಮ ಸಂತಸಗಳಿಂದ ಮನುಷ್ಯನು ಬಾಳಿ
ಸಂಸ್ಕೃತಿ ಸಿಂಧುವಿನ ಅಮೃತ ಜಲವನ್ನು ಪಾನ ಮಾಡಿ ಎಲ್ಲ ವಿಧದ ಕಾಲ ಪ್ರಹಾರಗಳನ್ನು ಧಿಕ್ಕರಿಸಿ ಚಿರಂತನ ಚೇತನದ ಸಂಕೋತವಾಗಿ ಬಾಳಬೇಕೆಂದರೆ ಋಗ್ವೇದಸ್ಥ ಪರಿಸರ ಪ್ರೇಮದ ಅನಾದಿ ಹಾದಿಯಲ್ಲಿ ಹುಮ್ಮನಸ್ಸಿನಿಂದ ಹೆಜ್ಜೆ ಇಕ್ಕುತ್ತಲೇ ಮುಂಸಾದರೆ ಮಾತ್ರ ಸಾಧ್ಯ. ಒಂದೇ ಒಂದು ಸೆಂಟೆನ್ಸ್ ಸಾಕು. ಮಾನಸ ಲೋಕದ ಸಾವಿರ ಸಾವಿರ ಕನಸುಗಳು ಭಗ್ನವಾಗದ ಹಾಗೆ, ಹೃದಯದ ಅಸಂಖ್ಯ ಕಾಮನೆಗಳು ಮುರುಟದ ಹಾಗೆ, ಜೀವನ ಪ್ರೇಮ ಮಂದಾಕಿನಿಯು ಬತ್ತಿ ಕ್ಷೀಣವಾಗದ ಹಾಗೆ, ಅಪ್ಪಟ ಜೈವಿಕ ಉತ್ಸಾಹವು ಶಮನಗೊಳ್ಳದ ಹಾಗೆ. ಈಗ ಬಯೋಟೆಕ್ನಾಲಜಿ ಅಂತ ಒಂದು ಬಂದಿದೆ ಹೊಸದಾಗಿ, ಅದಕ್ಕೆ ಜೈವಿಕ ವಿಜ್ಞಾನ ಅಂತ ನಮ್ಮಲ್ಲಿ ವೇದದಲ್ಲಿ ಕರಿತಾ ಇದ್ದಿದ್ದು. ಸೊ ಅದರಿಂದ ಋಗ್ವೇದಿಕ್ ಬಯೋಟೆಕ್ನಾಲಜಿ ಅಂತ ಯಾರಾದರೂ ಮಾತಾಡಿದರೆ ಕೆಲವು ಮಂತ್ರಗಳು ಅದಕ್ಕೆ ಕೊಡ್ತಾರೆ. ಉದಾಹರಣೆಯಾಗಿ ಎಂತೆಂಥ ಮಂತ್ರ ಆರಿಸ್ಕೊಂಡ್ರೆ ಬಯೋಟೆಕ್ನಾಲಜಿ ಆಧುನಿಕ ಸೈನ್ಸ್ಗೆ ಸಂವಾದಿಯಾಗತ್ತೆ ಅಂತ. ಈ ತರಹ ಅಂಶಗಳು ಆಧುನಿಕ ಜನದ ವಿದ್ಯಾರ್ಥಿಗಳು ರಿಸರ್ಚ್ ಮಾಡ್ತಕ್ಕಂಥವ್ರ ಗಮನಕ್ಕೆ ಬರಬೇಕು. ಆವಾಗಲೇ ಅವರಿಗೆ ನಮ್ಮ ಪಾಶ್ಚಾತ್ಯ ವೈದಿಕ ಕಾಲದಲ್ಲಿರ್ತಕ್ಕಂತಹ ಎಂಥ ಅದ್ಭುತವಾಗಿರ್ತಕ್ಕಂಥ ಆವಿಷ್ಕಾರಗಳನ್ನು ಅವರು ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಬರೀ ಮಾಡರ್ನ್ ಸೈನ್ಸ್ ಓದಿದ್ರೆ ನಮಗದು ಗೊತ್ತಾಗಲ್ಲ. ಬರೀ ಏನ್ಷಂಟ್ ಸೈನ್ಸ್ ಗೊತ್ತಿದ್ದು ಮಾಡರ್ನ್ ಸೈನ್ಸ್ ಗೊತ್ತಿಲ್ಲದೆ ಹೋದರೂ ಪ್ರಯೋಜನಕ್ಕೆ ಬರಲ್ಲ. ಎರಡನ್ನು ಸಮೀಕರಣ ಮಾಡ್ತಕ್ಕಂಥ ಶಕ್ತಿ ಇದೆ ನೋಡಿ, ಅದು ನಿಜವಾಗಿ ಆಧುನಿಕ ಕಾಲಕ್ಕೆ ನಮ್ಮ ಯುವ ಪೀಳಿಗೆಗೆ ಅವರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಕೊಡೋದಕ್ಕೆ ಮಾದರಿಯಾಗಿರ್ತಕ್ಕಂಥ ಇದು ಒಂದೊಂದು ಕೂಡ ನವರತ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಉದ್ದಕ್ಕಿನೂ ಕೂಡ. ಈ ಪರಿಸರ ಅನ್ನೋದನ್ನು ಯಾವ ರೀತಿಯಾಗಿ ಇಟ್ಕೊಂಡಿದ್ರು? ಮಧುರವಾದ ಮಂದಗಾಳಿ ಎಲ್ಲ ಕಡೆ ಬೀಸಲಿ, ಹೊಳೆಗಳು ಹೃದಯ ತುಂಬಿ ಹಾಡಲಿ, ಭೂಮಿಯ ತುಂಬ ಹಸಿರು ಹೊನ್ನುಗಳು ಮೂಡಲಿ, ಹಗಲು ರಾತ್ರಿಗಳು ಮಧುರ ಸುಖವನ್ನು ನೀಡಲಿ, ಪೃಥ್ವಿಯೆಲ್ಲ ಮಧುರವಾಗಿ ನಡೆಯಲಿ, ಆಕಾಶವು ಮಧುರತೆಯನ್ನೇ ಪಸರಿಸಲಿ, ಅದ್ಭುತವಾದ ಕಲ್ಪನೆಯಲ್ಲಿ ಸಾಕಾರಗೊಂಡಿರತಕ್ಕಂಥ ಹರ್ಷವೆಲ್ಲ ಹೆಪ್ಪುಗಟ್ಟಿದೆಯೇನೋ ಎಂಬ ಹಾಗೆ ಆನಂದ ಸಮಾಧಿಯಲ್ಲಿ ಹಾಡುವ ಋಷಿಗಳ ಹೃದಯದ ಸನಾತನ ಸಂಭ್ರಮದ ಅಭೂತಪೂರ್ವ ಪ್ರಾಕಟ್ಯವು ಓದುಗರ ಕೇಳುಗರ ಚಿತ್ತವನ್ನು ವಿಮೋಹಗೊಳಿಸುವುದಿಲ್ಲವೇ? ಋಗ್ವೇದ ಸಂಹಿತೆಯು ಕಲಿಸುವ ತಾತ್ವಿಕ ಶಿಕ್ಷಣದ ಮೊದಲ ಪಾಠವೇ ಇದಾಗಿದೆ. ಜೀವನ ಹಾಗೂ ಪ್ರಕೃತಿಯ ಉಪಾಸನೆ. ಜೀವನವನ್ನು ಪ್ರೀತಿಸುವುದು, ಪ್ರಕೃತಿಯನ್ನು ಆರಾಧಿಸುವುದು. ನೋಡಿ, ನಿಮ್ಮ ಜೀವನವನ್ನು ಪ್ರೀತಿಸಬೇಕು ನೀವು, ಜೀವನವನ್ನು ದ್ವೇಷಿಸಬೇಡಿ, ಪ್ರಕೃತಿಯನ್ನು ಆರಾಧನೆ ಮಾಡಿ. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ನಿಮಗೆ ಅಮೋಘವಾಗಿರ್ತಕ್ಕಂಥದ್ದನ್ನ ಕೊಟ್ಟಿದ್ಯಪ್ಪ, ಕೊಟ್ಟಿರೋದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇರ್ತಕ್ಕಂಥ ಮರವನ್ನು ಕಡಿಯೋದಕ್ಕೆ ಹೋಗಬೇಡಿ ಯಾವಾಗಲೂ ಕೂಡ. ಅದಕ್ಕೆ ನಮ್ಮಲ್ಲಿ ಒಂದು ಸುಭಾಷಿತ ಇದೆ, ಫಲ ಕೊಡ್ತಕ್ಕಂಥ ತೆಂಗಿನ ಮರವನ್ನು ಕಡಿದರೆ ಗರ್ಭಿಣಿ ಹೆಂಗಸನ್ನು ಕೊಂದಷ್ಟು ಪಾಪ ಅಂತ. ನಾರಿಕೇಳ ಅಂದ್ರೇನು? ಸತ್ಪುರುಷರಿಗಿರ್ತಕ್ಕಂಥ ಉದಾಹರಣೆ. ಪ್ರಥಮ ವಯಸ್ಸಿ ಪೀತಂ ತೋಜಮಲ್ಪಂ ಸ್ಮರಂತಹ ಶಿರಸನಿಹಿತ ಬಾರಾಹ ನಾರಿಕೇಳ ನರಾಣ ದದತಿ ಜಲಮನಲ್ಪಂ ಸ್ವಾದು ಆಜೀವಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ತನ್ನ ಚಿಕ್ಕಂದಿನಲ್ಲಿ ಕುಡಿದ ಸ್ವಲ್ಪ ನೀರನ್ನು ಸ್ಮರಣೆಯಲ್ಲಿಟ್ಕೊಂಡು ಬದುಕಿರೋ ತನಕ ತಲೆ ಮೇಲೆ ದೊಡ್ಡ ಭಾರವನ್ನು ಹೊತ್ತುಕೊಂಡು ತಿಳಿಯಾಗಿರ್ತಕ್ಕಂಥ ಅಮೃತ ಸದೃಶವಾಗಿರ್ತಕ್ಕಂಥ ನೀರನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತೆ ನೋಡಿ. ಆ ದೃಷ್ಟಿಯಿಂದ ತೆಂಗಿನ ಮರ ಬೇರೆಯಲ್ಲ, ಸತ್ಪುರುಷರು ಬೇರೆಯಲ್ಲ ಅಂತ ನೀತಿ ಶತಕದಲ್ಲಿ ಭರ್ತೃಹರಿ ಕೊಡ್ತಕ್ಕಂಥ ಉದಾಹರಣೆ. ಮಾನಸಿಕವಾಗಿ ಮರಳಿ ಬಾರದ ರಾಕ್ಷಸ ಹಾದಿಗೆ ಮನುಷ್ಯ ಎಂದು ಇಳಿದು ಬಿಟ್ಟಿದ್ದಾನೆ. ದಂಬ ಜಂಬಗಳ ಆಸುರಿ ಆವೇಶದಲ್ಲಿ ಅರಣ್ಯಗಳನ್ನು ಕೊಲ್ಲುತ್ತಿದ್ದಾನೆ. ಭೂಮಿಯ ಎದೆಯೊಳಗಿನ ನೀರಿನ ಸೆಲೆಗಳನ್ನು ಹೀರಿ ಹೀರಿ ಬರಿದು ಮಾಡುತ್ತಿದ್ದಾನೆ. ಕೆಲಕಾಲ ನಾವು ನಮ್ಮ ಎಲ್ಲ ಮತಧರ್ಮದ ದರ್ಶನ ತತ್ವದ ಗಹನ ಆದರ್ಶಗಳನ್ನು ಬದಿಗೊಟ್ಟಿದರೂ ಸರಿ, ಒಣ ಪ್ರತಿಷ್ಠೆಯ ಪಣಗಳನ್ನು ಮರೆತದರೂ ಸರಿ, ಪರಿಸರವನ್ನು ಪ್ರಕೃತಿಯನ್ನು ನಾವು ಎಂದೂ ಕೂಡ ರಕ್ಷಿಸದೇ ಇರಬಾರದು. ನೋಡಿ, ಪ್ರಕೃತಿಯ ಬಗ್ಗೆ ಅವರಿಗಿದ್ದಂಥ ಕಾಳಜಿ ಎಷ್ಟು ಮಟ್ಟಿಗಿತ್ತು ಅಂದರೆ ಆ ಮಟ್ಟಕ್ಕೆ ವರ್ಣನೆ ಮಾಡ್ತಾ ಹೋಗ್ತಾರೆ ಪ್ರಕೃತಿ ಪರಿಸರ ಅನ್ನೋದು. ಇದಾದಮೇಲೆ ಔಷಧೀಯ ರಹಸ್ಯಗಳು, ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಋಗ್ವೇದದಲ್ಲಿ ಕೆಲವು ಮಂತ್ರಗಳಲ್ಲಿ ಯಾವ್ಯಾವ ರೋಗಕ್ಕೆ ಏನೇನು ಔಷಧಿ ತೆಗೆದುಕೋಬೇಕು ಅಂತ ಇರೋದನ್ನು ಪಟ್ಟಿ ಕೊಡ್ತಾರೆ. ಎಂಥ ಮೆಡಿಸಿನಲ್ ಬ್ಯಾಕ್ಗ್ರೌಂಡ್ ಇತ್ತು ಅವರಿಗೆ ಅಂದರೆ ಆಶ್ಚರ್ಯ ಆಗುತ್ತೆ. ಒಬ್ಬ ವೈದ್ಯ ಬರೆಯೋಕ್ಕಾಗಲ್ಲ ಈ ರೀತಿಯಾಗಿ ಹೇಳ್ತಾರೆ ನೋಡಿ. ಸಶಕ್ತ ಜೀವನಪರವಾದ ಋಕ್ ಸಂಹಿತೆಯಲ್ಲಿ ವೈದ್ಯಕೀಯ ವಿಷಯಗಳ ಪ್ರಸ್ತಾಪದತ್ತ ಪ್ರಾಜ್ಞರ ಧ್ಯಾನವನ್ನು ಆಕರ್ಷಣ ಮಾಡಲು ಕಿರು ಪ್ರಯತ್ನ ಮಾಡುತ್ತಿದ್ದೇನೆ. ನೋಡಿದ್ರಾ ಪದಗಳು ನೋಡಿ, ಕಿರು ಪ್ರಯತ್ನ ಮಾಡ್ತಾ ಇದ್ದೀನಪ್ಪ, ನಾನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ಪ್ರಯತ್ನವನ್ನು ಹೇಳ್ತಾ ಇಲ್ಲ, ಕಿರು ಪ್ರಯತ್ನವನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಋಗ್ವೇದದಲ್ಲಿ ವೈದ್ಯಕೀಯ ಚಿಕಿತ್ಸಾ ವಿಧಾನಗಳು ಅಶ್ವಿನಿ ದೇವತೆಗಳ ಕಾರ್ಯವಾಗಿದೆ. ನೋಡಿ, ಅಶ್ವಿನಿ ದೇವತೆಗಳು ಯಾವಾಗಲೂ ಕೂಡ ನಮ್ಮಲ್ಲಿ ದೇ ಆರ್ ದಿ ಹೆಲ್ತ್ ರೆಗ್ಯುಲೇಟರ್ಸ್, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಅಶ್ವಿನಿ ದೇವತೆಗಳನ್ನು ದೇವಾನಾಂ ಬಿಷಜೌ
ಐತರೆಯ ಬ್ರಾಹ್ಮಣ 1:18 ಇಮ್ಮಿಡಿಯೇಟಾಗಿ ಕೋಟ್ ಮಾಡ್ತಾರೆ ಬ್ರ್ಯಾಕೆಟಲ್ಲಿ. ರೆಫರೆನ್ಸ್ ಎಲ್ಲಿ ಬರುತ್ತೆ ನೆನೆ ನಿಮಗೆ ಹೇಳಿದೆ. ರಿಸರ್ಚ್ ಮೆಥಡಾಲಜಿ ಮಾಡ್ತಕ್ಕಂಥ PhD ಸ್ಟೂಡೆಂಟ್ಸು ಇವರ ಗ್ರಂಥ ಓದಬೇಕು ಅಂತ. ಅವ್ರಿಗೆ PhD ಇಲ್ಲದೇ ಇರ್ಬೋದು, ಆದರೆ ಎಷ್ಟೋ ಜನ PhDಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದೊಂದು ಕೃತಿಯನ್ನು ಅವರು ಲೋಕಕ್ಕೆ ಕೊಟ್ಟಿದ್ದಾರೆ. ಪ್ರತಿ ಕೃತಿಯು ಒಂದು PhD ಥರನೇ ಇರತಕ್ಕಂಥದ್ದು. ವೈದ್ಯರಾದ್ದರಿಂದ ಅಶ್ವಿನಿ ದೇವತೆಗಳಿಗೆ ಇತರ ದೇವತೆಗಳ ಜೊತೆಗೆ ಸೇರಿಕೊಂಡು ಸೋಮಪಾನ ಮಾಡುವ ಅಧಿಕಾರ ಇರಲಿಲ್ಲ. ಆದರೆ ಶರ್ಯಾತಿರಾಜನ ಮಗಳಾದ ಸುಕನ್ಯೆಯ ನೈಷ್ಠಿಕ ಉಪಾಸನೆಗೆ ಮೆಚ್ಚಿ ಅವಳ ಮುದುಕ ಗಂಡನಾದ ಚವನನಿಗೆ ತಾರುಣ್ಯವನ್ನು ದೃಷ್ಟಿದಾನವನ್ನು ಮಾಡಿದರು. ಚವನನು ತನ್ನ ಅಪಾರ ತಪಸ್ಸಿನ ಸಾಮರ್ಥ್ಯದಿಂದ ಅಶ್ವಿನಿ ದೇವತೆಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಹಕ್ಕನ್ನು ತಂದುಕೊಟ್ಟನು. ಉತತ್ಯ ದೈವ್ಯ ಬಿಷಜ ಶನ್ನಕ್ಕರೋತು ಅಶ್ವಿನ. ಜಗತ್ತಿನ ರೋಗ ರುಜಿನಗಳನ್ನು ದೂರ ಮಾಡುವ ಶಕ್ತಿ ಅಶ್ವಿನಿ ದೇವತೆಗಳಿಗಿದೆ ಎಂದು ಋಗ್ವೇದವೇ 8ನೇ ಮಂಡಲ 18ನೇ ಮಂತ್ರ ಸಾರುತ್ತದೆ. ಇಮ್ಮಿಡಿಯೇಟಾಗಿ ಯುವಂ ಹಸ್ತ ಬಿಷಜಾಭೇಷಜೇಬಿಹಿ. ಔಷಧಿಗಳನ್ನು ಹೊಂದಿರುವುದರಿಂದ ಖಂಡಿತವಾಗಿ ನೀವಿಬ್ಬರು ವೈದ್ಯರಾಗಿದ್ದೀರಿ ಎಂಬ ಅಶ್ವಿನಿಗಳಿಗೆ ಲಭ್ಯವಾದ ವೈದ್ಯ ಪಟ್ಟವು ಶಲ್ಯ ಚಿಕಿತ್ಸೆ, ಔಷಧ ಚಿಕಿತ್ಸೆ ಎರಡಕ್ಕೂ ಅನ್ವಯಿಸುತ್ತದೆ. ಅಶ್ವಿನಿ ದೇವತೆಗಳೇ ಕಾಯಕಲ್ಪ ಚಿಕಿತ್ಸೆಯ ಮೂಲಕ ವಾರ್ಧಕ್ಯವನ್ನು ಹಿಮ್ಮೆಟ್ಟಿಸಿ ಚವನ ಋಷಿಗೆ ತಾರುಣ್ಯವನ್ನು ಒದಗಿಸಿಕೊಟ್ಟ ಉಲ್ಲೇಖ ಗಮನಾರ್ಹವಾಗಿದೆ. ಇದಕ್ಕಿಂತ ಬೇಕಾ ಮುಖ್ಯವಾಗಿ ವಿವರಣೆ? ಕಾಯಕಲ್ಪ ಚಿಕಿತ್ಸೆಯ ಮೂಲಕ ವಾರ್ಧಕ್ಯವನ್ನು ಹಿಮ್ಮೆಟ್ಟಿಸಿ, ಟೇಕಿಂಗ್ ಔಟ್ ಓಲ್ಡ್ ಏಜ್, ಚವನ ಋಷಿಗೆ ತಾರುಣ್ಯವನ್ನು ಒದಗಿಸಿಕೊಟ್ಟಂತಹ ಉಲ್ಲೇಖ. ಸೊ ಎಂತಹ ಅದ್ಭುತವಾಗಿರ್ತಕ್ಕಂಥದ್ದು ನೋಡಿ. ಜುಜುರುಷೋನ ಸತ್ಯೋ ತವವ್ರಿಂ ಪ್ರಾಮುಂಚ ತದ್ರಾಪಿ ವಿವಚ್ಚವಾನಾತ್ ಪ್ರಾತರತ್ರಿಂ ಜಹಿತಸ್ಯಾಯುರ್ದ್ರಾವತ್ ಪತಿಮಕ್ರುಣುತಂ ಕವೀನಾಂ. 1ನೇ ಮಂಡಲ 116ನೇ ಸೂಕ್ತ 10ನೇ ಮಂತ್ರ ಕೋಟ್ ಮಾಡ್ತಾರೆ. ಎಲೆ ಅಶ್ವಿನಿ ದೇವತೆಗಳೇ, ಚವನನ ಚರ್ಮವನ್ನು ಕವಚದಂತೆ ಬದಲಾಯಿಸಿದಿರಿ. ಅಂಡರ್ಲೈನ್ ಮಾಡಿಕೊಳ್ಳಿ, ಚರ್ಮವನ್ನೇ ಕವಚದಂತೆ ಬದಲಾಯಿಸಿರ್ತಕ್ಕಂಥದ್ದು. ಅವನ ಆಯುಸ್ಸನ್ನು ಹೆಚ್ಚಿಸಿದಿರಿ. ಆಯುರ್ವೈಘೃತಂ. ನಮ್ಮಲ್ಲೊಂದು ಮಂತ್ರ ಇದೆ, ತುಪ್ಪವನ್ನು ತಿಂದರೆ ಆಯುಸ್ಸು ವರ್ಧವಾಗುತ್ತೆ ಅಂತ. ಈಗ ನಾವು ಬೇರೆ ಬೇರೆ ಕಾರಣಗಳಿಂದ ಕೆಲವರು ತುಪ್ಪನೇ ಹಾಕ್ಕೊಳ್ಳಲ್ಲ. ಊಟ ಬಡಿಸಿದಾಗ ತುಪ್ಪ ಬೇಡಪ್ಪ, ಅದು ಫ್ಯಾಟ್ ಪ್ರೊಡ್ಯೂಸ್ ಆಗುತ್ತೆ, ಇದಾಗತ್ತೆ, ಹಾಗೆ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿರೋದು ಆಯುರ್ವೈಘೃತಂ ಅಂತ. ಯಾವಾಗಲೂ ಕೂಡ ತುಪ್ಪ ಇಲ್ಲದೆ ಹೋದರೆ ನೀನು ಊಟವನ್ನೇ ಪ್ರಾರಂಭ ಮಾಡಬಾರ್ದು ಅಂತ. ಸೊ ತುಪ್ಪ ಬಡಿಸೋ ತನಕ ಊಟ ಮಾಡ್ತಕ್ಕಂಥದ್ದೇ ನ್ಯಾಯವಲ್ಲ ಅಂತ ನಮ್ಮಲ್ಲಿದ್ದಿದ್ದು. ಕಮನೀಯ ಕನ್ಯೆಯರ ಪತಿತ್ವವನ್ನಾತನಿಗೆ ಕರುಣಿಸಿದಿರಿ. ಮಹತ್ವದ ವಿಚಾರವೆಂದರೆ ವೃದ್ಧಾಪ್ಯದ ಮುಪ್ಪಿನ ದೌರ್ಬಲ್ಯವನ್ನು ನಾಶ ಮಾಡಿ ಚವನನಿಗೆ ಸೌಂದರ್ಯವನ್ನು ವೀರ್ಯವನ್ನು ಪ್ರದಾನ ಮಾಡಿದ್ದೀರಿ. ನೋಡಿ, ಒಂದು ಸೌಂದರ್ಯ, ಇನ್ನೊಂದು ವೀರ್ಯ. ಇದು ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು. ಎಷ್ಟೋ ಸೌಂದರ್ಯ ಇರೋವರಿಗೆ ವೀರ್ಯ ಇರಲ್ಲ, ವೀರ್ಯ ಇರೋವರಿಗೆ ಸೌಂದರ್ಯ ಇರಲ್ಲ. ಭಗವಂತ ಒಂದು ಕೊಟ್ಟರೆ ಒಂದು ತೆಗೆದು ಬಿಡ್ತಾನೆ. ಒಂದಿದ್ರೇ ನಮ್ಮನ್ನು ಹಿಡಿಯೋಕ್ಕಾಗಲ್ಲ. ಇನ್ನು ಎಲ್ಲ ಒಬ್ಬನಿಗೆ ಕೊಟ್ಬಿಟ್ರೆ ಯಾರೇ ಭಗವಂತ, ನಾನೇ ಭಗವಂತ ಅಂತ ಮಾತಾಡ್ತೀವಿ. ಚಂದ್ರಾಪೀಡನಿಗೆ ತಾರಾಪೀಡನ ಮಂತ್ರಿಯಾಗಿರ್ತಕ್ಕಂಥ ಶುಕನಾಸ ಬಾಣನ ಕಾದಂಬರಿನಲ್ಲಿ ಒಂದು ವರ್ಣನೆ ಮಾಡ್ತಾನೆ. ಆಗರ್ಭ ಶ್ರೀಮಂತತ್ವಂ ಅಭಿನವ ಯೌವನತ್ವಂ ಅಮಾನುಷ ಶಕ್ತಿತ್ವಂ ಅಪ್ರತಿಮ ರೂಪತ್ವಂ. ಹುಷಾರಾಗಿರಪ್ಪ, ಮನುಷ್ಯನಿಗೆ ಒಂದು ಸಾಕು ಹಾಳು ಮಾಡೋಕ್ಕೆ. ನೀನು ದೊರೆ ಮಗ, ಹುಟ್ಟಿದ ಕೂಡಲೇ ನೀನು ಶ್ರೀಮಂತ, ಈಗ ತಾನೇ ಯೌವನಕ್ಕೆ ಕಾಲಿಟ್ಟಿದ್ದೀಯ. ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ, ಅಮಾನುಷವಾಗಿರ್ತಕ್ಕಂಥ ರೂಪ ಇದೆ. ಜನಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನೀನು ಹೊಗಳಿ 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 ಅಟ್ಟಕ್ಕೇರಿಸ್ಬಿಟ್ಟು ಹಾಳು ಮಾಡ್ತಾರೆ. ಹುಷಾರಾಗಿರುವಂಥ ದಟ್ ಈಸ್ ಲಿಯರ್ ಕಾಂಪ್ಲೆಕ್ಸ್. ಕಿಂಗ್ ಲಿಯರ್ಗೆ 3 ಜನ ಹೆಣ್ಮಕ್ಳಿದ್ದಿದ್ದು, ಗಾನ್ರಿಲ್, ರೀಗನ್ ಆ್ಯಂಡ್ ಕಾರ್ಡಿಲಿಯಾ. ಗಾನ್ರಿಲ್ ಆ್ಯಂಡ್ ರೀಗನ್ನು ಮದುವೆ ಆದಮೇಲೂ ನೀನು ಇಷ್ಟೇ ಪ್ರೀತಿಸ್ತೀವಿ ಅಂತ ಹೇಳಿಬಿಟ್ಟು ಮೋಸ ಮಾಡಿದರು. ಕೊನೆಗೆ ಕಾರ್ಡಿಲಿಯಾ ಮದುವೆ ಆದಮೇಲೆ ಅರ್ಧ ಪ್ರೀತಿ ಗಂಡನಿಗೆ ಕೊಡಬೇಕು, ನಿನಗೆ 50% ಮಾತ್ರ ಪ್ರೀತಿ ಕೊಡೋಕ್ಕೆ ಸಾಧ್ಯ ಅಂತ ಹೇಳಿದ್ದಕ್ಕೆ ಅವನ ಕಡೆಗಾಣಿಸ್ದ. ಆದರೆ ಕೊನೆಗೆ ಅವನ ಹತ್ರ ಬಂದಿದ್ದು ಯಾರು? ಕಾರ್ಡಿಲಿಯಾನೇ ಹೊರತು ಮೊದಲಿಬ್ಬರಲ್ಲ. ಯಾವಾಗಲೂ ಕೂಡ ಆ 70 ವಯಸ್ಸು ದಾಟಿರ್ತಕ್ಕಂಥ ಕಿಂಗ್ಲಿಯರು ಉದ್ದನೆ ಗಡ್ಡ ಬಿಟ್ಕೊಂಡು ಕಾರ್ಡಿಲಿಯಾ ಕಾರ್ಪ್ಸ್ ಮೇಲೆ ಅವನ ಕಣ್ಣೀರು ಬಿದ್ದು ಅವಳ ಎದೆ ಒಳಗೆ ಪ್ರವೇಶ ಮಾಡ್ತಕ್ಕಂಥದ್ದನ್ನ ಒಂದು ಸ್ಪಾಟ್ಲೈಟ್ ಇಟ್ಕೊಂಡು ರೆಸ್ಟ್ ಆಫ್ ದ ಸ್ಟೇಜ್ ಡಿಮ್ಮರ್ಸ್ ಮಾಡಿಬಿಟ್ಟು 153 ಸ್ವಿಚಸ್ ಆಪರೇಟ್ ಮಾಡ್ತಕ್ಕಂಥ ಶಕ್ತಿ ಯಾವನಿಗಾದರೂ ಇದ್ದರೆ ಯು ಕ್ಯಾನ್ ಮೇಕ್ ವಂಡರ್ಸ್ ಆನ್ ದ ಸ್ಟೇಜ್. ನಿಜವಾಗ್ಲೂ ಕೂಡ. ಸೊ ದಟ್ ಈಸ್ ದಿ ಎಫೆಕ್ಟ್ ದ ಸ್ಟೇಜ್ ವಿಲ್ ಹ್ಯಾವ್. ಅದಕ್ಕೆ ಆಲ್ ಗುಡ್ ಆ್ಯಕ್ಟರ್ಸ್ ವಿಲ್ ಬಿ ವೆರಿ ಎಫೆಕ್ಟಿವ್ ಟೀಚರ್ಸ್, ಬಟ್ ನಾಟ್ ಆಲ್ ಎಫೆಕ್ಟಿವ್ ಟೀಚರ್ಸ್ ಆರ್ ಗುಡ್ ಆ್ಯಕ್ಟರ್ಸ್, ಎಸ್ಪೆಷಲಿ ವೆನ್ ದೇ ಟೀಚ್ ಡ್ರಾಮಾ, because they get totally involved with that character.
ಗಂಡಸ ಪಾತ್ರವನ್ನು ಗಂಡಸ ತರಹ ಮಾತಾಡಬೇಕು, ಹೆಂಗಸ ಪಾತ್ರವನ್ನು ಹೆಂಗಸ ತರಹ ಮಾತಾಡಬೇಕು. ಟೆಸ್ಟ್ ಏನು ಅಂದರೆ ರಾಡಾನಲ್ಲಿ, ರಾಯಲ್ ಅಕಾಡೆಮಿ ಆಫ್ ಡ್ರಾಮೆಟಿಕ್ ಥಿಯೇಟರ್ ಲಂಡನ್ನಲ್ಲಿ ಹೆಂಗಸರ ಪಾತ್ರ ಮಾಡಬೇಕು, ಗಂಡಸರ ಪಾತ್ರ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡೋದು. ಇಫ್ ಯು ಆರ್ ಕ್ವಾಲಿಫೈಡ್ ಫ್ರಮ್ ರಾಡಾ, ಯು ಆರ್ ಸಮಥಿಂಗ್. ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಸ್ಪೀಕ್ ಫಾರ್ 500 ಪೀಪಲ್ ವಿತೌಟ್ ಮೈಕ್ಸ್. ಅದರ್ವೈಸ್ ಯು ಹ್ಯಾವ್ ನೋ ಬಿಸ್ನೆಸ್ ಟು ಬಿ ಆನ್ ದ ಸ್ಟೇಜ್. ಪಿಚ್ಚು, ರೆಸೊನೆನ್ಸು, ಟಿಂಬರು, ಮೆಲೋಡಿ ಎಲ್ಲ ಸೇರ್ಕೋಬೇಕು ಒಳ್ಳೆ ವಾಯ್ಸ್ ಅಂದರೆ. ಹಾಗಿಲ್ಲದೆ ಹೋದರೆ ವಾಯ್ಸ್ ಕ್ಯಾರಿ ಆಗಲ್ಲ. ಗಾಯಗೊಂಡು ಅಂಗವಿಕಲನಾದ ಶ್ರಾವನಿಗೆ ಗಾಯದ ವ್ರಣಗಳನ್ನು, ಹುಣ್ಣುಗಳನ್ನು ಮಾಸಿ ಮಾಡಿ ಆರೋಗ್ಯದಿಂದ ನಡೆದಾಡ ಹಾಗೆ ಮಾಡಿರ್ತಕ್ಕಂಥವರು ಅಶ್ವಿನಿ ದೇವತೆಗಳು. ನೋಡಿ, ಗಾಯಕ್ಕೂ ಕೂಡ ವಾಸಿ ಮಾಡ್ತಕ್ಕಂಥದ್ದು ಮಂತ್ರಗಳಿದೆ. ತ್ರಿದಾಹಿಶ್ಯಾವಂ ವಿಕಸ್ತಂ ಉಜ್ಜೀವಸೆ ಐರಯಂತಂ ಕೋಟ್ ಮಾಡ್ತಾರೆ. ಋಗ್ವೇದ 1ನೇ ಮಂಡಲ 117ನೇ ಸೂಕ್ತ 24ನೇ ಮಂತ್ರ. ಪರ್ಫೆಕ್ಟ್ ಆಗಿರುತ್ತೆ ಬ್ರ್ಯಾಕೆಟಲ್ಲಿ. ನೀವು ಯೋಚನೆ ಮಾಡಬೇಕಲ್ಲ, ತೆಗೆದು ನೋಡಿ, ಸಿಗತ್ತೆ ನಿಮಗೆ ರೆಫರೆನ್ಸ್. ತುಸು ಸಾಕಿದ ಕುರಿಗಳನ್ನು ಹೆಣ್ಣು ತೋಳದ ಬಾಯಿಗೆ ಹಾಕಿದ ರುದ್ರಾಶ್ವ ಎಂಬುವನನ್ನು ಅವನ ತಂದೆ ಕುರುಡನನ್ನಾಗಿಸಿದ ಅಂಧಕನ ಪ್ರಾರ್ಥನೆಯನ್ನು ಕೇಳಿ ಅಶ್ವಿನಿ ದೇವತೆಗಳು ಪುನಃ ಅವನಿಗೆ ಕಣ್ಣುಗಳನ್ನು ದಯಪಾಲಿಸಿದರು. ನೋಡಿ, ಕುರುಡರಿಗೆ ಕಣ್ಣು ಕೊಟ್ಟಂತಹ ಸಂಗತಿ, ಅದಕ್ಕೂ ಕೂಡ ಅಶ್ವಿನಿ ದೇವತೆಗಳೇ ಕಾರಣ. ಶತಂ ಮೇಷಾನ್ ವೃಕ್ಕೆ ಚಕ್ಷದಾನಂ ರುದ್ರಾಶ್ವಂ ತಂ ಪಿತಾಂಧಂಚಕಾರ. ಇವತ್ತಿಗೂ ಕೂಡ ಕಣ್ಣು ದಾನ ಅನ್ನೋದು ಪ್ರಚಲಿತವಾಗಿದೆ. ಎಷ್ಟೋ ಜನ ತಾವು ಇನ್ನೇನು ಹೋಗ್ತೀವಿ ಅನ್ನೋವಾಗ ಬರ್ಕೊಟ್ಬಿಡ್ತಾರೆ, ಕಣ್ಣುಗಳನ್ನು ಕೊಟ್ಬಿಡಿ ಅಂತ. ಇನ್ಕೆ ಅವ್ರ ದೇಹವನ್ನೇ ಬರ್ಕೊಡ್ತಕ್ಕಂಥವ್ರು ಇದ್ದಾರೆ. ಸೊ ನಾವು ಹೋದ್ಮೇಲೆ ಯಾವುದಾದ್ರು ಆಸ್ಪತ್ರೆ ಕೊಟ್ಬಿಡಿ ನಮ್ಮ ದೇಹವನ್ನು ಅಂತ, ಆ ರೀತಿ ಕೂಡ ಬರ್ಕೊಡ್ತಕ್ಕಂಥವ್ರು ಇದ್ದಾರೆ. MK ಗುರುರಾಜರಾವ್, MK ಪ್ರಫುಲ್ಲ ಗುರುರಾಜರಾವ್ ಅಂತ ಅವರಿಬ್ಬರೂ ಕೂಡ 52 ವರ್ಷದ ಕೆಳಗೆ ನನಗೆ ಹಿಂದಿ ಕಲಿಸ್ಕೊಟ್ಟಂತಹ ಅಧ್ಯಾಪಕರು. ಅವರಿಬ್ಬರೂ ಕೂಡ ಬರ್ಕೊಟ್ಬಿಟ್ಟಿದ್ದಾರೆ, ನಾವು ಹೋದ್ಮೇಲೆ ನಮ್ಮ ದೇಹವನ್ನು ಯಾರು ಬೇಕಾದರೂ ಕೊಟ್ಬಿಡಿ ಅಂತ. ಆ ರೀತಿಯಾಗಿ ಮೊನ್ನೆ ರಾಗಿಗುಡ್ಡನಲ್ಲಿ ಒಂದು ಸಂದರ್ಭ ಇತ್ತು, ಸ್ವರ್ಣವಲ್ಲೇ ಸ್ವಾಮಿಗಳು ಬಂದಿದ್ದರು. ಆವತ್ತು ಅವರ ಭೇಟಿ ಆಗಿತ್ತು 50 ವರ್ಷದ ಆದಮೇಲೆ. ಇರಲಿ. ಶತಂ ಮೇಷಾನ್ ವೃಕ್ಕೆ ಚಕ್ಷುದಾನಂ ಹೇಳ್ತಾರೆ ನೋಡಿ, ಕಣ್ಣಿನ ದಾನ ಮಾಡ್ತಕ್ಕಂಥದ್ದು. ದಾನ ಅನ್ನೋದೇ ಬಹಳ ದೊಡ್ಡ ಗುಣನಪ್ಪ. ಒಂದು ಮಾತು ಹೇಳ್ತಾರೆ, ಶತೇಶು ಜಾಯತೆ ಶೂರಃ. 100 ಜನದಲ್ಲಿ ಒಬ್ಬ ಶೂರ ಹುಡುಕ್ತಾನಂತೆ. ಸಹಸ್ರೇಶು ಚ ಪಂಡಿತ, 1000 ಜನದಲ್ಲಿ ಒಬ್ಬ ಪಂಡಿತ ಸಿಗ್ತಾನಂತೆ. ವಕ್ತಾ ಶತಸಹಸ್ರೇಶು, ಚೆನ್ನಾಗಿ ಮಾತಾಡ್ತಕ್ಕಂಥವ್ನು 10,000ದಲ್ಲಿ ಒಬ್ಬ ಸಿಗ್ತಾನಂತೆ. ದಾತಾ ಭವತಿವಾ ನವ, ದಾನ ಕೊಡೋನು ಇದಾನೋ ಇಲ್ವೋ ಗೊತ್ತಿಲ್ಲ ಅಂತ. ಆ ದೃಷ್ಟಿಯಿಂದನೇ ದಾನ ಅನ್ನೋದು ಕಲೌ ದಾನಂ ಕಲೌ ದಾನಂ ಕಲೌ ದಾನಂ ಕಲೌ ಯುಗೆ, ಕಲೌ ಭಕ್ತಿ ಕಲೌ ಭಕ್ತಿ ಕಲೌ ಭಕ್ತಿ ಕಲೌ ಯುಗೆ. ಕಲಿಯುಗಕ್ಕಿರ್ತಕ್ಕಂಥ ಭಕ್ತಿ ಮತ್ತು ದಾನ ಇದೆರಡೇ ಮುಖ್ಯವಾಗಿರ್ತಕ್ಕಂಥ. ಅನ್ನದಾನ, ವಿದ್ಯಾದಾನ ಎಂಥ ಶ್ರೇಷ್ಠವಾಗಿರೋದು ನೋಡಿ. ನಮ್ಮ ಹಿಂದಿನ ಕಾಲದಲ್ಲಿ ಗುರುಕುಲ ವಾಸ ಮಾಡಿ ಗುರುದಕ್ಷಿಣೆಯನ್ನು ಕೊಟ್ಟು ಮನೆಗೆ ಹೋಗ್ತಕ್ಕಂಥ ಒಂದು ಪರಿಪಾಟಿ ಇತ್ತು. ಈಗಿನ ಕಾಲದಲ್ಲಾದರೆ ಮಗು ಹುಟ್ಟಕ್ಕೆ ಮುಂಚೆನೇ ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ರಿಸರ್ವ್ ಮಾಡಿಸ್ಬೇಕು ಸೀಟು, ಆ ಸ್ಥಿತಿ ಬಂದಿದೆ. ಹಾಗಿರೋವಾಗ ಆಗಿನ ಕಾಲದಲ್ಲಿ ನೋಡಿ 12 ವರ್ಷಗಳ ಕಾಲ ಗುರುಕುಲ ವಾಸ ಮಾಡಿ ಕೈಯಲ್ಲಾದಷ್ಟು ಗುರುದಕ್ಷಿಣೆ ಕೊಟ್ಟು ಹೋಗ್ತಾ ಇದ್ರು. ಕಾಳಿದಾಸನೇ ವರ್ಣನೆ ಮಾಡ್ತಾನೆ ರಘುವಂಶ ಕಾವ್ಯದಲ್ಲಿ, ಅದನ್ನು ಕೋಟ್ ಮಾಡ್ತಾರೆ ಮುಂದೆ. ನನಗೆ ಓದೋಕ್ಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಅವ್ರನ್ನ ಬಿಟ್ಟು ನಾನು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದನ್ನೇ ನಾನು ಇನ್ನೊಂದು ಥರ ಹೇಳ್ತಾ ಇದ್ದೇನೆ ಅಷ್ಟೇ, ಅಕ್ರಮವಾಗಿ ಸಕ್ರಮವಾಗಿ ಹೇಳೋಕ್ಕಾಗ್ತಾ ಇಲ್ಲದರಿಂದ. ಅಲ್ಲಿ ಕಾಳಿದಾಸ ಹೇಳ್ತಾನೆ, ಕೌತ್ಸ ಎಂಬತಕ್ಕಂಥ ಮಗು ವರತಂತು ಎಂಬತಕ್ಕಂಥ ಅಧ್ಯಾಪಕನ ಹತ್ತಿರ ಹೋಗಿ 14 ವಿದ್ಯೆಗಳನ್ನು 14 ವರ್ಷಗಳ ಕಾಲ ಕಳೆದು ಏನು ಗುರುದಕ್ಷಿಣೆ ಕೊಡಬೇಕು ಸ್ವಾಮಿ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ ಗುರು, ಏನೂ ಕೊಡಬೇಡಪ್ಪ, ನೀನು ಚೆನ್ನಾಗಿ ಓದಿದ್ಯಾ, ನನಗೆ ಸಂತೋಷ ಆಗಿದೆ, ಹೋಗ್ಬಾ ಅಂತ. ಆದರೆ ಶಿಷ್ಯ ಕೇಳಲ್ಲ. ನಾನು ಓದಿದ್ದು ನನಗೆ ಹತ್ತಬೇಕಾದ್ರೆ ಗುರುದಕ್ಷಿಣೆ ಕೊಡಲೇಬೇಕು, ನೀವು ಹೇಳಲೇಬೇಕು ಅಂತ ಬಲವಂತ ಮಾಡ್ತಾನೆ. ಗುರು ಕೋಪ ಬರುತ್ತೆ, ಕೊಡ್ತೀಯ ಹಾಗಿದ್ರೆ? 14 ವಿದ್ಯೆ ಓದಿದೋ ಇಲ್ವೋ, 14 ಕೋಟಿ ಬಂಗಾರದ ನಾಣ್ಯಗಳನ್ನು ನಾಳೆ ಬೆಳಿಗ್ಗೆ ಒಳಗೆ ತಂದಿಡು ಅಂತ ಹೇಳ್ತಾನೆ. ಆ ಮಗು ಓವರ್ ನೈಟ್ 14 ಕೋಟಿ ಸುವರ್ಣ ನಾಣ್ಯ ಎಲ್ಲಿಂದ ತೊಗೊಂಬರೋದು? ರಘು ಮಹಾರಾಜನ ಮನೆಗೆ ಹೋಗ್ತಾನೆ ಆ ಮಗು, ರಘು ಚಕ್ರವರ್ತಿ ಕೊಡ್ತಾನೆ ಅಂತ. ಆ ರಘುನೋ ವಿಶ್ವಜಿತ್ ಯಾಗ ಮಾಡಿ ಸರ್ವಸ್ವವನ್ನು ದಾನ ಮಾಡಿ ಮಣ್ಣಿನ ಪಂಚಪಾತ್ರೆಯಲ್ಲಿ ಚಕ್ರವರ್ತಿ ಸಂಧ್ಯಾವನ್ನೇ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಎಗೆ ದಡಕ್ಕನತ್ತೀವನಿಗೆ, ಇಂಥವನ ಹತ್ರ ನಾನು ಕೇಳಕ್ಕೆ ಬಂದಲ್ಲ, ಏನು ಗಿಟ್ಟತ್ತೆ ಅಂತ. ರಘು ಹೇಳ್ತಾನೆ, ನನ್ನ ಮನೆ ಬಾಗಿಲಿಗೆ ಬಂದು ಬರೀ ಕೈಯಲ್ಲಿ ವಾಪಸ್ ಹೋದರೆ ನನಗೆ ಶ್ರೇಯಸ್ಸಲ್ಲ, ದಯವಿಟ್ಟು ಹೇಳು ಯಾತಕ್ಕೆ ಬಂದಿದ್ಯಾ ಅಂತ. ಅವನು ಹೇಳ್ತಾನೆ, ಸ್ವಾಮಿ ಹಿಂಗಾಗ್ಬಿಟ್ಟಿದೆ ನನ್ನ ಗತಿ, ನಾಳೆ ಬೆಳಿಗ್ಗೆ ಒಳಗೆ ನಾನು 14 ಕೋಟಿ ಸುವರ್ಣ ನಾಣ್ಯಗಳನ್ನು ಹೊಂದಿಸ್ಬೇಕು ಹೇಗಾದರೂ ಮಾಡಿ. ರಘು ಹೇಳ್ತಾನೆ, ಯೋಚನೆ ಮಾಡಬೇಡಪ್ಪ, ರಾತ್ರಿ ಎಲ್ಲ ಸಮಯ ಇದೆ, ಊಟ ಮಾಡು, ನಿದ್ದೆ ಮಾಡು, ಬೆಳಿಗ್ಗೆ ತೊಗೊಂಡೋಗು ಅಂತ ಹೇಳ್ತಾನೆ. ಅವ್ನಿಗೆ ಆಶ್ಚರ್ಯ ಆಗುತ್ತೆ, ರಾತ್ರಿ ಇವ್ನು ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಅಂತ. ತಕ್ಷಣ ಕುಬೇರನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದೀನಿ ಅಂತ ಡಂಗುರ ಹೊಡಿಸ್ತಾನೆ. ರಘುವಿನ ಪರಾಕ್ರಮ ಯಾರಿಗೆ ಗೊತ್ತಿಲ್ಲ. ಕುಬೇರ ಅತ್ಯಂತ ಶ್ರೀಮಂತನಾಗಿರ್ತಕ್ಕಂಥ ದೇವತೆ, ನಡ್ಕೊಂಡು ಬರ್ತಾನೆ ಕುಬೇರ, ನನ್ನ ಮೇಲೆ ಯುದ್ಧ ಮಾಡಬೇಡ, ನನ್ನ ಆಸ್ತಿ ಎಲ್ಲ ನಿಂದೆ ಅಂತ.
ಅದು 14 ಕೋಟಿಗಿಂತ ಜಾಸ್ತಿ ಇತ್ತು. ಆಗ ಆ ಮಗುನ ಕರೆದು ಹೇಳ್ತಾನೆ, ತೊಗೊಂಡೋಗಿ ಎಲ್ಲಾನು. ಅವನು ಹೇಳ್ತಾನೆ, ಸ್ವಾಮಿ ನನ್ನ ಗುರುಗಳಿಗೆ ಬೇಕಾದ್ರೆ 14 ಕೋಟಿ ಮಾತ್ರ, ಅದ್ರ ಮೇಲೆ ಒಂದು ಬಿಡುಗಾಸು ನನಗೆ ಬೇಕಾಗಿಲ್ಲ ಅಂತಾನೆ. ರಘು ಹೇಳ್ತಾನಪ್ಪ, ಎಲ್ಲ ದಾನ ಮಾಡಿ ಇನ್ನೂ ದುಡ್ಡಿಟ್ಕೊಂಡ್ರೆ ನಾನು ದಾನ ಮಾಡಿದ್ದಕ್ಕೆ ಏನು ಪ್ರಶ್ನೆ, ಎಲ್ಲ ತೊಗೊಂಡೋಗು ಅಂತ, ಇವನು ಇಷ್ಟು ಮಾತ್ರ ಬೇಕು ಅಂತ ಅವನು. ಹಾಗಿತ್ತು ಆಗಿನ ಕಾಲದಲ್ಲಿ. ಈಗ ಕೊಡ್ದೇ ತಲೆ ಹೊಡಿತಾರೆ. ಕೊಟ್ಟರೆ ಬಿಡ್ತಾರಾ? 14 ಕೋಟಿ ಸುವರ್ಣ ನಾಣ್ಯ ಅಂದರೆ ಏನಾಗೋಯ್ತದು? ಅಸ್ಟ್ರನಾಮಿಕಲ್ ಫಿಗರ್ಸ್. ಸೊ ಕುಬೇರ ಅಂದರೆ ಸಿನಾನಿಮಸ್ ವಿತ್ ರಿಚಸ್ ಅಂತಾನೆ. ಆದರೆ ಪ್ರಾಕ್ಟಿಕಲ್ ಆಗಿ ಏನು ಹಾಗಿರಬೇಕಾಗಿಲ್ಲ. 55 ವರ್ಷದ ಕೆಳಗೆ ಸೆಂಟ್ರಲ್ ಕಾಲೇಜಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ 2 ಪ್ರೊಫೆಸರ್ಸ್ ಇದ್ದರು, ಕುಬೇರ ಕುಚೇಲ ಅಂತ. ಪ್ರತಿ ತಿಂಗಳು 20ನೇ ತಾರೀಕು ಬಂದರೆ ಕುಬೇರ ಕುಚೇಲ್ನ ಹತ್ರ ಸಾಲ ಮಾಡ್ಕೊಂಡು ಹೋಗೋದು. ಅದು ಪರಿಸ್ಥಿತಿ ಇದ್ದಿದ್ದು. ಅದಕ್ಕೆ ಹೇಳಿದ್ರು, ರಿಯಾಲಿಟಿ ಈಸ್ ಡಿಫ್ರೆಂಟ್ ಆ್ಯಂಡ್ ಐಡಿಯಾಲಜಿಕಲಿ ದಟ್ ಈಸ್ ಡಿಫ್ರೆಂಟ್ ಅನ್ನೋ ದೃಷ್ಟಿಯಿಂದ. ಸೊ ಅವರೆಲ್ಲ ನಮ್ಮ ತಂದೆಯವ್ರಿಗೆ ಕೊಲೀಗ್ಸ್ ಆಗಿದ್ದರಿಂದ ಅವರು ಆಚೆ ಕೂತ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದರಿಂದ ಆ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ, ನನಗೆ ಗೊತ್ತಿಲ್ಲ. ಗಾಯಗೊಂಡು ಅಂಗವಿಕಲನಾದ ಶ್ರಾವನಿಗೆ ಗಾಯದ ವ್ರಣಗಳನ್ನು ಹುಣ್ಣುಗಳನ್ನು ಮಾಯಿಸಿ ಆರೋಗ್ಯದಿಂದ ನಡೆದಾಡುವ ಹಾಗೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ಅಶ್ವಿನಿ ದೇವತೆಗಳದು. ಅನೇಕ ಸಾಮರ್ಥ್ಯದ ಯುಕ್ತಿಗಳಿಂದ ಪರಾವ್ರಜನ ಅಂಧತ್ವವನ್ನು ನಿವಾರಿಸಿ, ನೋಡಿ ಕುರುಡುತನವನ್ನು ನಿವಾರಿಸ್ತಕ್ಕಂಥ ಶಕ್ತಿ ಇತ್ತು. ದೃಷ್ಟಿ ಯೋಗ್ಯರನ್ನಾಗಿ ಮಾಡಿ. ಇನ್ನೊಂದು ಮಂತ್ರ ನೋಡಿ, ಉತೋ ಕವಿಂ ಪುರುಭುಜ ಇವಂ ಹಕೃಪಮಾಣ ಮಕೃಣುತಂ ವಿಚಕ್ಷೇ. ಮೊದಲನೇ ಮಂಡಲ 116ನೇ ಅಧ್ಯಾಯ 14ನೇ ಮಂತ್ರ. ದೃಷ್ಟಿಗಾಗಿ ಬಯಸಿ ಮೊರೆಯಿಟ್ಟು ಪ್ರಾರ್ಥಿಸುತ್ತಿರುವ ಕವಿಗೆ ನೀವು ನೇತ್ರದಾನ ಮಾಡಿದ್ದೀರಿ. ಕಣ್ಣಿಲ್ಲದವರಿಗೆ, ದೃಷ್ಟಿ ಕಳೆದುಕೊಂಡವರಿಗೆ ದೃಷ್ಟಿಯನ್ನು ಪುನಃ ತಂದುಕೊಟ್ಟ ಉಲ್ಲೇಖ ಋಗ್ವೇದದಲ್ಲಿ ಹಲವಾರು ಬಾರಿ ಬರುತ್ತದೆ. ಆದರೆ ಇಲ್ಲಿ ಬೆಳೆಸಬಾರದು ಎಂಬ ದೃಷ್ಟಿಯಿಂದ ಸಂಕುಚಿತಗೊಳಿಸುತ್ತಿದ್ದೇನೆ. ವಾಕ್ಯ ಅರ್ಥ ಆಯ್ತಾ? ಇನ್ನು ಬೇಕಾದಷ್ಟಿದೆ ರೆಫರೆನ್ಸ್ ಕೊಡೋದು. ಅದೇ ತುಂಬ ಬೆಳೆಸೋದು ಬೇಡ ಅಂತ ನನ್ನನ್ನು ನಾನು ಕಡಿಮೆ ಮಾಡ್ಕೋತಾ ಇದ್ದೀನಿ ಅಂತ ಅವ್ರು ಬರೆಯೋದು. ಈ ಥರ ಎಷ್ಟು ಬೇಕಾದ್ರೂ ಕೊಡಬಲ್ಲೆ ರೆಫರೆನ್ಸಸ್ಸು, ಸಾಕು ಈ ಸಂದರ್ಭಕ್ಕೆ ಅಂತ. ಅದರಲ್ಲೂ ಅಶ್ವಿನಿ ದೇವತೆಗಳ ಪವಾಡ ಸದೃಶವಾದ ಕಾರ್ಯದಲ್ಲಿ ನೇತ್ರದಾನ ಒಂದು ಪ್ರಮುಖ ಸಾಧನೆ ಅಷ್ಟೇ ಅಲ್ಲ, ಅಶ್ವಿನಿಗಳ ದೇವ ವೈದ್ಯರ ಚರಿತಾರ್ಹವಾದ ಇನ್ನೊಂದು ವೈದ್ಯಕೀಯ ಸೇವೆ ಸ್ವಲ್ಪ ಗಮನಿಸೋಣ. ಚರಿತ್ರಂ ಹಿ ವಯಾರಿ ವಾಚ್ಛೇದಿ ಪರ್ಣಭೂಜ ಖೇಲಸ್ಯ ಪರಿತಕ್ಮಾಯಾಂ ಸದ್ಯೋ ಜಂಗಾಮಾಯಸೀಂ ವಿಶ್ವಲಾಯೈ ಧನೇ ಹಿತೇ ಸರ್ತವೇ ಪುತ್ರ ದತ್ತಂ. ಮೊದಲನೇ ಮಂಡಲ 116ನೇ ಸೂಕ್ತ 15ನೇ ಮಂತ್ರ. ಹಕ್ಕಿಯ ರೆಕ್ಕೆ ಕತ್ತರಿಸಿ ಬೀಳುವಂತೆ ಯುದ್ಧದಲ್ಲಿ ಖೇಲರಾಜನ ಸಂಬಂಧಿಯಾದ ವಿಶ್ವಲೆ ಕಾಲು ಕತ್ತರಿಸಿ ಹೋಯಿತು. ಆಗ ರಾತ್ರಿ ಸಮಯದಲ್ಲೇ ಯುದ್ಧದಲ್ಲಿ ರಥವನ್ನೇರಿ ವಿಶ್ವಲೆಗೆ ಲೋಹದ ಕಾಲನ್ನು ತೊಡಿಸಿ ತಕ್ಷಣ ಸಜ್ಜುಗೊಳಿಸಿರ್ತಕ್ಕಂಥ ಅಶ್ವಿನಿಗಳಿಗೆ ನಮ್ಮ ನಮನಗಳು. ಏನು ಒಂದೇ ಎರಡೇ ಅಶ್ವಿನಿಗಳು ಮಾಡಿರ್ತಕ್ಕಂಥ ಕೆಲಸ ಅಂತ ಹೇಳಿದ್ರೆ, ಕಣ್ಣು ಹೋದವರಿಗೆ ಕಣ್ಣು ಕೊಟ್ಟಿದ್ದು, ಕಾಲು ಹೋದವರಿಗೆ ಕಾಲು ಕೊಟ್ಟಿದ್ದು, ವೃದ್ಧಾಪ್ಯ ಇರೋರಿಗೆ ತಾರುಣ್ಯ ಕೊಟ್ಟಿದ್ದು ಒಂದೇ ಎರಡೇ. ಅಶ್ವಿನಿ ದೇವತೆಗಳ ವೈದ್ಯಕೀಯ ಸಾಹಸಗಳು ಉಲ್ಲೇಖನೀಯವಾದದ್ದು. ಇಲ್ಲಿ ಮುಖ್ಯವಾಗಿ ಹೊರಡುವ ಧ್ವನಿ ಎಂದರೆ ವೈದ್ಯಕೀಯ ಸಾಧನೆಗಳ ಹಿಂದೆ ಕೇವಲ ಚಮತ್ಕಾರ ಸದೃಶವಾದ ದೈವಿಕ ಪವಾಡ ಶಕ್ತಿ ಮಾತ್ರ ಕ್ರಿಯಾಶೀಲವಾಗಿರದೆ ಸಹಜವಾದ ವೈದ್ಯ ವಿಜ್ಞಾನದ ತಾತ್ವಿಕ ಆವಿಷ್ಕಾರಗಳು, ಪ್ರಾಕೃತಿಕ ಚಿಕಿತ್ಸಾ ಪ್ರಣಾಳಿಕೆಗಳು ಅಡಕವಾಗಿದೆ ಎಂಬ ವಿಷಯವನ್ನು ಮರೆಯಬಾರದು. ಅದು ಮುಖ್ಯವಾಗಿರತಕ್ಕಂಥ ಮಾತು. ಪ್ರಾಕೃತಿಕ ಚಿಕಿತ್ಸಾ ಪ್ರಣಾಳಿಗಳು ಅಡಕವಾಗಿದೆ. ಪ್ರಕೃತಿ ಸಹಜವಾಗಿ ಕೊಟ್ಟಿದ್ದು ಅಂತ. ಪ್ರಾಕೃತಿಕ ಅಂದರೆ ನೈಜವಾದದ್ದು, ನಿಜವಾದದ್ದು, ನೇಚರಿಂದ ಬರೋದು, ಪ್ರಕೃತಿಯಿಂದ ಕೊಟ್ಟಿರಲ್ಪಟ್ಟಿರ್ತಕ್ಕಂಥದ್ದು. ಅದಕ್ಕೇ ಪ್ರಕೃತಿಯನ್ನು ಹಾಳು ಮಾಡಬಾರ್ದು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಇವತ್ತು ಯಾಕೆ ಸಮಯಕ್ಕೆ ನೀರು ಬೀಳ್ತಾ ಇಲ್ಲ, ಯಾಕೆ ಮಳೆ ಆಗ್ತಾ ಇಲ್ಲ, ಅಕಾಲಿಕವಾಗಿ ಯಾಕೆ ಚಳಿ ಬರುತ್ತೆ, ಯಾವಾಗಲೂ ಯಾಕೆ ಶೆಕೆ ಆಗುತ್ತೆ ಅಂದರೆ ಯು ಆರ್ ಪ್ಲೇಯಿಂಗ್ ವಿತ್ ದ ಈಕೋಸಿಸ್ಟಮ್. ದೇರ್ಫೋರ್ ಈಕೋಸಿಸ್ಟಮ್ ಈಸ್ ಟೇಕಿಂಗ್ ರಿವೆಂಜ್ ಆನ್ ಯು. ನೀನು ಮಾತ್ರ ಅದನ್ನು ಹಾಳು ಮಾಡೋಕ್ಕೋದು ಬಿಡುತ್ತಾ, ಅದು ವಾಪಸ್ ಹೊಡೆಯುತ್ತೆ. ಗ್ರೀಕ್ ಸಿಸ್ಟಮ್ಸಲ್ಲಿ ನೆಮಿಸಿಸ್ ಅಂತ ಒಂದಿದೆ. ನೀನು ಏನಾದರೂ ಮಾಡಿ ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ನಮ್ಮಲ್ಲಿ ಅದನ್ನೇ ಮಾಡಿದ್ದುಣ್ಣ ಮಹಾರಾಯ ಅಂತ ಹೇಳೋದು. ಯಾರೂ ಕೂಡ ಮಾಡಿದ್ದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮಹಾಭಾರತದಲ್ಲಿ ಒಂದು ಒಳ್ಳೆ ಕೊಟೇಶನ್ನು, ನಾಳೆದ್ದು ಆದರೆ ಹೇಳ್ತೀನಿ ಸಮಯ ಸಿಕ್ಕಿದ್ರೆ, ನವರತ್ನ ಅವರ ಮಹಾಭಾರತದಲ್ಲಿ ಧರ್ಮ ಅನ್ನೋ ಕೃತಿಯಲ್ಲಿ ಬರ್ತಕ್ಕಂಥದ್ದು, ಅವರೇ ಹೇಳ್ತಕ್ಕಂಥ ಮಾತು. ಮಹಾಭಾರತದಲ್ಲಿ ಬರೋ ಕೊಟೇಶನ್ನು, 1000 ಹಸು ಇದ್ದರೂ ಕೂಡ ಕರು 999 ಹಸುಗಳನ್ನು ದಾಟಿಕೊಂಡು ತನ್ನ ತಾಯಿ ಹಸು ಹತ್ರನೇ ಹೇಗೆ ಹೋಗುತ್ತೋ, 1000 ಜನ್ಮ ಹಿಂದೆ ಮಾಡಿರೋ ಕರ್ಮ ಈ ಜನ್ಮದಲ್ಲಿ ನಿನ್ನನ್ನೇ ಹುಡ್ಕೊಂಬರುತ್ತೆ ಅಂತ. ಯಥಾದೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ಪೂರ್ವಜನ್ಮ ಕೃತಂ ಪಾಪಂ ಕರ್ತಾರಮನುಗಚ್ಚತಿ. ನೀನು ಹೇಳ್ಬೋದು, ಈ ಜನ್ಮದಲ್ಲಿ ಮಾಡೇ ಇಲ್ಲ ರೀ, ಎಲ್ಲ ಒಳ್ಳೆಯದನ್ನೇ ಮಾಡಿದ್ದೀನಿ, ಯಾಕ್ರಿ ಕೆಟ್ಟದಾಗ್ತಾ ಇದೆ? ಈ ಜನ್ಮದಲ್ಲಪ್ಪ ಅದು. ಯಾವ ಜನ್ಮದಲ್ಲಿ ಏನು ಮಾಡಿದ್ಯೋ ನಿನಗೇನು ಗೊತ್ತಿದೆ?
ಕೃಷ್ಣ ಪರಮಾತ್ಮನಿಗಾದರೆ ಗೊತ್ತು, ಅವನೇ ಗೀತೆಯಲ್ಲಿ ಹೇಳೋ ಹಾಗೆ, ಬಹು ನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನೋಡಪ್ಪ ಅರ್ಜುನ, ನಿನಗೂ ನನಗೂ ಒಂದೇ ವ್ಯತ್ಯಾಸ. ನಿನಗೂ ಎಷ್ಟೋ ಜನ್ಮ ಆಯಿತು, ನನಗೂ ಎಷ್ಟೋ ಜನ್ಮ ಆಯಿತು. ಆದರೆ ಏನು ವ್ಯತ್ಯಾಸ? ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಎಲ್ಲೆಲ್ಲಿ ಹುಟ್ಟಿದೆ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲಪ್ಪ, ಅಷ್ಟೇ ವ್ಯತ್ಯಾಸ. ಅತೀತ ಅನಾಗತ ಜ್ಞಾನ ಅನ್ನೋದು ಯೋಗಿಗಳಿಗಿರುತ್ತೆ. ಅದಕ್ಕೆ ಅವರು ಯೋಗ ಪುರುಷರು ಅಂತ ಹೇಳೋದು. ಯೋಗಿಗಳಿಗೆ ನಾವು ಡೇಟ್ ಆಫ್ ಬರ್ತು ಡೇಟ್ ಆಫ್ ಡೆತ್ತು ಹೇಳೋಕ್ಕಾಗಲ್ಲ. ಯಾಕೆಂದರೆ ಸಮಾಧಿಗೆ ಹೋಗ್ಬಿಟ್ರೆ ಎಷ್ಟು ಕಾಲ ಇರ್ತಾರೋ ಯಾರಿಗೆ ಗೊತ್ತು. ಅವ್ರು ವಾಪಸ್ ಬಂದಾಗಲೇ ಗ್ಯಾರಂಟಿ, ಅಷ್ಟೇ ಹೊರತು ಅದು ದಿನಗಳಾಗ್ಬೋದು, ತಿಂಗಳಾಗ್ಬೋದು, ವರ್ಷಗಳೇ ಆಗ್ಬೋದು. ನಾವು ಹೇಳೋಕ್ಕೆ ಬರಲ್ಲ. ಆ ಟೈಮಲ್ಲಿ ಹೌ ಡು ಯು ಅಕೌಂಟ್ ಫಾರ್ ದಿಸ್ ಲೈಫ್? ಅದು ಬರೋದು ಪ್ರಾಬ್ಲಮ್. ಅಶ್ವಿನಿ ದೇವತೆಗಳ ವೈದ್ಯಕೀಯ ಸಾಹಸಗಳು ಒಂದೇ ಎರಡೇ. ವೈದ್ಯಕೀಯ ಸಾಧನೆಗಳು ದೈವ ವೈದ್ಯರಾದ ಅಶ್ವಿನಿ ದೇವತೆಗಳಿಗೆ ವಿಶಿಷ್ಟವಾಗಿ ಅನ್ಯವಾಗುವುದರಿಂದ, ಯದ್ಯಪಿ ಋಗ್ವೇದದಲ್ಲಿ ಇಂದ್ರನೂ ವೈದ್ಯಕೀಯ ಸಾಧನೆಗಳನ್ನು ಗೈದ ಉಲ್ಲೇಖವಿದ್ದರೂ ಸಹ ಅಶ್ವಿನಿ ದೇವತೆಗಳಷ್ಟು ಸಬಲವಾಗಿ ಅದು ಪ್ರತಿಪಾದಿತವಾಗಿಲ್ಲ. ಯಪುರ ಅಭಿಶ್ರಿಯ ಋತೆ ಜತೃಭ್ಯಾತುದಃ ಸಂಧಿಂ ಸಂಧಾತ ವಿಹಂತು ಪುನಃ. ಇಂದ್ರನು ಶಲ್ಯ ಚಿಕಿತ್ಸಾ ತಂತ್ರದಲ್ಲಿ ಪರಿಣತ. ನೋಡಿ, ಇಂದ್ರ ದೇವೇಂದ್ರ ಅಂತೇನೋ ನಮಗೆ ಗೊತ್ತು. ಶಲ್ಯ ಚಿಕಿತ್ಸೆ ಅಂದ್ರೇನೋ ಆಪರೇಷನ್ಸ್. ಸೊ ಇಂದ್ರ ವಾಸ್ ಎ ಗ್ರೇಟ್ ಡಾಕ್ಟರ್ ಪರ್ಫಾರ್ಮಿಂಗ್ ಆಪರೇಷನ್ಸ್ ಅಂತ ಅಲ್ಲಿಗೆ ವರ್ಣನೆ ಕೊಡ್ತಾರೆ. ಬಂಜೆ ಆಕಳನ್ನು ಹಾಲ್ಗರೆಯುವ ಹಾಗೆ ಮಾಡಿದ ಅಶ್ವಿನಿ ದೇವತೆಗಳ ವೈದ್ಯಶಾಸ್ತ್ರ ಚಾತುರ್ಯವಂತೂ ಸರ್ವತಾ ಪ್ರಶಂಸನೀಯ, ಸರ್ವತಾ ಆಶ್ಚರ್ಯಜನಕ. ನೋಡಿ, ಬಂಜೆಯನ್ನು ಫಲ ಕೊಡೋ ಹಾಗೆ ಮಾಡಿರ್ತಕ್ಕಂಥದ್ದು ಅಶ್ವಿನಿ ದೇವತೆಗಳಿಗೆ ಕಾರ್ಯ. ಸ್ತರ್ಯಂ ಅರ್ಘ್ಯಾಂ ಶಚೀಭಿ ಆಪಿ ನತ್ವಂ. 7ನೇ ಮಂಡಲ 68ನೇ ಸೂಕ್ತ 8ನೇ ಮಂತ್ರ. ಶತಂತೇರಾಜನ್ಭಿಷಂ ಸಹಸ್ರ ಎನ್ನುವ ಮಂತ್ರ ವರುಣದೇವನಿಗೂ ಕೂಡ ಔಷಧ ವಿದ್ಯೆ ಗೊತ್ತಿದೆ ಎನ್ನುವುದನ್ನು ಸಾರುತ್ತದೆ. ರುದ್ರನಾದರೋ ವೈದ್ಯರಲ್ಲಿ ವೈದ್ಯ. ಬಿಷಕ್ತ ಮಂತ್ವಾಂ ಬಿಷಜಾಂ ಶೃಣೋಮಿ. ಬಿಷಕ್ ಅಂದರೆ ವೈದ್ಯ ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ನೀಲಕಂಠ ದೀಕ್ಷಿತ ಒಂದು ಮಾತು ಹೇಳ್ತಾನೆ, ನಮ್ಮ ಹಳ್ಳಿನಲ್ಲಿ ನಾನು ನನ್ನ ತಮ್ಮ ಇಬ್ಬರೇ ವೈದ್ಯರು, ನಾವು ಇಬ್ಬರೂ ಹಳ್ಳಿಲಿ ಇಲ್ಲದೆ ಇರುವಾಗ ಅವನು ಹೆಂಗೆ ಸತ್ತ ಅಂತ. ನಮ್ಮ ಔಷಧಿಯೇ ತೆಗೆದುಕೊಳ್ಳದೆ ಅವನು ಹೆಂಗ್ರಿ ಸತ್ತ. ಸೊ ಅದು ಮುಖ್ಯವಾಗಿರ್ತಕ್ಕಂಥದ್ದು. ಚಾರ್ಲ್ಸ್ ಡಿಕನ್ಸ್ ಒಂದು ಕಡೆ ಹೇಳ್ತಾನೆ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು, ಪ್ರಿಸ್ಕ್ರೈಬ್ ಯುವರ್ ಮೆಡಿಸಿನ್ ಓನ್ಲಿ ಟು ಯುವರ್ ಎನಿಮೀಸ್, ನೆವರ್ ಟು ಯುವರ್ ಫ್ರೆಂಡ್ಸ್ ಅಂತ. ನೀನು ಔಷಧಿ ಕೊಡೋ ಶತ್ರುಗಳು ಕೊಡಪ್ಪ, ಸ್ನೇಹಿತರೆ ಕೊಡಬೇಡ ಅಂತ. ಸೊ ಆ ರೀತಿ ಹೂ ಈಸ್ ಎ ಫ್ರೆಂಡ್, ಹೂ ಈಸ್ ಎ ಎನಿಮಿ, ಅದು ಕಷ್ಟ ಆಗತ್ತೆ ಹೇಳೋದು. ರುದ್ರದೇವನು ಸಹಸ್ರ ಔಷಧಿಗಳನ್ನು ಹೊಂದಿದ್ದಾನೆ. ಹಾಗೆಯೇ ಉಲ್ಲೇಖಗಳನ್ನು ನೀಡಬಹುದು. ತುಷ್ಟಿ ಪುಷ್ಟಿ ಬಲಂ ಮೇಧ ಸರ್ವಮನ್ನೇ ಪ್ರತಿಷ್ಠಿತಂ ಲೌಕಿಕಂ ಕರ್ಮ ಯದ್ವೃತ್ತೌ ಸರ್ಗತೌ ಯಚ್ಚ ವೈದಿಕಂ ಕರ್ಮಾಪವರ್ಗೇ ಯಚ್ಚೋಕ್ತಂ ತಚ್ಚಾಪ್ಯನ್ನೇ ಪ್ರತಿಷ್ಠಿತಂ. ಅನ್ನವೇ ಸಕಲ ಪ್ರಾಣಿ ಸಮೂಹಗಳಿಗೆ ಪ್ರಾಣ. ಸರ್ವಲೋಕಗಳೂ ಅನ್ನಕ್ಕಾಗಿ ಪರಿತಪಿಸುತ್ತದೆ. ವರ್ಣ, ಸುಸ್ವರತ, ಜೀವನ, ಪ್ರತಿಭೆ, ಸುಖ, ತುಷ್ಟಿ, ಪುಷ್ಟಿ, ಬಲ, ಮೇಧಾಶಕ್ತಿ ಎಲ್ಲವೂ ಕೂಡ ಅನ್ನವನ್ನೇ ಆಶ್ರಯಿಸಿದೆ. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಯಜ್ಞಸ್ತೇಜೋ ದದಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದದಾತು ಅಂತ ಮೇಧಾ ಸೂಕ್ತ ಬರುತ್ತೆ. ಕೊನೆ 2 ಸಾಲು ರಾಮಕೃಷ್ಣಾಶ್ರಮ ಪ್ರಿಂಟ್ ಮಾಡಿರ್ತಕ್ಕಂಥ ಸಸ್ವರ ವೇದ ಮಂತ್ರ ಗ್ರಂಥದ 75ನೇ ಪುಟದ ಕೆಳಗಡೆಯಿಂದ 6 ಸಾಲು, 76ನೇ ಪುಟದ ಮೇಲಿಂದ 8 ಸಾಲು. ಅಷ್ಟನ್ನು ನೀವು ಸ್ನಾನ ಆದಮೇಲೆ 3 ತಿಂಗಳು ಪಾರಾಯಣ ಮಾಡಿದರೆ ನಿಮ್ಮ ಮೆಮರಿ ಇಂಪ್ರೂವ್ ಆಗಿದೆಯಾ ಇಲ್ವಾ ಅಂತ ನೀವೇ ನನಗೆ ಬಂದು ಹೇಳಿ. ಅದೆಲ್ಲ ಟಿಪ್ಸ್ ಇದೆ ನಮ್ಮಲ್ಲಿ. ಗೊತ್ತಿರೋರು ಹೇಳಲ್ಲ, ಹೇಳೋರಿಗೆ ಗೊತ್ತಿರಲ್ಲ. ಆದ್ದರಿಂದ ಸರಿಯಾಗಿರ್ತಕ್ಕಂಥದ್ದು ಜನಕ್ಕೆ ಮುಟ್ತಾ ಇಲ್ಲ ಅನ್ನೋದೇ ನನಗೆ ಬಂದಿರತಕ್ಕಂಥ ದೊಡ್ಡ ನೋವು ಇಲ್ಲಿ. ಮುಕ್ತಿ ಸಾಧನವಾಗಿ ಸಂಪನ್ನವಾಗತಕ್ಕಂಥ ಪಾರಮಾರ್ಥಿಕ ಪರಿಚರ್ಯಗಳಿಗೆ ಋಗ್ವೇದೀಯ ವಿಚಾರ ಪ್ರಣಾಳಿಕೆಯ ಪರಮ ಮೂಲ ತತ್ವಗಳಲ್ಲೊಂದಾದ ಅನ್ನ ಬ್ರಹ್ಮೋಪಾಸನೆಯಿಂದ ಎಲ್ಲವೂ ಕೂಡ ಸಿದ್ಧಿಸುತ್ತದೆ. ಅನ್ನಂ ಬ್ರಹ್ಮೇತ್ಯುಪಾಸೀತ ಅನ್ನವಾನ್ ಭವತಿ ಅನ್ನನ್ನ ಪರಿಚಕ್ಷೀತ ತದ್ವ್ರತಂ ಅನ್ನಾದ್ವೈ ಪ್ರಜಾ ಪ್ರಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಪಿ ಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ತಸ್ಮಾಯೇತತ್ ಪ್ರೋವಾಚ. ಕೋಟ್ ಮಾಡ್ತಾರೆ ತೈತ್ರಿಯ ಉಪನಿಷತ್ತು. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲಿದೆ ಅದೆಲ್ಲವೂ ಕೂಡ. ಓದೋದು ಬೇಡ, ಸ್ವಲ್ಪ ಅದು ನಿಮ್ಮ ಮಕ್ಕ ನೋಡೋಣ ಅಂತ ನಾನು ಬಾಯಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆ ದೃಷ್ಟಿಯಿಂದ ಅವ್ರು ಬರೆದಿರೋದೇ ನಾನು ಹೇಳ್ತಾ ಇರೋದು, ಯಾವುದನ್ನು ಬಿಟ್ಟು ನಾನು ಹೇಳ್ತಾ ಇಲ್ಲ, ಹೇಳೋಕ್ಕೆ ನನಗೆ ಗೊತ್ತೂ ಇಲ್ಲ. ಆ ದೃಷ್ಟಿಯಿಂದ ಋಕ್ ಸಂಹಿತೆಯಲ್ಲಿ ನಿರೂಪಿತವಾಗಿರ್ತಕ್ಕಂತಹ ಯಜ್ಞ ಪ್ರಕ್ರಿಯೆಯಲ್ಲಿ ಉಪಯೋಗಿಸಲ್ಪಡ್ತಕ್ಕಂತಹ ಅನೇಕ ದ್ರವ್ಯಗಳು, ವಿಶೇಷವಾಗಿ ಘೃತ ತುಪ್ಪ, ತಿಲ, ದರ್ಬೆ
ಇತ್ಯಾದಿ ವಸ್ತು ಪದಾರ್ಥಗಳಲ್ಲಿ ರೋಗನಾಶಕ ಶಕ್ತಿಯ ಬಗ್ಗೆ ಆಯುರ್ವೇದ ವಿಧದವರು ವಿಶೇಷ ಅನುಸಂಧಾನ ಮಾಡುತ್ತಾರೆ. ಇಂದಿನ ಅತ್ಯಂತ ಮಹತ್ವದ ಕಾಳಜಿಯಾಗಿದೆ. ಅಂತಃಕರಣ ಚಿಕಿತ್ಸೆಯ ವಿಷಯವಾಗಿ ಋಗ್ವೇದೀಯ ದೈವೀ ಪ್ರಾರ್ಥನೆಗಳು ನೀಡುವ ಮಾರ್ಗದರ್ಶನ ಖಂಡಿತವಾಗಿ ಮಾನಸಿಕ ರೋಗ ವಿಜ್ಞಾನದಲ್ಲಿ ಮಹತ್ತರ ಸಹಾಯವನ್ನು ಸಲ್ಲಿಸಬಹುದು. ವೈದ್ಯರು ಋಗ್ವೇದ ಸಂಹಿತೆಯನ್ನು ಓದುವಂತಾಗಲಿ, ಋಗ್ವೇದ ಪಂಡಿತರು ವೈಜ್ಞಾನಿಕ ಮನೋಭಾವವನ್ನು ತಳೆಯುವಂತಾಗಲಿ. ಎಂಥ ಒಳ್ಳೆಯ ಮಾತು ನೋಡಿದ್ದು. ಇವತ್ತಿನ ಕಾಲಕ್ಕೆ ಬೇಕಾಗಿರೋದಿದು. ವೇದ ಓದಿರೋರು ಸ್ವಲ್ಪ ಮುಕ್ತ ಮನಸ್ಸಿನಿಂದ ವಿಜ್ಞಾನಿಗಳ ಜೊತೆ ಸಂವಾದ ಮಾಡಬೇಕು. ವಿಜ್ಞಾನಿಗಳ ಪೂರ್ವಾಗ್ರಹವನ್ನು ಬಿಟ್ಟು ವೇದದಲ್ಲಿ ಏನು ಹೇಳಿದ್ದಾರೆ ಈ ಕಡೆ ಬರಬೇಕು. With the oncoming of civilization, culture has receded back. With the people becoming more and more intelligent, they are lagging behind in wisdom. And for wisdom, you have to turn to India. Bertrand Russell, History of Western Philosophy ನಲ್ಲಿ ಬರೀತಾನೆ. So he got Nobel Prize not for Principia Mathematica but for philosophy. So Russell, he may be heterodox, but he had great reverence for Indian wisdom. ಅದಕ್ಕೆ ಹೇಳೋದು, ನಾಲೆಡ್ಜ್ ಕಮ್ಸ್ ಬಟ್ ವಿಸ್ಡಮ್ ಲಿಂಗರ್ಸ್. ಟೆನಿಸನ್ ಹೇಳ್ತಾನೆ, ವಾಟ್ ಕಮ್ಸ್ ಡೆಫಿನೆಟ್ಲಿ ಗೋಸ್ ಬಟ್ ವಿಸ್ಡಮ್ ಆಲ್ವೇಸ್ ಲಿಂಗರ್ಸ್. ವಿವೇಕ ಯಾವತ್ತೂ ಕೂಡ ನಮ್ಮನ್ನು ಬಿಡದೇ ಇರತಕ್ಕಂಥ ದೊಡ್ಡ ಆಸ್ತಿ. ನಮ್ಮ ಪೂರ್ವಜರು ವಿವೇಕವಂತರಾಗಿದ್ದರು. ನಮಗೆ ಜ್ಞಾನ ಇದೆಯೇ ಹೊರತು, ಪುಸ್ತಕ ಜ್ಞಾನ ಇದೆಯೇ ಹೊರತು ನಮಗೆ ವಿವೇಕ ಇಲ್ಲ. ಅದು ಬಂದಿರತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ತೊಂದರೆ ನೋಡಿ. 4,000-5,000 ವರ್ಷಗಳ ಹಿಂದೆಯೇ ಮಾನವ ಜೀವನದ ಮಂಗಳಕರವನ್ನಾಗಿ ನಮ್ಮ ಋಷಿಮುನಿಗಳು ಪ್ರಣೀತಗೊಳಿಸಿದ ಆಯುರ್ವೇದ ಶಾಸ್ತ್ರ ಅತ್ಯಂತ ಮಂಗಳಕರ, ದೇವಪ್ರಸಾದ ಸಂಪ್ರಾಪ್ತಿಯ ಮಾರ್ಗದಲ್ಲಿ ಸಹಾಯಕರ ಎಂಬುದನ್ನು ಸೂಚಿಸಲು ಮಾತ್ರ ಹೇಳಿ ಈ ಮುಂದಿನ ಭಾಗವನ್ನು ಅಥರ್ವವೇದದ ಉಪನ್ಯಾಸದಲ್ಲಿ ಮುಂದುವರಿಸುತ್ತೇನೆ ಅಂತವರು ಹೇಳಿರೋದನ್ನು ನಾಳೆ ದಿನ ಮುಂದುವರಿಸ್ತೀನಿ. ಅಥರ್ವವೇದ ಉಪನ್ಯಾಸ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಅವರೇ ನಿಲ್ಲಿಸಿರೋ ಕಡೆ ನಾನು ನಿಲ್ಲಿಸ್ಕೊಂಡಿದ್ದೀನಿ. ಅವ್ರು ಏನು ಮುಂದುವರಿಸ್ತಾರೋ ಅದನ್ನು ನಾನು ಓದ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ದಯವಿಟ್ಟು ನಾಳೆ 6:30 ಬನ್ನಿ. 3ನೇ ದಿವಸ ಅಥರ್ವವೇದದ ಭಾಷ್ಯವನ್ನು ಕೂಡ ಅವರು ಅನುಗ್ರಹಿಸಿದ್ದಾರೆ. ಎಂತಹ ಉದ್ದಾಮವಾಗಿರ್ತಕ್ಕಂಥ ವ್ಯಕ್ತಿತ್ವ ಅನ್ನೋದನ್ನು ನಿಮಗೆ ಇನ್ನೂ ಹೊಸ ಆಯಾಮಗಳನ್ನು ಕಲ್ಪಿಸ್ತಾರೆ. ಆ ದೃಷ್ಟಿಯಿಂದ 2ನೇ ದಿನದ ಉಪನ್ಯಾಸವನ್ನು ಕಾಲಾಯ ತಸ್ಮೈ ನಮಃ 8 ಗಂಟೆ ಆಗಿರೋದ್ರಿಂದ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಶೇಷಾನವರತ್ನ ಸಮರ್ಪಣ ಮಸ್ತು.